ವೈಜಯಂತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಶಿವ ಮಾತಾಜನ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ, ಸುಷ್ಮಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಹರೇ ಮಾತಾಜಿ, ಕೃಷ್ಣ ದಂಡೋತ್ ಮಾತಾಜಿ, ಪ್ರಣಾಮ. ಹರೇ ಕೃಷ್ಣ ದಂಡೋತ್ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹ್ಮ್. ಡಿವೋಟೀಸ್ ಯಾರು ಮಂಗಳಚರಣ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಗುರುಜಿ. ಎಸ್, ಮಂಗಳಚರಣ ಯಾರು ಮಾಡ್ತೀರಾ? ನಾ ಮಾಡ್ಲಿ ಮಾತಾಜಿ? ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಮಾಡಿ ಮಾತಾಜಿ. ಭಜನೆ ಮಾಡ್ಲಿರಿ ಮಾತಾಜಿ, ಪ್ರಾರ್ಥನೆ ಮಾಡ್ಲಿರಿ ಮಾತಾಜಿ. ಅದೇ ಓಂ ಅಜ್ಞಾನ ತಿಮಿರಾಂಧಸ್ಯ ಮಾತಾಜಿ. ಹಾ ರೀ ಮಾತಾಜಿ, ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಓಂ ದಂಡೋತ್ ಅಜ್ಞಾನ ಪ್ರಣಾಮ್. ಸುಮಂಗಳ ಮಾತಾಜಿ. ನೀನು ಮಂತ್ರಾಲಯ ಇದ್ದಿರಿ ಮಾತಾಜಿ, ಅದಕ್ ನಾನ್ ಇನ್ ಜಾಯ್ನ್ ಆಗ್ಲಿಲ್ಲ. ಏನ್ ಮಾತಾಜಿ? ಮಂತ್ರಾಲಯಕ್ಕೆ ಹೋಗಿದ್ನಿರಿ ಮಾತಾಜಿ. ಮಂತ್ರಾಲಯಕ್ಕೆ ಹೋಗಿದ್ರ ನೀವು? ಜೈ ಜೈ. ಹ್ಞೂನ್ರಿ ಮಾತಾಜಿ. ಓಂ ಅಜ್ಞಾನ ತಿಮಿರಾಂಜಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿಕಂ ಪದಾತಿಕಂ. ವಂದೇಹಂ ಶ್ರೀ ಗುರು ಶ್ರೀಯತಪದಕಮಲಂ ಶ್ರೀ ಗುರು ವೈಷ್ಣವಾಂಚ ಶ್ರೀರೂಪಂ ಸಾದ್ರಜಾತಂ ಸಹಗಣ ರಘುನಾಥಾನಿತ್ಯಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾಂಚ. ನಮೋ ವಿಷ್ಣುಪಾದಾಯ ಕೃಷ್ಣ ಕೃಷ್ಣಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನೀತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮೇ ಗೌರಮಿತಿ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಮಾಣಿ ಹರಿಪ್ರಿಯೆ. ವಾಂಚಾ ಕಲ್ಪತರುಕ್ಷಸ್ಯ ಕೃಪಾ ಸಿಂಧು ದೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವಾಸಾಟಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಡಿವೋಟೀಸ್ಗೆ ಸ್ವಾಗತ. ಓಕೆ, ನಾವು ಕೊನೆಯ ಕೆಲವು ಮಾತ್ರನೇ ಉಳ್ಕೊಂಡಿದೆ ಶ್ಲೋಕಗಳು ಈ 9ನೇ ಅಧ್ಯಾಯದಲ್ವಾ. ಇವತ್ತು ಮಾಡ್ಬೋಣ ಅದನ್ನ. ಆದ್ಮೇಲೆ ಒಂದಿಷ್ಟು ನಾವು ಮಾತಾಡ್ಬೋದು, ಚರ್ಚೆ ಮಾಡ್ಬೋದು. ಓಕೆ, ಇವತ್ತಿನ ಶ್ಲೋಕ ಬಂದ್ಬಿಟ್ಟು 31ನೇ ಶ್ಲೋಕ ಅಲ್ವಾ. ನೆನ್ನೆ ಶ್ಲೋಕನ ನೋಡಿದ್ವಲ್ಲ, ಅದನ್ನ ಕಂಟಿನ್ಯೂಷನ್ ಇದು. ನೆನ್ನೆ ಶ್ಲೋಕ ನಾವೇನ್ ನೋಡಿದ್ವಿ? ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಲ್ವಾ. ಅನುವಾದ ಓದ್ತೀರಾ? 30ನೇ ಶ್ಲೋಕದ ಅನುವಾದ. ಓದ್ಲಂ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಓದಿ. ಸುದೋಚಾರ ಎನ್ನುವ ಮಾತಾಜಿ ಇದು 30ನೇ ಶ್ಲೋಕದ ಅನುವಾದ. 30 ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಶ್ಲೋಕ. ಅನುವಾದ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡಿದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನನ್ನು ಸಾಧು ಎಂದೇ ಭಾವಿಸುತ್ತಾರೆ, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿಯೇ ನೆಲೆಸಿದ್ದಾನೆ. ಜೈ. ಧನ್ಯವಾದ ಮಾತಾಜಿ. ಸೊ ಭಗವಂತನ ಭಕ್ತರು ಯಾವುದೇ ಕಾರಣಕ್ಕೂ ಯಾವುದು ಹೇಳ್ತಾರೆ, ಆಕ್ಚುಲಿ ಭಾಗವತಮಲ್ಲಿ ಎಲ್ಲೋ ಹೇಳಿದ್ದಾರೆ, ಭಕ್ತಿ ಸೇವೆಯಲ್ಲಿ ಇರೋಂಥ ವ್ಯಕ್ತಿಗಳು ಕಣ್ಣು ಮುಚ್ಕೊಂಡು ನಡೆದ್ರು ಕೂಡ ಅವ್ರು ಬಿದ್ದೋಗಲ್ವಂತೆ. ಕಣ್ಣು ಮುಚ್ಕೊಂಡು ನಡೆದ್ರೆ ನಾವು ಬೀಳೋ ಚಾನ್ಸಸ್ ಇರತ್ತಲ್ವಾ. ನಮ್ ಭೌತಿಕವಾದಂತ ಇಂದ್ರಿಯಗಳು ಏನ್ ಹೇಳತ್ತೆ, ಹುಷಾರಾಗಿ ನಡಿಬೇಕಪ್ಪ, ಪ್ರಪಂಚದಲ್ಲಿ ಹುಷಾರಾಗಿರ್ಬೇಕು, ಎಲ್ಲದಕ್ಕೂ ನಾವು ಜಾಗೃತ ವಹಿಸ್ಬೇಕು, ಪ್ಲಾನಿಂಗ್ ಮಾಡ್ಕೋಬೇಕು, ದುಡ್ಡಿನ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ 108 ಹೇಳ್ತಾರೆ ನಮ್ ಜನ ಅಲ್ವಾ. ನಮ್ ಕರ್ಮಿ ಜನಗಳು ಎಸ್ಪೆಷಲಿ ತುಂಬಾ ಎಲ್ಲಾ ವಿಷಯದಲ್ಲಿ ಕಾಳಜಿ ವಹಿಸ್ತಾರೆ.
ಬಟ್ ಭಾಗವತವರು ಹೇಳ್ತಾರೆ ಭಗವಂತನ ಭಕ್ತರು ಕಣ್ಮುಚ್ಕೊಂಡು ನೋಡಿದ್ರು ಅವ್ರಿಗೇನು ಆಗಲ್ಲ ಅಂತ. ಯಾಕಂದ್ರೆ ಅಷ್ಟು ಪವರ್ಫುಲ್ ಮಾರ್ಗ ಇದು ಭಗವಂತನ ಭಕ್ತಿ ಮಾರ್ಗ. ಅಂದ್ರೆ ಸಾಕ್ಷಾತ್ ಭಗವಂತನ ಹತ್ರ ಇದ್ದಂಗೆ, ಅದೇನು ವ್ಯತ್ಯಾಸನೇ ಇಲ್ಲ. ಭಗವಂತನ ಭಕ್ತಿ ಮಾರ್ಗಕ್ಕೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ. ಕೃಷ್ಣ ಪ್ರಜ್ಞೆ ಸೇಮ್ ಆಸ್ ಕೃಷ್ಣ. ಅದಕ್ಕೆ ಕೃಷ್ಣ ಹೇಳೋದು ಇದು ಅಷ್ಟು ಪವರ್ಫುಲ್ ಮಾರ್ಗ ಇರೋದನ್ನ ಅವಾಗವಾಗ ಏನಾದ್ರು ಸಣ್ಣ ಪುಟ್ಟದ ನಡೆದೋಗಿದ್ರು ಅವನಿಗೆ ನಾನು ಅವನ್ನ ಕಾಪಾಡ್ತೀನಿ ಅಂತ ನೋಡಿ ಮುಂದಿನ ಶ್ಲೋಕದಲ್ಲಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕಂಟಿನ್ಯೂಷನ್, ಹಿಂದಿನ ಶ್ಲೋಕದ ಕಂಟಿನ್ಯೂಷನ್. ಅವನ ಭಕ್ತರ ಬಗ್ಗೆ ಕೃಷ್ಣ ಕೊಡ್ತಾರಂತ ಭರವಸೆ. ಯಾರು ಅನುವಾದ? ಮಾತಾಜಿ ಎಷ್ಟನೇ ಏನ್ರಿ? ಶ್ಲೋಕ ಮಾತಾಜಿ? ಇದು ಮಾತಾಜಿ 9ನೇ ಅಧ್ಯಾಯ 31ನೇ ಶ್ಲೋಕ. ಓದ್ಲ ಮಾತಾಜಿ ಅನುವಾದ. ಯಾರು ಓದ್ತೀನಿ ಅಂದ್ರಲ್ಲ? ಕುಂತಿಯ ಮಗನಾದ ಹಾ, ಅರ್ಜುನನೇ, ಓದಿ. ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ. ಓದ್ತಾ ಇದ್ದೀನಿ ಮಾತಾಜಿ. ಓದಿ ಹರೇ ಮಾತಾಜಿ, ಕೃಷ್ಣ. ಓದಿ ಮಾತಾಜಿ. ಅನುವಾದ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಹರೇ ಕೃಷ್ಣ. ನೋಡಿದ್ರ ಭಗವಂತ ಹೇಳ್ತಾರ ಅಂತ ತುಂಬಾ ದೊಡ್ಡ ವಿಷಯ ಇದು. ಕೃಷ್ಣ ಅದಕ್ಕೆ ಒಂದ್ ಭಕ್ತರನ್ನ ಫೇವರಿಟಿಸಮ್ ಮಾಡ್ತಾನೆ ಅಂತ ನಾವು ಹೇಳಕ್ ಆಗಲ್ಲ. ಅಂದ್ರೆ ಕೃಷ್ಣ ಹೇಳಿದ ಸಮೋಹಂ ಸರ್ವಭೂತೇಶು ಅಂತ ಹೇಳಾಗಿದೆ ಅಲ್ವಾ. ಭಗವಂತ ಸುಳ್ಳು ಹೇಳೋದಿಲ್ಲ ಯಾವ ಕಾರಣಕ್ಕೂ. ಬಟ್ ಆದ್ರೆ ಅವ್ನ ಭಕ್ತರೇ ಆತರ ಇದ್ದಾರೆ, ಯಾವಾಗ್ಲೂ ಅವನ ಭಗವಂತನ ಚಿಂತನೆದಲ್ಲೇ ಇರ್ತಾರೆ. ಹಾಗಾಗಿ ಭಗವಂತ ಏನ್ ಮಾಡ್ತಾನೆ, ಅವ್ರ ರಕ್ಷಣೆ ಮಾಡೇ ಮಾಡ್ತಾನೆ ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ನೋಡಿ, ಇದನ್ನು ತಪ್ಪರ್ಥ ಮಾಡಿಕೊಳ್ಳಬಾರದು. 7ನೇ ಅಧ್ಯಾಯದಲ್ಲಿ ಪರಮಪ್ರಭುವು ಕಿಡಿಗೇಡಿ ತರದಲ್ಲಿ ತೊಡಗಿರುವವನು ಪರಮಪ್ರಭುವಿನ ಭಕ್ತನಾಗಲಾರ ಎಂದು ಹೇಳುತ್ತಾನೆ. ಪರಮಪ್ರಭುವಿನ ಭಕ್ತನಲ್ಲದವನಿಗೆ ಯಾವುದೇ ಒಳ್ಳೆಯ ಅರ್ಹತೆಗಳಿಲ್ಲ. ಈ ಪ್ರಶ್ನೆಯು ಉಳಿಯುತ್ತದೆ. ಆಕಸ್ಮಿಕವಾಗಿಯಾಗಲಿ ಉದ್ದೇಶಪೂರ್ವಕವಾಗಿಯಾಗಲಿ ಅಸಹ್ಯಕರ ಏನಾದ್ರು ಚಟುವಟಿಕೆಗಳಲ್ಲಿ ತೊಡಗಿರುವವನು ಪರಿಶುದ್ಧ ಭಕ್ತನು ಹೇಗಾದನು ಅವನು ಹೆಂಗಾಗ್ತಾನೆ? ನ್ಯಾಯವಾಗಿಯೇ ಈ ಪ್ರಶ್ನೆಯು ಕೇಳಬಹುದು. ಹೌದಾ? ಇವಾಗ ಭಗವಂತನ ಭಕ್ತರು ಏನಂತಾನೆ ಕೃಷ್ಣ ಏನಂತಾನೆ 7ನೇ ಅಧ್ಯಾಯದಲ್ಲಿ, ಯಾರಪ್ಪ ಮೂಢರು ನರಧಮರು ಇವರೆಲ್ಲ ಯಾರು ನನ್ನ ಹತ್ರ ಬರೋದಿಲ್ಲ ಅಂತಾನೆ ಕೃಷ್ಣ ಅಲ್ವಾ. ಇವರೆಲ್ಲ ಸುಕೃತಿ ಅಲ್ಲ ಅಂತ ಹೇಳ್ತಾನೆ ಅಲ್ವಾ. ಇಂಥವ್ರೆಲ್ಲ ಒಂಥರ ನಾಸ್ತಿಕರಿದ್ದಂಗೆ. ಇವರೆಲ್ಲ ಭಗವಂತನಿಂದ ದೂರ ಇರ್ತಾರೆ, ಭಗವಂತನ ಕಂಡ್ರೆ ಆಗದೆ ಇದ್ದವ್ರು, ಅಸೂಯೆ ಪಡೋರು, ಶ್ರದ್ಧೆ ಇಲ್ದರೋರು. ಮತ್ತೆ ಇಲ್ಲಿ ಕೃಷ್ಣ ಏನಂತಾನೆ, ಹಾಗಾದ್ರೆ ಅಂತ ವ್ಯಕ್ತಿಗಳು ಹೆಂಗೆ ಭಗವಂತನ ಭಕ್ತರಾಗತ್ತೆ? ಅವರೆಲ್ಲ ಭಗವಂತನ ಭಕ್ತರಾಗ್ಲಿಕ್ಕೆ ಹೇಗ್ ಸಾಧ್ಯ ಅಂದ್ರೆ ಜಸ್ಟ್ ಒಂದು ಪ್ಯೂರ್ ಡಿವೋಟಿ, ಒಂದು ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಬಂದ್ಬಿಟ್ರೆ ಹೇಗೋ ಯಾವುದೋ ಒಂದು ಕಾರಣದಿಂದ ಅವಾಗ ಇಮ್ಮಿಡಿಯೇಟ್ಲಿ ಅವರಲ್ಲಿ ಭಗವಂತನ ಭಕ್ತಿಯ ಒಂದು ಬೀಜ ಹಾಕ್ಬಿಡ್ತಾರೆ ಆ ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಬಂದ ತಕ್ಷಣ. ನಾನೇ ಆಕ್ಚುಲಿ ಎಕ್ಸಾಂಪಲ್ ಅದಕ್ಕೆ. ಯಾವತ್ತು ನಮ್ಗೆ ಇಷ್ಟು ಕೃಷ್ಣನ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಬಂದಿದ ತಕ್ಷಣ ಒಂಥರ ಯಾವುದೋ ಒಂದು ದೊಡ್ಡ ಬೆಟ್ಟ ಹತ್ತದಂಗೆ ಅಷ್ಟು 180 ಡಿಗ್ರಿ ಟರ್ನ್ ಆಗತ್ತೆ ಲೈಫಲ್ಲಿ. ಆಮೇಲೆ ಅಷ್ಟು ಬದಲಾವಣೆಗಳು, ಅಷ್ಟೊಂದು ಅವ್ರ ಕೃಪೆ ಕೊಡ್ತಾರೆ. ಪ್ರಭುಪಾದ ಎಕ್ಸಾಂಪಲ್ ಅಲ್ವಾ ಅದಕ್ಕೆ. ಅಮೆರಿಕಾದಲ್ಲಿ, ಯುರೋಪ್ ದೇಶದಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ ಯಾರಿದ್ದಾರೆ ಭಗವಂತನ ಭಕ್ತರು? ಅವ್ರು ಆಕ್ಚುಲಿ ಜೀಸಸ್ ಕ್ರೈಸ್ಟ್ ಭಕ್ತರು ಅಲ್ಲ ಅವರು ಅಲ್ವಾ. ಅವ್ರ ಧರ್ಮನೂ ಅವ್ರು ಸರಿಯಾಗಿ ನಿಷ್ಠೆಯಿಂದ ಪಾಲಿಸ್ತಾ ಇಲ್ಲ ಅಲ್ವಾ. ಅವ್ರ ಗುರುಗಳಾದಂಥ, ಅವ್ರ ಆಚಾರ್ಯರಾದಂಥ ಜೀಸಸ್ ಕ್ರೈಸ್ಟ್ ಅವ್ರ ದೇವರಂತ ಏನ್ ನಂಬುತ್ತಾರೋ ಅವ್ರನ್ನೇ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅಲ್ವಾ. ಬಟ್ ಆದ್ರೆ ಪ್ರಭುಪಾದ ಅಂತ ಬಿದ್ದೋಗಿರುವಂತ ವ್ಯಕ್ತಿಗಳು ಕೂಡ ಅವರ ಪ್ಯೂರಿಟಿಯಿಂದ, ಪ್ರಭುಪಾದಲ್ಲಿರೋ ಪ್ಯೂರಿಟಿಯಿಂದ, ಅವ್ರ ಶಕ್ತ್ಯಾವೇಶ ಅವತಾರ ಅಲ್ವಾ, ಅವರಲ್ಲಿರೋ ಆ ನಂಬಿಕೆ ಶ್ರದ್ಧೆಯಿಂದ ಎಂತೆಂಥ ವ್ಯಕ್ತಿಗಳನ್ನ ಬದಲಾಯಿಸಿದ್ದಾರೆ. ಸೊ ಅದು ಕೃಷ್ಣ ಹೇಳಂತ ಅವನ ನಮೇ ಭಕ್ತ ಪ್ರಣಶ್ಯತೆಯಿಂದ ನನ್ನ ಭಕ್ತರು ಯಾವತ್ತೂ ನಾಶ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಂತ ಒಂದು ಭಯಂಕರವಂತ ಪರಿಸ್ಥಿತಿ ಇದ್ರು ಅದನ್ನ ದಾಟಿ ಬರ್ತಾರೆ. ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಅವ್ರು ದಾಟಿ ಬಂದೇ ಬರ್ತಾರೆ. ಸೊ ಎಲ್ಲರ ಭಕ್ತರ ಜೀವನದಲ್ಲೂ ಕಷ್ಟ ಬರುತ್ತೆ, ಬಟ್ ಅವ್ರು ಯಾವತ್ತೂ ಫಾಲ್ ಡೌನ್ ಆಗಲ್ಲ ಅಂತ ಕೃಷ್ಣ. ಯಾಕಂದ್ರೆ ಭಗವಂತನ ಭಕ್ತರು ಯಾವಾಗ್ಲೂ ಭಾಗವತ ಸೇವೆ ಅಂದ್ರೆ ಇದ್ರ ಶ್ರೀಮದ್ ಭಾಗವತಾರು ಓದ್ತಿರ್ತಾರ ಅವರು. ನೀವೆಲ್ಲ ಹೆಂಗೆ ಪ್ರತಿನಿತ್ಯ ಓದ್ತಾ ಇದ್ದೀರೋ 5 ರಿಂದ 5:30 ಇಲ್ಲ. ಎರಡನೇದು ಇನ್ನೊಂದು ರೀತಿ ಭಾಗವತ ಸೇವೆ ಏನು, ಪ್ಯೂರ್ ಡಿವೋಟಿ ಸೇವೆ ಮಾಡೋದು.
ಅಲ್ವಾ? ನಾವೇನು ಈ ಗೀತಾಗಿಯರ್ ನಡೆಸ್ತಾ ಇದೀವಿ ಪ್ರೋಗ್ರಾಮ್, ನಾವೇನ್ ಶ್ರವಣ ಮಾಡ್ತಿದೀವಿ, ನಾವ್ ಯಾರು ಸೇವೆ ಮಾಡ್ತಾ ಇರೋದು? ನಮ್ಮ ಗುರುಗಳು ಸೇವೆ ಮಾಡ್ತಾ ಇರೋದು. ಯಾಕಂದ್ರೆ ನಮ್ಮ ಗುರುಗಳ ಆದೇಶ ಏನೋ ಎಲ್ಲರನ್ನು ಭಕ್ತರು ಮಾಡಿ ಅಂತ. ಅವ್ರು ಯಾರು ಸೇವೆ ಮಾಡ್ತಾರೆ ನಮ್ಮ ಗುರುಗಳು, ಅವ್ರ ಗುರುಗಳು ಸೇವೆ ಮಾಡ್ತಾರೆ ಅಲ್ವಾ? ಆ ರೀತಿ ಎಲ್ಲರೂ ಕೃಷ್ಣನ್ ಸೇವೆನ ಸಲ್ಲಿಸ್ತಾ ಇರೋದು. ಸೊ ಈ ರೀತಿ ಸೇವೆ ಸಲ್ಲಿಸೋದ್ರಿಂದ ಏನಾಗತ್ತೆ, ನಮ್ಮಲ್ಲಿರ ಭೌತಿಕ ಕಲ್ಮಶಗಳೆಲ್ಲ ಕ್ಲೀನ್ ಆಗತ್ತೆ, ದೂರ ಹೋಗತ್ತೆ, ನಮ್ಮ ಹೃದಯ ಪೂರ್ತಿ ಕ್ಲೀನ್ ಆಗತ್ತೆ. ನಮ್ಮ ಸೀನಿಯರ್ ಪ್ರಭುಜಿ ಒಬ್ರು ಹೇಳ್ತಾರೆ, ಬಟ್ಟೆ ಒಗಿಬೇಕು ಅಂದ್ರೆ ನಾವು ಕೊಳೆ ನೀರಿಂದ ಒಗಿತೀವ, ಇಲ್ಲಾಂದ್ರೆ ಚೆನ್ನಾಗಿರೋ ನೀರಿಂದ ಒಗಿತೀವ ಬಟ್ಟೆನ? ಕೊಳೆ ನೀರಿಂದ ಒಗಿತೀವ ಬಟ್ಟೆನ? ಇಲ್ಲ ಅಲ್ವಾ? ಇನ್ನೂ ಕೊಳೆ ಆಗತ್ತೆ ಕೊಳೆ ನೀರಿಂದ ತೊಳೆದ್ರೆ. ಅದೇ ಒಳ್ಳೆ ನೀರಿಂದ ತೊಳೆದ್ರೆ ಕ್ಲೀನ್ ಆಗತ್ತೆ ಅಲ್ವಾ? ಭೌತಿಕ ಪ್ರಪಂಚ ಅಂದ್ರೆ ಕೊಳೆ ನೀರಿದ್ದಂಗೆ. ನಾವು ಇನ್ನೂ ಕೊಳಕ್ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಇನ್ನೂ ಕೊಳಕಾಗ್ತೀವಿ ಹೊರತು ಕ್ಲೀನಿಂಗ್ ಆಗ್ತೀವಿ ನಾವು? ಕ್ಲೀನ್ ಆಗ್ತೀವ? ಕ್ಲೀನ್ ಆಗೋ ಚಾನ್ಸ್ ಇದೆಯಾ? ನೀವು ಟಿವಿ ನೋಡಿ ಒಂದು ಅರ್ಧ ಗಂಟೆ ಟಿವಿ ನೋಡಿದ್ರೆ ಅನ್ಕೊಳ್ಳಿ, ಏನಾದ್ರು ಒಂದು ನಮ್ಮ ಹೃದಯ ಏನಾದ್ರು ಒಳ್ಳೇದಾಗತ್ತ, ಕ್ಲೀನ್ ಆಗತ್ತ, ಒಂದ್ ಸುಖ ಶಾಂತಿ ನೆಮ್ಮದಿ ಬಂದಂಗ ಆಗತ್ತ ಟಿವಿ ನೋಡಿದ್ರೆ? ನೀವೇ ಹೇಳ್ಬೇಕು. ಅಡ್ಮಿಟ್ ಮಾಡ್ಕೊಂಡು ಮಾತಾಡ್ಬೋದು. ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇನ್ನು ತಲೆ ಕೆಟ್ಟಾಗತ್ತೆ ಮಾತಾಜಿ. ಹಾ ಅಲ್ವಾ? ಕ್ಲೀನಿಂಗ್ ಅನ್ನೋದು ಆಗೋದೇ ಇಲ್ಲ. ಭೌತಿಕ ಪ್ರಪಂಚದ ನೀವು ಎಷ್ಟು ಸಂಪರ್ಕ ಇಟ್ಕೊಂತೀರೋ ಅಷ್ಟು ನಮ್ಮ ಏನಂತಾರೆ, ಅಷ್ಟು ನಮ್ಮ ಮಾಲಿನ್ಯತೆನೂ ಜಾಸ್ತಿ ಆಗತ್ತೆ, ನಮ್ಮ ಮನ್ಸಿನೂ ಜಾಸ್ತಿ ಕೆಡತ್ತೆ, ಇನ್ನು ನಮ್ಮಲ್ಲಿ ಕೋಪ ತಾಪ ಜಾಸ್ತಿ ಬೆಳೆಯತ್ತೆ. ಹೌದಲ್ವಾ? ನೆಮ್ಮದಿ ಶಾಂತಿ ಇನ್ನೂ ಕಿತ್ಕೊಂಡು ಹೋಗತ್ತೆ. ಹೌದು ಮಾತಾಜಿ. ಸೊ ಹಾಗಾಗಿ ಭೌತಿಕದ ಕಲ್ಮಶಗಳಿಂದ ನಾವು ಪಾರಾಗಕ್ಕೆ ಕೃಷ್ಣನ್ ಹೇಳ್ತಾನೆ. ಕೃಷ್ಣನ ಭಕ್ತಿ ಸೇವೆದಲ್ಲಿ ಅದೇ ನವವಿಧ ಭಕ್ತಿ ಅಲ್ವಾ, ಶ್ರವಣಂ ಕೀರ್ತನಂ ಅದರಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಹೌದಾ? ಇವತ್ತು ಬೆಳಿಗ್ಗೆ ನಾವು ಒಂದು ಸ್ಪೆಷಲ್ ಕೋರ್ಸ್ ಶುರು ಮಾಡಿದೀವಲ್ವಾ, ಅರ್ಚನಾ ವಿಧಿ ಅಂತ. ಅರ್ಚನಾ ವಿಧಿ ಅಂತ ಹಿಂದಿದಲ್ಲಿ ನಡೀತಾ ಇದೆ. ಹಿಂದಿದಲ್ಲಿ ಯಾರ್ಯಾರು ಹಿಂದಿ ಅರ್ಥ ಆಗುತ್ತೋ ಜಾಯ್ನ್ ಆಗ್ಬೋದು. ಪ್ರತಿ ಶುಕ್ರವಾರ ಇರುತ್ತೆ ಬೆಳಿಗಿನ 7:20. ನಾನು ಎಲ್ಲ ಕಡೆ ಮೆಸೇಜ್ ಕಳಿಸ್ತಾ ಇದ್ದೀನಿ, ಹಿಂದಿ ಅರ್ಥ ಆಗೋರು ಸೇರ್ಕೊಳ್ಳಿ ಅಂತ. ಅರ್ಚನಾ ವಿಧಿ ಬಗ್ಗೆ, ಅರ್ಚನೆ ಯಾಕೆ ಮಾಡ್ಬೇಕು ನಾವು, ಕೃಷ್ಣನ್ ವಿಗ್ರಹ ಸೇವೆ ಯಾಕೆ ಮಾಡ್ಬೇಕು ಅಲ್ಲ. ನಿನ್ನೆ ನಾನು ಕೇಳಿದ್ನಲ್ವ, ಕೃಷ್ಣನ ಒಂದ್ ಪ್ರಶ್ನೆ ಮಾಡಿದ್ನಲ್ವಾ, ನಾವ್ ಇಲ್ಲಿಂದ ಅರ್ಪಿಸಿದ್ರೆ ಕೃಷ್ಣ ಹೆಂಗ್ ತಗೊಂತಾನೆ ಅಂತ ಅಲ್ವಾ? ಅದಕ್ಕೆ ಉತ್ತರನೇ ಅದು. ಕೃಷ್ಣ ಅವನ ಒಂದು ಅಪಾರವಾದ ಕರುಣೆ ಅವನ ವಿಗ್ರಹ ರೂಪದಲ್ಲಿ ಅಥವಾ ಒಂದು ಫೋಟೋ ರೂಪದಲ್ಲಿ ನಮ್ಮನೇಲಿ ಇದ್ರೆ ಅದೊಂದು ಅಪಾರ ಕರುಣೆಯಿಂದ ಅವನು ಸ್ವೀಕರಿಸ್ಕೊತಾ ಇರೋದು. ಸೊ ಅವನಿಗೂ ಅವನ ಚಿತ್ರಕ್ಕೂ ಏನು ವ್ಯತ್ಯಾಸ ಇಲ್ಲ. ಸೊ ಆ ರೀತಿಯಲ್ಲಿ ನಾವು ಈ ರೀತಿ ಸೇವೆ ಸಲ್ಲಿಸೋದ್ರಿಂದ ನಮ್ಮಲ್ಲಿನ ಮಾಲಿನ್ಯ ಹೋಗುತ್ತೆ. ಅದಕ್ಕೆ ಕೃಷ್ಣ ಹೇಳೋದು, ಅದಕ್ಕೆ ನನ್ನ ಭಕ್ತ ಯಾವತ್ತೂ ನಾಶ ಆಗಲ್ಲ ಅಂತ. ನೋಡಿ, ಕೃಷ್ಣನ್ ಬಗ್ಗೆ ಸದಾ ಚಿಂತನೆ ಮಾಡಿದ್ದು ತುಂಬಾ ಒಳ್ಳೆ ಮಾತಿದೆ. ಭಕ್ತಿ ಸೇವೆ 9 ವಿಧಗಳಲ್ಲಿ ತೊಡಗಿರುವ ಭಕ್ತನು ಹೃದಯದಿಂದ ಎಲ್ಲಾ ಕಲ್ಮಶವನ್ನು ತೊಡೆದು ಹಾಕುವುದರಲ್ಲಿ ನಿರತನಾಗಿರುತ್ತಾನೆ. ಅವನು ದೇವೋತ್ತಮ ಪರಮಪುರುಷನನ್ನು ಹೃದಯದಲ್ಲಿ ಧರಿಸಿರುತ್ತಾನೆ. ಸಹಜವಾಗಿ ಅವನ ಎಲ್ಲಾ ಪಾಪ ಕಲ್ಮಶಗಳು ತೊಳೆದು ಹೋಗುತ್ತವೆ. ಸದಾ ಪರಮ ಪ್ರಭುವನ್ನು ಕುರಿತು ಯೋಚಿಸುವುದು ಅವನನ್ನು ಪರಿಶುದ್ಧ ಹೃದಯನನ್ನಾಗಿ ಮಾಡುತ್ತದೆ. ವೇದಗಳ ಪ್ರಕಾರ ಒಂದು ನಿಯಮವಿದೆ. ಉನ್ನತ ಸ್ಥಾನದಿಂದ ಪತನ ಹೊಂದಿದವನು ಪರಿಶುದ್ಧನಾಗಲು ಕೆಲವು ಪ್ರಾಯಶ್ಚಿತ ವಿಧಿಗಳನ್ನು ಅನುಸರಿಸಬೇಕು. ಆದರೆ ಇಲ್ಲಿ ಅಂತ ನಿಯಮವೇನೂ ಇಲ್ಲ, ಏಕೆಂದರೆ ಆತನು ಸದಾ ದೇವೋತ್ತಮ ಪರಮಪುರುಷನನ್ನು ಸ್ಮರಿಸುವುದರಿಂದ ಪರಿಶುದ್ಧಗೊಳಿಸುವ ಪ್ರಕ್ರಿಯೆಯು ಆಗಲೇ ಭಕ್ತನ ಹೃದಯದಲ್ಲಿದೆ. ಆದುದರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವುದರ ಜಪವನ್ನು ನಿಲ್ಲಿಸದೆ ಮುಂದುವರಿಸಬೇಕು. ಇದನ್ನು ಭಕ್ತನನ್ನು ಎಲ್ಲಾ ಆಕಸ್ಮಿಕ ಪತನಗಳಿಂದ ರಕ್ಷಿಸುತ್ತದೆ. ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಘಟನೆಗಳಿಂದ ಪರಿಸ್ಥಿತಿಗಳಿಂದ ನಾವು ಕಾಪಾಡ್ಕೋಬಹುದು. ಮಹಾಮಂತ್ರನ ಅಷ್ಟು ನಾವು ಗಂಭೀರವಾಗಿ ತಗೋಬೇಕು. ನಾವೇನು ಶಿಕ್ಷಾ ಎಲ್ಲ ಎಷ್ಟೋ ಜನ ಶ್ರದ್ಧಾವನ್ ತಗೊಂಡಿದ್ರೆ, ಶ್ರದ್ಧಾವನ್ ಕೂಡ ತುಂಬಾ ಮುಖ್ಯವಾದಂತ ಅದು ಸ್ಥಾಯಿ. ಅದು ಇಲ್ಲಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳ್ತಾರೆ, ಕೃಷ್ಣ ಭಕ್ತಿದಲ್ಲಿರೋಂಥ ವ್ಯಕ್ತಿಗಳು ಈವನ್ ದೊಡ್ಡ ದೊಡ್ಡ ಯೋಗಿ ಜ್ಞಾನಿಗಳಿಗಿಂತ ತುಂಬಾ ಉತ್ತಮ ಸ್ಥಾನದಲ್ಲಿರೋಂಥ ವ್ಯಕ್ತಿಗಳು. ಜಸ್ಟ್ ಇವತ್ತೇ ಹೊಸದಾಗಿ ಮೊದಲನೇ ರೌಂಡ್ ಜಪ ಮಾಡಕ್ ಶುರು ಮಾಡಿದ್ರು ಅನ್ಕೊಳ್ಳೋಣ, ಶ್ರದ್ಧಾವಾನ್ ತಗೊಂಡಿದ್ದಾರೆ ಅನ್ಕೊಳ್ಳೋಣ. 16 ಮಾಲೆ ಬಗ್ಗೆ ಅವ್ರು ಹೇಳ್ತಾ ಇಲ್ಲ, 1 ರೌಂಡ್ ಜಪ ಮಾಡ್ತಾ ಇರೋಂಥ ಭಕ್ತನು ಕೂಡ ಆ ದೊಡ್ಡ ದೊಡ್ಡ ಯೋಗಿ ಧ್ಯಾನಿಗಳಿಗಿಂತ ಶ್ರೇಷ್ಠ ವ್ಯಕ್ತಿ ಅವನು. ಬಿಕಾಸ್ ಅವನು ಸಾಕ್ಷಾತ್ ಭಗವಂತನ ನಾಮೋಚ್ಚಾರಣೆ ಮಾಡ್ತಾ ಇರೋದು, ಅದು ಅವನ ಪೊಸಿಷನ್. ಓಕೆ, ಸೊ ಕೃಷ್ಣನ ಮಹಾಮಂತ್ರನ ನಮ್ಗೆ ಆಶ್ರಯ ಸಿಕ್ಕಿದೆ. ತುಂಬಾ ಅದು
ನಮ್ಮ ಕವಚ ಇದ್ದಂಗೆ ಅದು ನಮ್ಮ ಜೀವನದಲ್ಲಿ, ನಮ್ಮ ರಕ್ಷಣೆಗೆ ಯಾವಾಗ್ಲೂ ಇರುತ್ತೆ ಹರೇ ಕೃಷ್ಣ ಮಹಾಮಂತ್ರ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಸ್ತೇಪಿ ಯಾಂತಿ ಪರಾಂ ಗತಿಂ. ನಾ ಓದ್ತೀನ್ರಿ ಮಾತಾಜಿ. ಹೌದ್ರಿ ಮಾತಾಜಿ. ಪಾರ್ಥ ಅನುವಾದ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಇಲ್ಲಿ ಕೃಷ್ಣ ಯಾರ ಬಗ್ಗೆ ಹೇಳ್ತಾ ಇರೋದು? ಸ್ತ್ರೀಯ, ವೈಶ್ಯ ತಥಾ ಶೂದ್ರ ಅಲ್ವಾ? ಇವ್ರು 3 ಜನನ ಒಂದೇ ಕ್ಯಾಟಗರಿದಲ್ಲಿ ಇಡ್ತಾನೆ ಕೃಷ್ಣ, ಒಂದೇ ಲೆವೆಲ್ ಅಲ್ಲಿ. ಸ್ತ್ರೀಯರನ್ನ, ಶೂದ್ರರನ್ನ ಮತ್ತೆ ವೈಶ್ಯರನ್ನ. ಯಾಕಂದ್ರೆ ಹರೇ ಕೃಷ್ಣ ಸ್ತ್ರೀಯರು ಗುರುಜಿ. ಕೂಡ ಸಾರಿ ಗುರುಜಿ, ಕೀಳು ಜನ್ಮ ಅಂತ ಯಾಕೆ ಹೇಳ್ತಾರೆ ಗುರುಜಿ? ಹೆಂಗಸು ಎಷ್ಟು ಇದೆ ಅಲ್ವಾ, ಕೀಳು ಜನ್ಮ ಅಂತ ಯಾಕೆ? ಇದು ಡಿವೋಟೀಸ್ ಬಗ್ಗೆ ಅಲ್ಲ ಮಾತಾಜಿ, ಇದು ಮಟೀರಿಯಲಿಸ್ಟಿಕ್ ಆಗಿರೋಂಥ ವ್ಯಕ್ತಿಗಳ ಬಗ್ಗೆ. ಹಾ, ಓಕೆ. ಮಟೀರಿಯಲಿ ಪೂರ್ತಿ ಆಗಿರೋಂಥ ವ್ಯಕ್ತಿಗಳಿಗೆ ಅವರಿಗೆ ಸತ್ವ ರಜಸ್ ತಮ ಗುಣದಲ್ಲಿ ಜಾಸ್ತಿ, ಅವರು ತಮ ಗುಣದಲ್ಲಿರ್ತಾರೆ, ರಜಸ್ ತಮ ಗುಣದಲ್ಲಿರ್ತಾರೆ. ಓಕೆ. ಎರಡನೇದು, ಸ್ತ್ರೀಯರಿಗೆ ಅಷ್ಟು ಶಾಸ್ತ್ರ ಅರ್ಥ ಆಗೋದಿಲ್ಲ, ಜ್ಞಾನ, ಇಂಟೆಲಿಜೆನ್ಸ್, ಇಂಟೆಲೆಕ್ಟ್ ಅನ್ನೋದು ಅಷ್ಟಿಲ್ಲ, ಅಷ್ಟು ಗೊತ್ತಾಗಲ್ಲ ಅವ್ರಿಗೆ. ತತ್ವ, ವೇದಾಂತ ಇದರಿಂದ ಅವರು ತುಂಬಾ ದೂರ ಇರ್ತಾರೆ. ಅವ್ರು ಏನಿದ್ರು ಫ್ಯಾಮಿಲಿ ಅಟ್ಯಾಚ್ಮೆಂಟ್, ಮಕ್ಕಳು, ಇದ್ರಲ್ಲೇ ಅವ್ರು ಬಿಸಿ ಇರ್ತಾರೆ. ಇದು ಅಂಡ್ ದುಡ್ಡು. ಬಟ್ ಅದು ಗೃಹಸ್ಥಾಶ್ರಮ ಪಾಲಿಸ್ತಾ ಇರೋಂಗಲ್ವಾ? ಎವ್ರಿಬಡಿ ಆರ್ ನಾಟ್ ಗೃಹಸ್ಥಾಶ್ರಮದಲ್ಲಿ ಇದ್ದಂಗಲ್ಲ. ಗೃಹಸ್ಥಾಶ್ರಮ ಅಂದ್ರೆ ಎಲಿವೇಶನ್ ಪ್ಲಾನ್ ಮಾಡ್ತಿರೋರು ಗೃಹಸ್ಥಾಶ್ರಮದಲ್ಲಿ ಇದ್ದಂಗೆ. ಯಾರು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿದ್ದಾರೋ ಅವರು ಗೃಹಸ್ಥಾಶ್ರಮದಲ್ಲಿ ಇದ್ದಂಗೆ. ಬಾಕಿಯವರೆಲ್ಲ ಗೃಹಸ್ಥಾಶ್ರಮ ಅಲ್ಲ, ಅವರೆಲ್ಲ ಗೃಹಮೇಧಿ ಅಂತ ಭಾಗವತ. ಗೃಹಮೇಧಿ ಅಂದ್ರೆ ಅಟ್ಯಾಚ್ ಟು ಹೌಸ್ ಹೋಲ್ಡ್ ಲೈಫ್, ಅಟ್ಯಾಚ್ ಟು ಚಿಲ್ಡ್ರನ್, ಅಟ್ಯಾಚ್ ಟು ಫ್ಯಾಮಿಲಿ, ಅಟ್ಯಾಚ್ ಟು ಬಾಡಿ. ಸೊ ಹಾಗಾಗಿ ಅವರಿಗೆ ಜ್ಞಾನ ಅನ್ನೋದು, ಜ್ಞಾನದ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಇರಲ್ಲ, ಜಸ್ಟ್ ಇಮೋಷನಲ್ ಅಷ್ಟೇ ಅವರು. ಸೊ ಅವ್ರಿಗೆ ನಾಲೆಜ್ ಅರ್ಥ ಆಗಲ್ಲ. ಅದಕ್ಕೆ ಶಾಸ್ತ್ರ ಎಲ್ಲಿ, ನಮ್ಮ ಶಾಸ್ತ್ರದಲ್ಲಿ ಯಾರು ಫಿಮೇಲ್ ಹೆಂಗಸರಲ್ಲಿ ಯಾರು ದೊಡ್ಡ ಗ್ರೇಟ್ ಸನ್ಯಾಸಿಗಳು, ಸಾಧುಗಳು ಯಾರು ಇದಾರ? ಯಾರಿದ್ದಾರೆ? ಯಾರು ಇಲ್ಲ, ಹಿಸ್ಟ್ರಿದಲ್ಲೇ ಇಲ್ಲ. ಬಟ್ ನಾವು ಚೈತನ್ಯ ಮಹಾಪ್ರಭು ಕೃಪೆಯಿಂದ, ಈವನ್ ನಿತ್ಯಾನಂದ ಪ್ರಭು ಅವ್ರ ತಾಯಿ ಕೂಡ ಗುರು ಅದ್ರಂತೆ. ಇದು ಓನ್ಲಿ ಬೈ ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಇಂದ ಸಾಧ್ಯ. ಈವನ್ ಕಪಿಲ ದೇವ, ದೇಹವತಿ, ಇವರೆಲ್ಲ ಆರ್ಡಿನರಿ ವಿಮೆನ್ ಅಲ್ಲ, ಇವರೆಲ್ಲ ವೈಷ್ಣವೀಸ್, ಪ್ಯೂರ್ ಡಿವೋಟೀಸ್, ಇವರು ಪ್ಯೂರ್ ಸೋಲ್ಸ್. ಅದೇ ನಮ್ಮ ಗುರು ಮಹಾರಾಜ್ ಕೂಡ ಅದೇ ಹೇಳ್ತಾರೆ, ಇದು ಶ್ಲೋಕ ನಾಟ್ ಫಾರ್ ಡಿವೋಟಿ ಮಾತಾಜೀಸ್ ಅಲ್ಲ, ಇದೆಲ್ಲ ಆರ್ಡಿನರಿ ಮಾತಾಜೀಸ್, ಆರ್ಡಿನರಿ ಲೇಡೀಸ್. ಇದು ಅವರೆಲ್ಲ ಯಾರು ಟಿವಿ ನೋಡ್ಕೊಂಡು ಫ್ಯಾಮಿಲಿದಲ್ಲಿ ಇರ್ತಾರೋ, ಬ್ಯುಸಿಯಾಗಿರ್ತಾರೋ, ಮನೆ, ದುಡ್ಡು, ಹಣ, ಮಕ್ಕಳು ಅಷ್ಟೇ ಅವ್ರಿಗಿದು. ಅವರಿಗೆ ವೇದಾಂತ ಅನ್ನೋದು ಅರ್ಥ ಆಗಲ್ಲ. ಅಂತ ವ್ಯಕ್ತಿಗಳು ಕೂಡ ಉದ್ಧಾರ ಮಾಡ್ಬೋದು ಭಕ್ತಿ ಮಾರ್ಗಕ್ಕೆ ಬರೋದ್ರಿಂದ. ಇವತ್ತು ಭಾಗವತಂನಲ್ಲಿ ಆ ದಕ್ಷನ್ ಶಾಪ ಇದು ಪ್ರಸಂಗದಲ್ಲಿ ಅವನ್ನ ದಕ್ಷನ ಗೃಹಮೇಧಿ ಅಂತಾನೆ ಹೇಳಿದ್ದಾರೆ. ಎಸ್, ಈಸ್ ಅ ಗೃಹಮೇಧಿ. ಬಿಕಾಸ್ ದಕ್ಷ ಕುಡ್ ನಾಟ್ ಐಡೆಂಟಿಫೈ ಹೂ ಇಸ್ ಶಿವ. ಲಾರ್ಡ್ ಶಿವಸ್ ಪೊಸಿಷನ್ ದಕ್ಷಂಗೆ ಅರ್ಥನೇ ಆಗಲಿಲ್ಲ. ಅವನ ಪೊಸಿಷನ್ನೇ ಅವನಿಗೆ ಹೆಚ್ಚಾಯ್ತು. ಪೊಸಿಷನ್ ಏನದು? ಅದು ಜಸ್ಟ್ ಟೆಂಪ್ರರಿ ಸ್ಟೇಟ್. ಅದು ಯಾವತ್ ಬೇಕಾದ್ರೂ ಪೊಸಿಷನ್ ಇಂದ ನಾವು ಬಿದ್ದೋಗ್ಬಿಡ್ಬೋದು. ಇವತ್ತು ನಾನು ದೊಡ್ಡ ವ್ಯಕ್ತಿಯಾಗಿರ್ಬೋದು, ಎಷ್ಟು ದಿನ ಅದಿರುತ್ತೆ ಅಲ್ವಾ? ಸೊ ಅದು ಅದೇ ಪರಿಸ್ಥಿತಿ. ಅದಕ್ಕೆ ಇವ್ರುಗಳಿಗೆ ಲೋವರ್ ಬರ್ತ್ ಅಂದ್ರೆ ವುಮೆನ್, ವೈಶ್ಯ ಅಂಡ್ ಶೂದ್ರ. ವೈಶ್ಯಾಸ್ ಆಲ್ಸೋ ಯಾತಕ್ಕೆ ಅಂದ್ರೆ ಮರ್ಚೆಂಟ್ ಪೀಪಲ್, ಮರ್ಚೆಂಟ್ ಬಿಸ್ನೆಸ್ ಅಲ್ಲಿ ಇರುವಂತ ವ್ಯಕ್ತಿಗಳು, ಅವರು ರಜಸ್ತಮ ಗುಣದಲ್ಲಿ ಇರ್ತಾರೆ. ಗುಣನೂ ಅಲ್ಲ, ಪ್ಯೂರ್ ರಜನೂ ಅಲ್ಲ, ರಜಸ್ ಅಂಡ್ ತಮಸ್ ಎರಡು ಮಿಶ್ರಣದಲ್ಲಿ ಇರ್ತಾರೆ. ಸೊ ಅವ್ರಿಗೂ ಲೋ ಬರ್ತ್ ಅಂತ ಕರೀತಾರೆ, ಕೆಳಜನ್ಮ. ಶೂದ್ರ ಆಬ್ವಿಯಸ್ಲಿ ಅವರು ತಮ ಗುಣದಲ್ಲಿ ಇರ್ತಾರೆ. ಶೂದ್ರ ಅಂದ್ರೆ ಜಸ್ಟ್ ನಾನು ಒಬ್ರು ಕೆಳಗಡೆ ಕೆಲಸ ಮಾಡೋದಷ್ಟೇ. ಎಷ್ಟೇ ಲಕ್ಷ ಪಡ್ಕೋಬಹುದು ಸಂಬಳ. ಇವತ್ತು ಗೂಗಲ್ ಅಲ್ಲಿ ವರ್ಕ್ ಮಾಡೋದಿರ್ಬೋದು, ಅಮೆಝಾನ್ ಅಲ್ಲಿ ವರ್ಕ್ ಮಾಡೋದಿರ್ಬೋದು, ಬಟ್ ಅವರೆಲ್ಲ ಇದೇ ಕ್ಯಾಟಗರಿ. ಶಾಸ್ತ್ರದ ಪ್ರಕಾರ ಆ ಕ್ಯಾಟಗರಿ ಬರ್ತದೆ. ಬಿಕಾಸ್ ಯಾತಕ್ಕೆ ಅಂದ್ರೆ ಅವರಿಗೆ ಆ ಹೈಯರ್ ಕಾನ್ಶಿಯಸ್ನೆಸ್ ಇರಲ್ಲ ಅವರಿಗೆ. ಏನೋ ನಾನ್ ಯಾರು ಅನ್ನೋ ತಿಳ್ಕೊಳ್ಳೋ ಇದ್ರಿಲ್ಲ ಅವ್ರು. ಯಾವತ್ತು ಜಸ್ಟ್ ನನ್ನ ಬಾಸ್ ಏನ್ ಹೇಳ್ತಾರೆ ನಾನು ಕೇಳ್ಕೊಂಡು ಹೋಗ್ತೀನಿ, ನನ್ನ ಚಾಕ್ರಿ ನಾ ಮಾಡ್ಕೊಂಡು ಹೋಗ್ತೀನಿ ಕತ್ತೆ ಅಷ್ಟೇ.
ಮೂಢಾಸ್, ಮೂಢ ಅಂತ ಕೃಷ್ಣ ಕರೀತಾನೆ, ಆ ಕ್ಯಾಟಗರಿಗೆ ಬರ್ತಾರೆ. ಅದಕ್ಕೆ ಪ್ರಭುಪಾದ ಹೇಳೋದು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಶೂದ್ರ ಪ್ರೊಫೆಷನ್ ಬಿಟ್ಬಿಟ್ಟು ನೀವೆಲ್ಲ ವೈಶ್ಯ ಪ್ರೊಫೆಷನ್ ತಗೊಳ್ಳಿ ಅಂತ. ಅಫ್ಕೋರ್ಸ್ ಕೃಷ್ಣ ಕಾನ್ಶಿಯಸ್ ಪ್ಲಾಟ್ಫಾರ್ಮ್ ಬಂದಿರೋರಿಗೆ ಈ ಭೌತಿಕದ ಡಿಫ್ರೆನ್ಸಿಯೇಷನ್ ಏನು ಲೆಕ್ಕಕ್ಕಿಲ್ಲ. ಬಟ್ ಆದ್ರೂ ಇಟ್ ಈಸ್ ಆಫ್ ಸಮ್ ಬೆನಿಫಿಟ್ ಓನ್ಲಿ, ಲಾಟ್ ಆಫ್ ಬೆನಿಫಿಟ್. ಒಂದು ಜಾಬ್ಗೆ ಹೋಗಿ ಕೆಲಸ ಮಾಡೋದ್ರಲ್ಲಿ ಇರೋಂಥ ಮೆಂಟಲ್ ಸ್ಟೇಟ್ ನೀನ್ ಸ್ವಂತವಾಗಿ ಮಾಡಿದ್ರೆ ಇನ್ನು ಜಾಸ್ತಿನೇ ಪರಿಶ್ರಮ ಪಡ್ತೀಯ ಆಕ್ಚುಲಿ. ಬಟ್ ಆದ್ರೂ ಯು ಆರ್ ಡೂಯಿಂಗ್ ಸಮಥಿಂಗ್ ಮೋರ್. ಇನ್ನು ಜಾಸ್ತಿ ಇಂಟೆಲೆಕ್ಟ್ ಇರುತ್ತೆ, ಇನ್ನು ಜಾಸ್ತಿ ನಮ್ಮ ಪ್ರಜ್ಞೆ ಜಾಸ್ತಿ ಇರುತ್ತೆ, ಇನ್ನು ನಮ್ಗೆ ಯೋಚನೆ ಮಾಡೋದಿಕ್ಕೆ, ಪ್ರಶ್ನೆ ಮಾಡೋದಿಕ್ಕೆ ಅನುಕೂಲ ಮಾಡ್ಕೊಡತ್ತೆ ಆ ಕೆಲಸ, ವೃತ್ತಿ ಕೂಡ. ಒಬ್ರು ಕೆಳಗಡೆ ಕೆಲಸ ಮಾಡಿದ್ರೆ ಅದು ಆ ಥರ ಇರಲ್ಲ, ಅದೊಂದು ಜಸ್ಟ್ ಸಪ್ರೆಷನ್ ಇರುತ್ತೆ. ನಾ ಹೇಳ್ತೀನಿ, ನೀನ್ ಕೇಳ್ಬೇಕಷ್ಟೆ. ನನ್ನ ರೂಲ್ಸ್ ಟರ್ಮ್ಸ್, ನನ್ನ ಟರ್ಮ್ಸ್ ಅಲ್ಲಿ ನೀನ್ ಮಾಡೋದು ಕೆಲಸ ಅಲ್ವಾ. ಹಾಗಾಗಿ ನಮ್ಗೇನು ಫ್ರೀಡಮ್ ಇರಲ್ಲ, ನಮ್ಗೇನು ಬಿಡುಗಡೆ ಇರಲ್ಲ. ನಮಗೋಸ್ಕರ ನಾವು ಯಾವಾಗ ಬೇಕೋ ಕೂತ್ಕೊಂಡು ಎಂಜಾಯ್ ಮಾಡೋಣ, ಕ್ಲಾಸ್ ಕೇಳೋಣ, ಭಗವದ್ಗೀತೆ ಓದೋಣ, ಏನು ಫ್ರೀಡಮ್ ಇರಲ್ಲ. ಆ ಥರ ಇಸ್ ನೋ ಫ್ರೀಡಮ್ ಅಟ್ ಆಲ್ ಜಾಬ್ಗೆ ಹೋಗೋರ್ಗೆ ಅಲ್ವಾ. ಅದಕ್ಕೆ ಪರವಾಗಿಲ್ಲ, ಕಮ್ಮಿ ಬಂದ್ರೂ ಪರವಾಗಿಲ್ಲ. ಆಕ್ಚುಲಿ ಎಲ್ಲ ಡಿವೋಟೀಸ್ ಅದೇ ಇದಕ್ಕೆ ಬೆನಿಫಿಟ್ ತಗೋಬೇಕು. ಆಕ್ಚುಲಿ ಇದೆಲ್ಲ ಕೃಷ್ಣ ಕೊಟ್ಟರೆ ನಾಲೆಜ್ನ ತಗೊಂಡು ಸ್ವಂತವಾಗಿ ಅವ್ರ ಒಂದು ಚಿಕ್ಕ ಚಾಯ್ ದುಕಾನ್ ಇಟ್ಟರು ಪರವಾಗಿಲ್ಲ ಅಂತ ಹೇಳ್ತಾರೆ. ಚಾಯ್ ದುಕಾನ್ ಅಂದ್ರೆ ಏನಾದ್ರು ಒಂದು ಚಿಕ್ಕ ಅಂಗಡಿ ಇಟ್ಟರು ಪರವಾಗಿಲ್ಲ, ದಿನಸಿ ಅಂಗಡಿ ಇಟ್ಟರು ಪರವಾಗಿಲ್ಲ, ಅಥವಾ ಏನಾದ್ರೂ ಒಂದು ಸ್ವಂತ ಒಂದು ಟೇಲರಿಂಗ್ ಶಾಪ್ ಇಟ್ಟರು ಪರವಾಗಿಲ್ಲ, ಟ್ಯೂಷನ್ ಹೇಳ್ಕೊಟ್ರು ಪರವಾಗಿಲ್ಲ. ಅಫ್ಕೋರ್ಸ್ ನೋ ಪ್ರೊಫೆಷನ್ ಇಸ್ ಚಿಕ್ಕದು ಅನ್ನಕ್ಕಾಗಲ್ಲ, ಎಲ್ಲಾನು ದೊಡ್ಡದೆ. ಎಲ್ಲದಕ್ಕೂ ಎಲ್ರಿಗೂ ಹೆಲ್ಪ್ ಬೇಕೇ ಬೇಕು, ಎಲ್ಲ ವೃತ್ತಿನೂ ದೊಡ್ಡದೆ. ಬಟ್ ಚಿಕ್ಕದ್ ಮಾಡಿದ್ರು, ನಮ್ ಸ್ವಂತ ಮಾಡಿದ್ರು ನಮ್ಗೆ ತುಂಬಾ ಚೆನ್ನಾಗಿ ಕೃಷ್ಣ ಪ್ರಜ್ಞೆಗೆ ಏರೋದಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ. ಜಾಬ್ಗೆ ಹೋದ್ರೆ ಮಾತ್ರ ಅದು ತುಂಬಾ ಕಷ್ಟ, ಅದರಿಂದ ಬಿಡುಗಡೆ ಹೊಂದೋದು ಕಷ್ಟ. ಎಷ್ಟು ಜನ ಇದ್ದಾರೆ, ನಮ್ಮ ಪ್ರಭು ಪ್ರೊಫೆಷನ್ ನಾನು ನೋಡ್ತಿದ್ದಲ್ಲ, ನಮ್ಮ ಪ್ರಭು ಯಾವತ್ತೋ ಬಿಟ್ಟಾಯ್ತಾ ಆ ಥರ ನೌಕರಿ. ಜಾಬ್ 9 to 5 ಜಾಬ್, ಅವ್ರ 9 to 5 ಅನ್ನೋದು ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಇವಾಗ ಪ್ರೈವೇಟ್ ಅಲ್ಲಿ ಅದು ಇಲ್ವೇ ಇಲ್ಲ ಅಲ್ವಾ. ಪ್ರೈವೇಟ್ ಅಲ್ಲಿ ಯಾವಾಗಲೂ ನೀನು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತೇನೆ, ಮನೆಗೆ ಬಂದ್ಮೇಲೂ ಕೆಲಸ, ಆಫೀಸಲ್ಲಿ ಮತ್ತೆ ಆಫೀಸೇ ಮನೇಲಿ ಇದ್ವಿ, ಮತ್ತೆ ಮನೇಲಿ ಯಾವಾಗ ಇರ್ತೀವಿ ನಾವು? ಆಫೀಸ್ಗೆ ಹೋದ್ರು ಕೆಲಸ ಮಾಡ್ಬೇಕು, ಮನೆಗೆ ಬಂದ್ರು ಕೆಲಸ ಮಾಡ್ಬೇಕು ಅಂದ್ರೆ ಮತ್ತೆ ಮನೇಲಿ ಯಾವಾಗ ಇದ್ದಂಗೆ ನಾವು ಅಲ್ವಾ. ಅವ್ರು ಬಿಡೋದಿಲ್ಲ, ಮನೇಲಿ ಇರೋಕ್ ಬಿಡಲ್ಲ, ಫ್ಯಾಮಿಲಿ ಜೊತೆ ಇರೋದಕ್ಕೆ ಬಿಡಲ್ಲ ಅವ್ರು. ಯಾವಾಗ್ಲೂ ಅವ್ರು ದುಡಿಮೆ ಮಾಡಿಸ್ಕೊಳ್ಳೇಬೇಕು. ಯಾಕಂದ್ರೆ ಅವ್ರು ಮಾಡಿಸ್ಕೊತಾ ಇರೋದು ಯಾರು? ವೈಶ್ಯ ಅಲ್ವಾ. ಕಂಪನಿ ಮಾಲೀಕ ಅವ್ನ್ ಬಿಸ್ನೆಸ್ ಮ್ಯಾನ್, ಅವನು ಎಂಜಾಯ್ ಮಾಡ್ಕೊಂಡು ಇರ್ತಾನೆ, ಅವನ್ ಬೇಕಾದಷ್ಟು ಪ್ರಾಫಿಟ್ ತಿಂತಾನೆ. ಬಟ್ ಅವ್ನ ಎಂಪ್ಲಾಯಿ ಕೊಡ್ಬೇಕಾದ್ರೆ ಸಂಬಳ ಮಾತ್ರ ಅವನು ಇಷ್ಟು ಕೊಡ್ತಾನೆ ಅಷ್ಟೇ, ಅವ್ನು ತಗ್ಸ್ಕೊಳ್ಳೋ ಕೆಲ್ಸಕ್ಕೆ. ಅದ್ರ ಜೊತೆಗೆ ಅವನಿಗೊಂದು ರಜೆ ಸಿಗಲ್ಲ. ಎಷ್ಟೋ ಜನ ನೋಡಿದೆ ನಮ್ಮ ಪ್ರಭು ಫ್ರೆಂಡ್ಸ್, ಎಲ್ಲ ಅಮೆರಿಕದಲ್ಲಿ ಕೆಲಸ ಮಾಡೋರು, ಅವ್ರ ತಂಗಿ ಮದ್ವೆಗೆ ಬರೋದಕ್ಕೆ ಟೈಮ್ ಇಲ್ಲ. ಭಯ ಕೂಡ, ಎಲ್ಲಿ ಬಂದ್ರೆ ಜಾಬ್ ಹೋಗತ್ತೋ, ಎಲ್ಲಿ ನನ್ ವೀಸಾ ತೆಗಿತಾರೋ, H1B ತೆಗಿತಾರೋ. ಅವ್ರ ಲೈಫ್ ಪ್ಯಾಥಟಿಕ್ ಲೈಫ್ ಅವ್ರದ್ದು. ಅವರೇ ಅಂದ್ರೆ ಒಂದ್ಸರಿ ಹೋದ್ಮೇಲೆ ಹಿಂದೆ ಬರೋದು ತುಂಬಾ ಕಷ್ಟ. ಅದಕ್ಕೆ ತುಂಬಾ ದಮ್ ಬೇಕು, ತುಂಬಾ ಅದಕ್ಕೆ ಸ್ಟ್ರಾಂಗ್ ಬೇಸಿಸ್ ಬೇಕು, ಅಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು. ಇಟ್ಸ್ ನಾಟ್ ಈಸಿ. ಅದಕ್ಕೆ ಮುಂಚೆ ಕರಿಯರ್ ಬಿಗಿನಿಂಗ್ ಅಲ್ಲೇ ಚೂಸ್ ಮಾಡ್ಬೇಕಾದ್ರೆ ಏನ್ ಕೆಲಸ ಮಾಡ್ತೀನಿ, ಯಾವ ರೀತಿ ಜಾಬ್ ತಗೋದು, ಒಂದು ಪ್ಲಾನಿಂಗ್ ಇರ್ಬೇಕು. ಜಾಬ್ ಹೋದ್ರು ಒಂದು 5 ವರ್ಷ ಹೋಗಿ ಕಲ್ತ್ಕೊಂಡು ಬಿಟ್ಟು ಆ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇನಾದ್ರು ಸ್ವಂತ ಮಾಡಂಗಿರ್ಬೇಕು. ಅವಾಗ ಅವನು ಬಿಡುಗಡೆ ಆದಂಗೆ, ಹೊರಗೆ ಬಂದೆ. ಇಲ್ಲಾಂದ್ರೆ ಚಕ್ರಕ್ಕೆ ಸಿಗಾಕೊಂಡ್ರೆ ಕಂಪ್ನಿ ಆ ಕೆಲಸ ಈ ಕೆಲಸ, ಅವ್ರು ಬಿಡುಗಡೆ ಆಗದೇ ಇಲ್ಲ. ಆ ಮೈಂಡ್ ಸೆಟ್ ಇಂದ ಹೊರಗೆ ಬರ್ಬೇಕು, ಆ ಎಂಪ್ಲಾಯಿ ಮೈಂಡ್ ಸೆಟ್, ಶೂದ್ರ ಮೈಂಡ್ ಸೆಟ್. ಹಲವು ಶೂದ್ರ ಸಂಭವ ಅದು, ಅಫ್ಕೋರ್ಸ್ ಅದೊಂದು ಪಾರ್ಟ್. ಬಟ್ ಕೃಷ್ಣ ಹೇಳೋದೇನಂದ್ರೆ, ಕೃಷ್ಣ ಕಾನ್ಶಿಯಸ್ ಲೆವೆಲ್ ಬಂದ್ಮೇಲೆ, ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಇಲ್ಲೇನು ಜಾಸ್ತಿ ವ್ಯತ್ಯಾಸ ಆಗಲ್ಲ. ಬಿಕಾಸ್ ಇಲ್ಲೆಲ್ಲ ಕೃಷ್ಣ ಪ್ರಜ್ಞೆ ಸ್ಥಾಯದಲ್ಲಿರೋಂಥ ವ್ಯಕ್ತಿಗಳೆಲ್ಲ ಒಂದು ಟ್ರಾನ್ಸೆಂಡೆಂಟಲ್ ಲೆವೆಲ್ ಅಲ್ಲಿ ಇರೋಂಥ ಅಲ್ವಾ. ರಜೋಗುಣ, ತಮೋಗುಣ, ಸತ್ವಗುಣ ದಾಟಿರುವಂತ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಪರವಾಗಿಲ್ಲ ಅಂತಾರೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಆಪ್ಷನ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ಮಾಡೋಕ್ಕಾದ್ರೆ ಇಟ್ಸ್ ವೆರಿ ಗುಡ್. ಬಟ್ ಮಾಡಕ್ ಆಗದೆ ಇರೋರಿಗೆ ಕೃಷ್ಣ ಹೇಳೋದು ಆ ಡಿಸ್ಟಿಂಕ್ಷನ್ ಏನು ಇಲ್ಲ ಅಂತಾನೆ. ಎನಿಬಡಿ ಬೈ ಜಸ್ಟ್ ಡೂಯಿಂಗ್ ಡಿವೋಷನಲ್ ಸರ್ವಿಸ್ ಕ್ಯಾನ್ ರೀಚ್ ಸುಪ್ರೀಂ ಡೆಸ್ಟಿನೇಷನ್ ಅಂತ ಕೃಷ್ಣ. ಸುಪ್ರೀಂ ಡೆಸ್ಟಿನೇಷನ್ ಸಿಗೋದು ಅಂದ್ರೆ ಅದೇನೋ ಮಜಾಕಲ್ಲ ಅಲ್ವಾ. ಕೃಷ್ಣನ್ ವೈಕುಂಠ ಲೋಕಕ್ಕೆ, ಗೋಲೋಕ ವೃಂದಾವನ ಹೋಗೋದಿಕ್ಕೆ ಮಾರ್ಗ ಎಲ್ಲರಿಗೂ ವೈಡ್ ಓಪನ್ ಬಾಗಿಲು ತೆಗೆದು ಕೊಟ್ಟಿದ್ದಾನೆ ಕೃಷ್ಣ. ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು, ಬೇರೆ ಯಾವ ರೂಪದಲ್ಲೂ ಕೊಟ್ಟಿಲ್ಲ ಕೃಷ್ಣ. ಅಷ್ಟು ಸುಲಭ ಕೊಡಲ್ಲ ಕೃಷ್ಣ ಎಲ್ರಿಗೂ ದಾರಿ. ನಿಮ್ಮ ಮಹಾಪ್ರಭು ರೂಪದಲ್ಲಿ ಬಂದಾಗ, ಡಿವೋಟಿ ರೂಪದಲ್ಲಿ ಬಂದಾಗ ಕೃಷ್ಣನ್ಗೆ ಇನ್ನು ದೊಡ್ಡ ಹೃದಯದಿಂದ ಬಂದಿರೋದು. ನಮೋ ಮಹಾವದನ್ಯಾಯ ಅಂತ ಅದಕ್ಕೆ ಕರೆಯೋದು ರೂಪ ಗೋಸ್ವಾಮಿ. ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ ವಿಷಯ ನಮಃ. ಅದು ಕೃಷ್ಣನ ಔದಾರ್ಯ ಗುಣ, ಔದಾರ್ಯ ಲೀಲ.
ಸೊ ಹಾಗಾಗಿ ಈ 3 ಮೋಡ್ಸ್ ಅಲ್ಲಿ ಇರೋಂಥ ವ್ಯಕ್ತಿಗಳೇನಿದಾರು, ಎಸ್ಪೆಷಲಿ ವುಮೆನ್, ವೈಶ್ಯ, ಶೂದ್ರ, ಇವರೆಲ್ಲರೂ ಕೂಡ ನನ್ನ ಶರಣ ಪಡ್ಕೊಳ್ಳೋದ್ರಿಂದ ನಂದಾಗ ಬರ್ಬೋದು ಅಂತ ಕೃಷ್ಣ. ಓಕೆನಾ? ಸೊ ಅದು ವಿಷಯ. ಹಾಗಾಗಿ ಹೆಂಗಸ್ರಿಗೆ ರಿಯಲ್ ಫ್ರೀಡಮ್ ಅಂದ್ರೆ ಒಂದೇ ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ನಮ್ಮ ವರ್ಣಾಶ್ರಮದಿಂದ ನಾವು ಎಲಿವೇಶನ್ ಹೊಂದಕ್ ಆಗಲ್ಲ. ವರ್ಣಾಶ್ರಮ ತುಂಬಾ ತುಂಬಾ ಕಷ್ಟ ಫಾಲೋ ಮಾಡೋದು. ಕಲಿಯುಗದಲ್ಲಿ ವರ್ಣಾಶ್ರಮ ಫಾಲೋ ಮಾಡೋದು ತುಂಬಾ ಇಂಪಾಸಿಬಲ್, ನೆಕ್ಸ್ಟ್ ಇಂಪಾಸಿಬಲ್. ಯಾಕಂದ್ರೆ ಮಾತಾಜಿ ಡಿವೋಟಿ ಆಗಿದ್ರೆ ಪ್ರಭುಜಿ ಡಿವೋಟಿ ಆಗಿಲ್ದೇ ಇರ್ಬೋದು ಅಲ್ವಾ? ಆ ತರ ನಾವು ನೋಡಿದ್ರೆ ಗಂಡ ಎಲ್ಲಿ ಹೋಗ್ತಾನೋ ಅದೇ ಮಾರ್ಗದಲ್ಲಿ ಹೆಂಡತಿನೂ ಹೋಗ್ತಾಳೆ ಅನ್ಕೊಂಡ್ರೆ ಅವ್ನ್ ಸ್ವರ್ಗಕ್ಕೆ ಹೋಗ್ತಾರೋ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಅಲ್ವಾ? ಅವ್ರು ಮಾಡೋ ಕಾರ್ಯದ ಪ್ರಕಾರ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಆ ವರ್ಣಾಶ್ರಮ ಧರ್ಮ ನೋಡ್ಕೊಂಡು ಕೂತ್ಕೊಳಕ್ ಆಗಲ್ಲ ನಾವು. ಅದಕ್ಕೆ ಕೃಷ್ಣ ಕಲಿಯುಗ ಕೊಟ್ಟಿರೋದು ಭಾಗವತ ಧರ್ಮ. ಇದರಿಂದ ಜಸ್ಟ್ 1% ಫ್ಯಾಮಿಲಿದಲ್ಲಿ ಡಿವೋಟಿ ಆದ್ರೂ ಎಲ್ಲರನ್ನೂ ಲಿಬರೇಟ್ ಮಾಡ್ಬೋದು. ಸೊ ಇದೊಂಥರ ಅದೇನಂತಾರೆ, ಒಂದು ಸೇಲ್ ಆಫರ್ ಇದ್ದಂಗೆ ಇದಂತ ಅಷ್ಟೇ. ಯಾರಿಗ್ ಬೇಕು ಯಾರಿಗುಂಟು ಯಾರಿಗಿಲ್ಲ ತರ. ನೀವು ಬಂದ್ರ ತಗೊಂಡ್ರ, ನೀವು ಅದನ್ನ ಮುಂದುವರ್ಸಿದ್ರ ಭಕ್ತಿನ, ನೀವು ಸೀರಿಯಸ್ ಆದ್ರ ಅಷ್ಟೇ, ನಿಮ್ ಲೈಫ್ ಸೆಟ್ ಆದಂಗ ಅಷ್ಟೇ. ನಿಮ್ ಲೈಫ್, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಲೈಫ್ ಎಲ್ರದ್ದು ಸೆಟ್ ಆದಂಗ ಅಷ್ಟೇ. ಬಟ್ ಇದು ತಗೊಳ್ಳಿಲ್ವಾ ನಾವು, ಅಥವಾ ಬಂದು ಸುಮ್ನೆ ನೋಡಿ ಸುಮ್ನೆ ಹಿಂಗ್ ಮುಟ್ಬಿಟ್ಟು ಹೊಟ್ಟೋಗ್ಬಿಟ್ವಾ ದೂರದಿಂದ, ಅವನಷ್ಟು ಅದೇ ಹೇಳ್ತಾರೆ. ಆಕ್ಚುಲಿ ಒಂದು ಸೆಲೆಕ್ಷನ್ ಪ್ರಭುಪಾದ ಹೇಳ್ತಾರೆ ನೋಡಿ, ಭಗವಂತನ್ ಕೃಷ್ಣ ಪ್ರಜ್ಞೆ ತಿಳ್ಕೊಂಡು ಅದನ್ನ ಮುಂದುವರೆಸ್ದೇನೆ ಬಿಟ್ಟು ಹೋಗ್ಬಿಟ್ರು ಅನ್ಕೊಳ್ಳಿ, ಅವರಷ್ಟು ಮಿಸ್ಫಾರ್ಚುನ್ ಯಾರು ಇಲ್ಲ ಅಂತಾರೆ. ಅಫ್ಕೋರ್ಸ್ ಅವ್ರಿಗೆ ಅದ್ ಜ್ಞಾಪಕ ಇರತ್ತೆ, ಯಾವ್ದೋ ಕಾಲಕ್ಕೆ ಬರ್ತಾರೆ ಅವ್ರಿಗೆ ಸುಕೃತಿ ಸಿಕ್ಕಿದಾಗ. ಹಾಗಾಗಿ ನಂತರ ಕೃಷ್ಣ ಇದು ಕೊಟ್ಟಿರೋದು ಮಾರ್ಗ ಪ್ರತಿಯೊಬ್ಬರಿಗೂ ಒಂದು ಆಪರ್ಚುನಿಟಿ ಇದ್ದಂಗಿದೆ ಬ್ಯಾಕ್ ಟು ಗಾಡ್ ಹೋಗೋದಿಕ್ಕೆ. ಜಸ್ಟ್ ನಾವ್ ಇಲ್ಲಿ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲಿದ್ದಾಗ್ಲೂ ನಾವು ಹ್ಯಾಪಿ ಆಗಿರ್ಬೋದು. ಒನ್ ಆಫ್ ದ ಇದ್ರಲ್ಲಿ ಹೇಳ್ತಾನೆ ಕೃಷ್ಣ, ಹೇಳ್ತಾನೆ ನೋಡಿ, ಯಾರು ಕೃಷ್ಣ ಪ್ರಜ್ಞೆ ಮಾಡ್ತಾ ಇದಾರೋ ಲಾಸ್ಟ್ ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ಲಾಸ್ಟ್ ಲೋಕದಲ್ಲಿ ಹೇಳ್ತಾನೆ, ಮನ್ಮನಾಭಾವ ಮದ್ಭಕ್ತದಲ್ಲಿ ಕೃಷ್ಣ ಹೇಳ್ತಾನೆ, ಯಾರಿಗೂ ಕೃಷ್ಣನ್ ಡಿವೋಟೀಸು ಅವ್ರು ಹ್ಯಾಪಿಯಾಗಿ ಕೃಷ್ಣನ್ ಮೇಲೆ ಪೂರ್ತಿ ನಂಬಿಕೆ ಇಟ್ಕೊಂಡು ಇಲ್ಲೂ ಎಂಜಾಯ್ ಮಾಡ್ಬೋದು, ಹೋಗ್ಬೇಕಾದ್ರೂ ಎಂಜಾಯ್ ಮಾಡ್ಬೋದು, ಹೋಗಾದ್ಮೇಲೂ ಎಂಜಾಯ್ ಮಾಡ್ಬೋದು. ಹ್ಯಾಪಿ ಫಾರ್ ಎವರ್. ನಾವ್ ಹೇಳ್ತೀವಲ್ಲ, ಹ್ಯಾಪಿಲಿ ಮ್ಯಾರಿಡ್ ಎವರ್ ಆಫ್ಟರ್ ಅಂತ ಬೋರ್ಡ್ ಸಿನಿಮಾದ ಲಾಸ್ಟ್ ಟೈಟಲ್ ಅಲ್ವಾ? ಅವಾಗ ಆ ತರ ಇಲ್ಲಿ ಹ್ಯಾಪಿಲಿ ಎಂಗೇಜ್ ವಿತ್ ಕೃಷ್ಣ ಎವರ್ ಆಫ್ಟರ್, ಯಾವಾಗ್ಲೂ ಹ್ಯಾಪಿ ಆಗಿರೋದು. ಅದು ಓನ್ಲಿ ಬೈ ಬಿಕಮಿಂಗ್ ಡಿವೋಟಿ ಆಫ್ ಕೃಷ್ಣ. ಓಕೆ, ಸೊ ಕೃಷ್ಣನ್ನ ನೋಡೋದು, ನೀವು ಕೃಷ್ಣನ್ ತೋರಿಸಿ ಅಂತ ಕೇಳ್ತಾರೆ, ಕೃಷ್ಣನ್ ನೋಡಿದಿರಾ, ಕೃಷ್ಣನ್ ತೋರಿಸ್ತೀರಾ, ಕೃಷ್ಣ ಬಂದು ಹೇಳಿದಾನ ನಿಮ್ಗೆ, ಕೃಷ್ಣ ಹೇಳ್ತಾರ ಇದು ಶ್ಲೋಕ ಸಾಕಾಗಲ್ವಾ, ಇದು ಭರವಸೆ ಇಲ್ವಾ ಇದ್ರ ಮೇಲೆ ನಮ್ಗೆ? ಅದಕ್ಕೆ ಶ್ರದ್ಧೆ ಬೇಕು ನಮ್ಗೆ, ಅದಕ್ಕೆ ನಂಬಿಕೆ ಬೇಕು ನಮ್ಗೆ ಅಲ್ವಾ? ಆ ನಂಬಿಕೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಮಾರ್ಗ ಇರೋದು. ಆ ನಂಬಿಕೆ ಇನ್ನೂ ಜಾಸ್ತಿ ಮಾಡ್ಕೊಂಡ್ ಹೋಗ್ಬೇಕು ನಾವು. ಅದು ಹೇಗ್ ಸಾಧ್ಯ? ಅದು ಈ ಅಸೋಸಿಯೇಷನ್, ಶ್ರವಣಂ ಕೀರ್ತನಮು, ಮಹಾಮಂತ್ರ ಜಪ ಅಲ್ವಾ, ನಮ್ಮ ಚೇತೋದರ್ಪಣ ಮಾರ್ಜನೆ ಆಗ್ತಾ ಆಗ್ತಾ ಶ್ರದ್ಧೆನೂ ಸ್ಟ್ರಾಂಗ್ ಆಗತ್ತೆ. ಈ ಎಲ್ಲ ಕಲ್ಮಶಗಳೇ ನಮ್ಮ ನಂಬಿಕೆಯನ್ನ ದೃಢಪಡಿಸ್ತಾ ಇಲ್ಲ, ಅದೇ ಅಡ್ಡಿಗಳು ಆಕ್ಚುಲಿ. ಬೇರೆ ಯಾರು ಅಡ್ಡಿ ಇಲ್ಲ ನಮ್ಮ ಜೀವನದಲ್ಲಿ. ನಮ್ಗೆ ಭಕ್ತಿದಲ್ಲಿ ಮುಂದುವರಿಯಕ್ಕೆ ಯಾರು ಅಡ್ಡ ನಿಂತಿಲ್ಲ. ಮುಂದೆ ಹೋಗ್ಬೇಡ ಅಂತ ಯಾರು ಅಡ್ಡ ನಿಂತಿಲ್ಲ ಅಲ್ಲಿ. ನಾವೇ ವಿ ಆರ್ ದ ಲಾಕರ್ಸ್. ನಮ್ ಹೃದಯನೇ ಬಿಡ್ತಾ ಇಲ್ಲ ನಮ್ಗೆ, ನಮ್ಮ ಮನ್ಸೇ ಬಿಡ್ತಿಲ್ಲ. ಆ ಮಾಲಿನ್ಯ ಹೋಗೋದಿಕ್ಕೆ ಇರೋದು ಈ ಮಾರ್ಗ. ಈ ಸಾಧನಾ ಭಕ್ತಿ ನಾವೇನ್ ಮಾಡ್ತಿದೀವೋ, ಬೆಳಗಾಗಿ ಹೇಳೋದು, ಆರತಿ ನೋಡೋದಾಗ್ಲಿ, ಆರತಿ ಮಾಡೋದಾಗ್ಲಿ, ಜಪ ಮಾಡೋದಾಗ್ಲಿ, ಸತ್ಸಂಗ ಕೇಳೋದಾಗ್ಲಿ, ಭಗವದ್ಗೀತೆ, ಭಾಗವತ ನೀವೆಲ್ಲ ಏನು ಡೈಲಿ ಸಿಗ್ತಿರೋ, ಇದೆಲ್ಲ ಇಟ್ಸ್ ಆಲ್ ವೆರಿ ಪ್ಯೂರಿಫೈಯಿಂಗ್ ಇಫೆಕ್ಟ್. ಪ್ರಭುಜಿನ ಹೇಳ್ತಿರೋ, ವಿಗ್ರಹ ನೋಡ್ಬೇಕಾಗಿಲ್ಲ ನಾ, ಜಸ್ಟ್ ನಾವು ಒಂದಿನ ಈ ಹೃದಯ ಪೂರ್ತಿ ಕ್ಲೀನ್ ಆಗಿ ತೋರ್ಕೊಳ್ಳಿ. ಇಲ್ಲೇ ಪ್ರಭುಪಾದ ಹೇಳಿದಾರಲ್ಲ, ದಟ್ ಪ್ಯೂರ್ ಡಿವೋಟಿ ಅಂದ್ರೆ ಒಂದು ಪೂರ್ತಿ ಕ್ಲೀನ್ ಪೊಸಿಷನ್ ಬಂದ ತಕ್ಷಣ ನೋಡಿ, because purifying process is already there in the heart of the devotee due to his remembering the supreme personality of God constantly. So pure ಆಗ್ತಾ ಹೋಗ್ತಾನೆ ಅವನಷ್ಟೇ. ಕಂಟಿನ್ಯೂಸ್ ಥಿಂಕಿಂಗ್ ಆಫ್ ಸುಪ್ರೀಂ ಲಾರ್ಡ್ ಮೇಕ್ಸ್ ಹಿಮ್ ಪ್ಯೂರ್ ಬೈ ನೇಚರ್. ಕಂಟಿನ್ಯೂಸ್ ಆಗಿ ಭಗವಂತ ನಾಪಿಸ್ಕೊಂತ ಇದ್ರೆ ನಾವು ಪರಿಶುದ್ಧ ಆಗ್ತಾ ಹೋಗ್ತೀವಿ. ನಮ್ಮ ಬಗ್ಗೆ ಹೇಳ್ತಾರೆ ಕೃಷ್ಣ, ನಾವು ಪ್ಯೂರ್ ಆಗೋದಂದ್ರೆ ಇದು ನಮ್ಗೆ ಆಶ್ಚರ್ಯ ಆಗತ್ತೆ. ನಾವು ಅಷ್ಟು ಒಳ್ಳೆಯವರಲ್ಲರಿ ಅನ್ನೋದು ನಮಗೂ ಗೊತ್ತು. ಬಟ್ ಕೃಷ್ಣ ನಮ್ಮ ಬಗ್ಗೆನೇ ಹೇಳ್ತಾರೆ, ಕಲಿಯುಗದ ವಾಸಿಯವ್ರ ಬಗ್ಗೆನೇ ಹೇಳ್ತಾರೆ, ನಾವು ಒಂದಿನ ಪೂರ್ತಿ ಪರಿಶುದ್ಧ ಆಗ್ತೀವಿ ಅಂತ ಅಲ್ವಾ? ಪೂರ್ತಿ ಪರಿಶುದ್ಧ ಆಗೋದಂದ್ರೆ ಪೂರ್ತಿ ನಮ್ಮಲ್ಲಿ ಆ ಭೌತಿಕದ ಕಲ್ಮಶಗಳು ಸೊನ್ನೆ ಆಗ್ಬಿಡತ್ತೆ. ವಿ ವಿಲ್ ಜಸ್ಟ್ ಬಿ ಗ್ಲಿಟರಿಂಗ್ ಲೈಕ್ ಕೃಷ್ಣ ಅಷ್ಟೆ.
ಕೃಷ್ಣನ್ ತರ ನಾವು ಪಳ 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 ಅಂತಿರ್ತೀವಿ. ಇವಾಗ ನಮ್ಮ ಹೊಳಕೆ ಇಲ್ಲ, ಇವಾಗ ಆ ಗ್ಲಿಟರ್ ಇಲ್ಲ, ಎಲ್ಲ ಕೊಳೆ ರಸ್ಟು ಎಲ್ಲ ತುಂಬಿದೆ. ಎಲ್ಲ ಕಡೆಯಿಂದ ಉಜ್ಜಾಡ್ಬೇಕು, ಹೊರಗೆ ಒಳಗೆ ಎಲ್ಲಾ ಕಡೆಯಿಂದ. ನಾವೆಷ್ಟೇ ಮೇಕಪ್ ಮಾಡ್ಕೊಂಡ್ರು ಸಾಕಾಗ್ತಿಲ್ಲ. ಕೃಷ್ಣನ್ ತೇಜಸ್ ಮುಂದೆ ನಮ್ದೇನೂ ಇಲ್ಲ. ಆ ಲೆವೆಲ್ಗೆ ನಾವು ಹೋಗ್ತೀವಿ ಯಾವಾಗ ಕಾನ್ಸ್ಟೆಂಟ್ ಥಿಂಕಿಂಗ್ ಆಫ್ ಕೃಷ್ಣ ಅಲ್ವಾ. ನಮ್ಮ ನಾಮಜಪದಲ್ಲೂ ಇದೆ. ಎಷ್ಟು ಜನ ಹೇಳ್ತಾರೆ, ಮಾತಾಜಿ ನಾನು ನಾಮಜಪ ಮಾಡಲ್ಲ, ಬಟ್ ನಾನು ಯಾವಾಗ್ಲೂ ಕೃಷ್ಣನ ನೆನ್ಸ್ಕೊತಾನೆ ಇರ್ತೀನಿ ಮಾತಾಜಿ ಅಂತಾರೆ. ಹೆಂಗ್ ನೆನ್ಸ್ಕೊತೀವಿ ನಾವು? ಹೆಂಗ್ ನೆನ್ಸ್ಕೊಳಕ್ ಆಗತ್ತೆ? ಎಷ್ಟೊತ್ತಂಗ ನೆನ್ಸ್ಕೊತೀವಿ ಕುತ್ಕೊಂಡು ನಾವು ಹಿಂಗೆ ಕೃಷ್ಣ ಕೃಷ್ಣ ಅಂತ ಹಿಂಗ್ ನೆನ್ಸ್ಕೊತ ಕುತ್ಕೋತೀವ? ಸ್ವಲ್ಪ ಹೊತ್ತು ನಾವು ಬಿಟ್ಟೋಗ್ಬಿಡ್ತೀವಿ. ನಾವೇನು ರುಕ್ಮಿಣಿ ದೇವಿ ಅಲ್ಲ ಅಲ್ವಾ ನೆನ್ಸ್ಕೊಳಕ್ಕೆ 24 ಗಂಟೆ ಕೃಷ್ಣನ ಕನ್ಸು ನೋಡೋದಕ್ಕೆ ಇಲ್ಲ. ನಾವು ನಮ್ಮ ಭಕ್ತಿನ ಓನ್ಲಿ ಮಹಾಮಂತ್ರ ಜಪಿಸೋದ್ರಿಂದಾನೇ ನಾವು ತೋರಿಸ್ಕೋಬಹುದು. ಅದೇ ಮೆಷರ್. ಈಗ ನಮ್ಮ ಭಕ್ತಿದೆಲ್ಲ ಮುಂದುವರಿತದೋ ಇಲ್ಲೋ ಅನ್ನೋದಕ್ಕೆ ನಮ್ಮ ಭಕ್ತಿ ಸ್ಟೆಪ್ಸ್ ಪ್ರೋಗ್ರಾಮ್ ಹೆಂಗಿದೆಯಲ್ವಾ, ಅದೇ ರೀತಿ ನಮ್ಮ ಚಾಂಟಿಂಗ್ ಎಷ್ಟು ಸರಿ ಮಹಾಮಂತ್ರ ಹೇಳಿದೆ ಅದ್ರ ಪ್ರಕಾರ ಅಷ್ಟು ನಾವು ಕೃಷ್ಣ ನೆನ್ಸ್ಕೊಂಡಂಗೆ. ದಟ್ ಇಸ್ ದ ಮೆಷರ್ ಟು ಸೇ ದಟ್ ನಾವು ಎಷ್ಟು ಕೃಷ್ಣ ನೆನ್ಸ್ಕೊಂಡ್ವಿ, ಎಷ್ಟು ಕೃಷ್ಣ ಪ್ರಜ್ಞೆದಲ್ಲಿ ಇದೀವಿ ಅನ್ನೋದಕ್ಕೆ. ಎವ್ರಿಥಿಂಗ್ ಇಸ್ ಕಾನ್ಶಿಯಸ್. ನಮ್ ಗುರು ಮಹಾರಾಜ್ ಹೇಳ್ತಾ ಇದ್ದೆ ಒಂದು ಲೆಕ್ಚರ್ ಅಲ್ಲಿ, TOVP ಅಂತ ಏನ್ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ ಅಂತ ಮಾಯಾಪುರಲ್ಲಿ ತೆಗಿತಾ ಇದಾರೋ, ದಟ್ ಇಸ್ ಚೈತನ್ಯ ಮಹಾಪ್ರಭುಸ್ ಬರ್ತ್ ಪ್ಲೇಸ್ ಅಲ್ವಾ ಕೃಷ್ಣಂದು. ಸೊ ಆ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ ಅಲ್ಲಿ 4 ಫ್ಲೋರ್ ಇರತ್ತಂತೆ. ಒಂದು ಫ್ಲೋರ್ ಕೆಳಗಡೆ, ಬಾಟಮ್ ಫ್ಲೋರ್, ಅದು ಇಟ್ ಇಸ್ ಕಾಲ್ಡ್ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಯಾಕಂದ್ರೆ ಎಲ್ಲಾನು ಪ್ರಜ್ಞೆಯಿಂದನೇ ನಡೀತಾ ಇರೋದು ಇಡೀ ಪ್ರಪಂಚ. ನಾವ್ ಯಾವ ಪ್ರಜ್ಞೆದಲ್ಲಿ ಇರ್ತೀವೋ ಅಕಾರ್ಡಿಂಗ್ಲಿ ನಮ್ಗೆ ಶರೀರ ಸಿಗತ್ತೆ ಅಲ್ವಾ. ನಾವು ಮನುಷ್ಯರ ಪ್ರಜ್ಞೆದಲ್ಲಿದ್ರೆ ಮನುಷ್ಯ ಜನ್ಮ ಸಿಗತ್ತೆ ಅಲ್ವಾ. ಮನುಷ್ಯರ ತರ ಮನುಷ್ಯರ ಮಧ್ಯೆ ಹುಡ್ತೀವಿ, ನಾಟ್ ಎಕ್ಸಾಕ್ಟ್ಲಿ ಮನುಷ್ಯನ ತರ ಮನುಷ್ಯನ ದೇಹ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ಮನುಷ್ಯರ ಮಧ್ಯೆ ಹುಡ್ತೀವಿ. ಓಕೆ, ನಾವದೇ ಪ್ರಾಣಿ ಪಕ್ಷಿಗಳ ಒಂದು ಪ್ರಜ್ಞೆದಲ್ಲಿದ್ರೆ ಅವ್ರ ಮಧ್ಯೆ ಹುಡ್ತೀವಿ. ದೇವತೆಗಳ ಪ್ರಜ್ಞೆದಲ್ಲಿದ್ರೆ ದೇವತೆಗಳಲ್ಲಿ ನಾವು ನೋಡಿದ್ವಲ್ಲ, ಯಾಂತಿ ದೇವರ ತಂದೇವ. ಸೊ ಎವ್ರಿಥಿಂಗ್ ಇಸ್ ಕಾನ್ಶಿಯಸ್ನೆಸ್ ಅಂದ್ರೆ. ಸೊ ಅದು ಒಂದು ಫ್ಲೋರ್ ಅಂತೆ, ಕಾನ್ಶಿಯಸ್ನೆಸ್ ಒಂದು ಫ್ಲೋರ್. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ಸಮಥಿಂಗ್ ದೇವತಾ ಅಂದ್ರು, ಸ್ಪಿರಿಚುವಲ್ ವರ್ಲ್ಡ್ ಅಂದ್ರು. ಸ್ಪಿರಿಚುವಲ್ ವರ್ಲ್ಡ್, ಎಲಿವೇಶನ್ ಅಂದ್ರೆ, ಎಲಿವೇಶನ್ ಐ ಥಿಂಕ್ ಈ ಸೈಡ್, ಎಲಿವೇಶನ್. ಓಕೆ, ಕಾನ್ಶಿಯಸ್ನೆಸ್, ಎಲಿವೇಶನ್ ಅಂದ್ರೆ ಏರೋದು ಮೇಲಕ್ಕೆ ಅಲ್ವಾ. ನಮ್ಮ ಪ್ರಜ್ಞೆನ ಇನ್ನು ಮೇಲಕ್ಕೆ ತಗೊಂಡು ಹೋಗೋದು. ಮೇಲಕ್ಕೆ ಅಂದ್ರೆ ಕೃಷ್ಣನ್ ಮೇಲೆ, ಕೃಷ್ಣನ್ ವರೆಗೂ ಅಲ್ವಾ. ಕೃಷ್ಣನ ಟಾಪ್ ಮೋಸ್ಟ್ ಅಲ್ವಾ ಕಾನ್ಶಿಯಸ್ನೆಸ್ ಅಲ್ಲಿ. ಪ್ರಜ್ಞೆದಲ್ಲಿ ಹೈಯೆಸ್ಟ್ ಕಾನ್ಶಿಯಸ್ನೆಸ್ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್, ಬಿಕಾಸ್ ಅವನೇ ಸುಪ್ರೀಂ ಪರ್ಸನ್ ಆಗಿರೋದ್ರಿಂದ. ಅವನವರೆಗೂ ನಮ್ಮ ಪ್ರಜ್ಞೆ ಮುಟ್ಟಿದ್ರೆ ನಾವು ಎಲ್ಲ ಕೆಳಗಡೆದೆಲ್ಲ ದಾಟದಂಗೆ, ಕೆಳಗಡೆ ಲೆವೆಲ್ ಎಲ್ಲ ದಾಟಿ ಮೇಲಕ್ಕೆ ಬಂದಂಗೆ, ಪೂರ್ತಿ ಮೇಲಕ್ಕೆ. ಸೊ ಅದು ಆ ರೀತಿ ನಮ್ಮ ಪ್ರಜ್ಞೆ ಮೇಲೆ ಇರ್ಬೇಕಂತ. ಲೆವೆಲಿಂದ ಒಂದು ಜೀವ ಲೆವೆಲಿಂದ ಮೇಲಕ್ಕೆ ಏರ್ಕೊಂಡು ಹೋಗ್ಬೇಕು ನಮ್ಮ ಪ್ರಜ್ಞೆನ. ಯಾವುದೇ ನಾವು ತ್ರಿಗುಣಗಳಲ್ಲಿ ಇರ್ಬೋದು, ನಮ್ಮ ಸ್ವಭಾವ ಇರ್ಬೋದು. ಎಲ್ಲ ಜೀವಿಗೂ ಒಂದು ಸ್ವಭಾವ ಇರುತ್ತೆ, ಒಂದು ಅಭ್ಯಾಸ ಅನ್ನೋದಿರುತ್ತೆ. ನಮ್ಗೆ ಇದು ಅಭ್ಯಾಸ, ನಮ್ಗೆ ಚಟ ಅಂತ ನಾವ್ ಎಷ್ಟೊಂದ್ಸಲ ನಮಗೂ ಗೊತ್ತಾಗತ್ತೆ. ಬಟ್ ಕೃಷ್ಣ ಪ್ರಜ್ಞೆದಲ್ಲಿದ್ರೆ ಅದೆಲ್ಲ ನಾವು ಎದುರಿಸ್ಬಿಡ್ಬೋದು ಈಸಿಯಾಗಿ, ಅಂಡ್ ಒಂದು ಪ್ಯೂರ್ ಪ್ಲಾಟ್ಫಾರ್ಮ್ ಬರ್ತೀವಿ. ಸೊ ದಾಟ್ ವಿಲ್ ಹೆಲ್ಪ್ ಅಸ್ ಟು ಅಟೈನ್ ಸ್ಪಿರಿಚುವಲ್ ವರ್ಲ್ಡ್ ಅಂತ ಕೃಷ್ಣ ಹೇಳೋದು. ಸೊ ಅದು ಒನ್ ಲೈಫ್ ಟೈಮಲ್ಲಿ ಸಾಧ್ಯನಾ ಅಂದ್ರೆ ಅದು ಡಿಪೆಂಡ್ಸ್. ಅದನ್ನ ನಾವು ಎಷ್ಟು ಸೀರಿಯಸ್ ಆಗಿ ಮಾಡಿದೀವೋ ಭಕ್ತಿ, ಅದ್ರ ಮೇಲೆ ಹೋಗುತ್ತೆ. ಉಪಾದ ಹೇಳ್ತಾರೆ 1 ಲೈಫ್ ಟೈಮ್ ಅಲ್ಲ, 1 ನಿಮಿಷನೂ ಸಾಕು ಅಂತಾರೆ, ಅಂದ್ರೆ ನಾವು ಅಷ್ಟು ತೀವ್ರವಾಗಿ ಮಾಡಿದ್ರೆ. ಬಟ್ ಜನರಲಿ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ಒಂದು ಮನುಷ್ಯಗೆ ಮಿನಿಮಮ್ ಪ್ರಭುಪಾದ ಹೇಳೋದಕ್ಕ 50 ಇಯರ್ಸ್ ಬೇಕು ಅಂತಾರೆ. 50 ವರ್ಷ, 50 ವರ್ಷ ಪ್ರಾಪರ್ ಸಾಧನ, ಪ್ರಾಪರ್ ಭಕ್ತಿ, ಅಂಡರ್ ಗುರುಸ್ ಗೈಡೆನ್ಸ್, ಗುರು ಇರಬೇಕು, ಸ್ಪಿರಿಚುವಲ್ ಮಾಸ್ಟರ್ ಕಂಪಲ್ಸರಿ ಇದ್ರೆ ಒಂದು 50 ಇಯರ್ಸ್ ಅಲ್ಲಿ ಅವನೊಂಥರ ಪರ್ಫೆಕ್ಟ್ ಸ್ಟೇಟಿಗೆ ಬರ್ತಾನೆ. ಹೋಗ್ಬೇಕಾದ್ರೆ ನಮ್ಮ ಆಚಾರ್ಯಸ್ ನೋಡಿದ್ವಲ್ಲ, ನಮ್ಮ ಹಿಸ್ ಹೋಲಿನೆಸ್ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವ್ರು ಹೋಗ್ಬೇಕಾದ್ರೆ ಅವರು ಅರ್ಚನೆ ಮಾಡ್ತಾ ಇದಾರೆ. ಅವ್ರು ಈ ತರ ಅವರು ಪ್ರಜ್ಞೆ ಇಲ್ದಿದ್ದಾಗ್ಲೂ ಕೂಡ ಅವ್ರ ಕೈಯಿಂದ ಈ ತರ ಚಾಮರಿಗೆ ತಿರ್ಗಿಸ್ತಾ ಇದಾರೆ ಕೈಯಿಂದ. ಅವ್ರ ಡಿಟೀಸ್ಗೆ ಅವ್ರ ವಿಗ್ರಹಗಳಿದ್ದಾರೆ, ರಾಧಾಕೃಷ್ಣ ವಿಗ್ರಹ ಇದೆ ಅವ್ರದ್ದು. ನಾನು ಮೊಬೈಲ್ ಅಲ್ಲಿ ನೋಡಿದೀನಿ ಮಾತಾಜಿ. ಅವ್ರು ಮಲ್ಕೊಂಡಿದ್ದಾರೆ, ಪ್ರಜ್ಞೆ ಇಲ್ಲ ಅವ್ರಿಗೆ ಮಾತಾಜಿ. ಕೈ ದೇವ್ರಿಗೆ ಹೆಂಗ್ ಪೂಜೆ ಮಾಡ್ತಾರೋ ಅದೇ ತರ ಸೇಮ್, ಅವ್ರ ಜ್ಞಾನನೇ ಇಲ್ಲ ಮೊಬೈಲ್ ಅಲ್ಲಿ ಅಲ್ವಾ. ಅಂದ್ರೆ ಅವ್ರ ಅಷ್ಟು ಪ್ರಾಕ್ಟೀಸ್, ಅಷ್ಟು ಸಾಧನ ಮಾಡಿ ಅವ್ರ ಸ್ಥಿತಿ ಹೆಂಗಿದೆ, ಪ್ರಜ್ಞೆ ಹೇಗಿದೆ ಹೇಳಿ, ಪೂರ್ತಿ ಕೃಷ್ಣನ್ ಮೇಲಿದೆ ಅಲ್ವಾ. ಪೂರ್ತಿ ಕೃಷ್ಣ ಪ್ರಜ್ಞೆದಲ್ಲಿ ಅವ್ರು ಹೋಗ್ತಾ ಇರೋದು.
ಸೊ ಡೆಫಿನೆಟ್ಲಿ ಎಲ್ಲಿಗೆ ಹೋಗ್ತಾರ ಅವರು? ಈ ಮಟೀರಿಯಲ್ ವರ್ಲ್ಡ್ ಅಂತ ಅವ್ರು ಬರೋಕ್ ಸಾಧ್ಯನೇ ಇಲ್ಲ. ಪ್ಯೂರ್ ಪ್ಯೂರ್ ಕಾನ್ಶಿಯಸ್ನೆಸ್ ಅಲ್ಲಿ ಹೋಗ್ತಾ ಇದಾರೆ. ಪ್ಯೂರ್ ಸ್ಟೇಟ್, ಅದೇ ಹೇಳ್ತಾರೆ ಕೃಷ್ಣ. ಪ್ಯೂರ್ ಸ್ಟೇಟ್ ಅಂದ್ರೆ ಐ ಆಮ್ ಸರ್ವಿಂಗ್ ಕೃಷ್ಣ ಅನ್ನೋದು. ಐ ಆಮ್ ಇಟರ್ನಲ್ ಸರ್ವೆಂಟ್ ಆಫ್ ಕೃಷ್ಣ ಅಂತ ಅವರಿಗೆ ಮಂದಟ್ ಆಗೋಯ್ತು. ಅವ್ರಿಗೆ ಅದು ಮಂದಟ್ ಆಗ್ಬೇಕು ನಮ್ಗೆ. ಅದು ಮಂದಟ್ ಆಗೋದಕ್ಕೆ ಸಾಕಷ್ಟು ಟೈಮ್ ಬೇಕು ಅಲ್ವಾ? ಇವಾಗ ಹೆಂಗೆ ಮಕ್ಕಳು ಕೂಡ ಸಣ್ಣ ವಯಸ್ಸಲ್ಲಿ ಒಂದು ಹುಡುಗಾಟ ಇರುತ್ತೆ ಅವ್ರದ್ದು. ಸ್ವಲ್ಪ ಏಜ್ ಆಗ್ತಾ ಇರ್ತಾ ಅವ್ರಿಗೊಂದು ಕೇಪಬಿಲಿಟಿ ಬರುತ್ತೆ. ಇಷ್ಟೊಂದೆಲ್ಲ ಜವಾಬ್ದಾರಿಗಳು ತಗೊಳ್ತಾರೆ, ಇಷ್ಟೆಲ್ಲ ಚೆನ್ನಾಗಿ ಅವ್ರು ನಡ್ಕೋತಾರೆ. ಅಲ್ಲಿ ಒಂದು ಮೆಚ್ಯೂರಿಟಿ ಬಂದಾಗ ಹೆಂಗಿರುತ್ತೆ ಅವ್ರ ವರ್ತನೆ ಬೇರೆ ತರನೇ ಇರುತ್ತೆ. ಹಂಗೆ ನಮ್ಗೆ ಕೃಷ್ಣ ಕಾನ್ಶಿಯಸ್ನೆಸ್ ಒಂದು ಮೆಚ್ಯೂರಿಟಿ ಬೇಕು. ಮಕ್ಕಳ ತರ ನಾವು ಓಡಕ್ಕಾಗಲ್ಲ ಅಲ್ವಾ? ಒಂದ್ ದಿವಸ ಭಕ್ತಿ ಮಾಡಕ್ಕೆ ಹಂಗಾಗಲ್ಲ. ಎವ್ರಿ ಡೇ ಕನ್ಸಿಸ್ಟೆನ್ಸ್ಲಿ ಹೊಡಿತಾನೇ ಇರಬೇಕು. ಡೈಲಿ ಮಾಡಬೇಕು. ಡೈಲಿ ಯು ಹ್ಯಾವ್ ಟು ಗಿವ್ ದ ಬೆಸ್ಟ್. ಎಷ್ಟು ಚೆನ್ನಾಗಿ ನಾವು ಮಾಡ್ತೀವೋ ಕನ್ಸಿಸ್ಟೆಂಟ್ ಆಗಿ ಡೈಲಿ, ಅದ್ರ ಇಫೆಕ್ಟ್ ನಮಗೆ ಗೊತ್ತಾಗತ್ತೆ. ಅಫ್ಕೋರ್ಸ್ ವಿತ್ ಅಸೋಸಿಯೇಷನ್, ಯಾತ್ರಾ, ಇದೆಲ್ಲ ತುಂಬಾ ಪವರ್ಫುಲ್. ಇದು ಎಲ್ಲ ಹೆಂಗೆ ಅಂದ್ರೆ ತರ ದಟ್ ಅಂತ ಎಕ್ಸಾಮ್ ನಾವು ತುಂಬಾ ಜಾಸ್ತಿ ಓದ್ತೀವಿ ನೋಡಿ. ಎಕ್ಸಾಮ್ ಹತ್ರ ಇದ್ದಾಗ ಬಾಕಿ ದಿನಕ್ಕಿಂತ ಜಾಸ್ತಿ ಓದ್ತೀವಿ ಅಲ್ವಾ? ಈಗ ಸಡನ್ ಆಗಿ ಯಾರು ಗೆಸ್ಟ್ ಬಂದು ಅಂದ್ರೆ ಬಾಕಿ ದಿನಕ್ಕಿಂತ ಜಾಸ್ತಿ ಕೆಲಸ ಇರುತ್ತೆ, ಜಾಸ್ತಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತಿನ ಕೃಷ್ಣನ್ ಯಾವ್ದಾದ್ರು, ಫಾರ್ ಎಕ್ಸಾಂಪಲ್ ರಥಯಾತ್ರೆ ಇತ್ತು ನಮ್ಮಲ್ಲಿ. ನಮ್ಮ ಪ್ರೋಗ್ರಾಮ್ ಇಲ್ಲಿ ಮಾಡಿದ್ವಿ ನಾವು, ನಮ್ಮ ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ. ಅವಾಗ ಡಿಟಿಸ್ ಬಂದಿರೋದು ಮನೆಗೆ. ಸಡನ್ ಆಗಿ ಎಲ್ರಿಗೂ ಆತಂಕ. ಡಿಟಿಸ್ ಬಂದಿದ್ದಾರೆ, ಜಗನ್ನಾಥ್ ಬಲದೇವ್ ಸುಭದ್ರ, ಏನ್ ಸೇವೆ ಮಾಡ್ಬೇಕು, ಅವ್ರಿಗೆ ಹೆಂಗ್ ಸೇವೆ ಮಾಡ್ಬೇಕು. ನನ್ಗಂತೂ ಟೆನ್ಷನ್ ಆಗ್ತದೆ. ನಾನು ಸರಿಯಾಗಿ ಮುಟ್ಕೊಂಡು ನಾನು ಸರಿಯಾಗಿ ಮಾಡ್ತೀನೋ ಇಲ್ಲ. ಆಮೇಲೆ ಅವ್ರಿಗೆ ಹೋಗ್ಬಿಟ್ಟು ಡಿಟಿ ಕರೆಕ್ಟಾಗಿ ಆಫರಿಂಗ್ ಮಾಡೋದಾಗ್ಲಿ ಇಲ್ಲ, ಪ್ರತಿಯೊಂದು ಅದಂತರ ಏನದು, ಅದಂತರ ಎಕ್ಸಾಮ್ ಟೈಮ್ ಇದ್ದಾಗಲ್ವಾ ತುಂಬಾ ಚೆನ್ನಾಗಿ ನಾವು ಜಾಸ್ತಿ ಕೆಲಸ ಇರೋದ, ಜಾಸ್ತಿ ಪ್ರಜ್ಞೆದು ಇರ್ತೀವಿ ಅಲ್ವಾ? ಅದೆಲ್ಲ ಒಂಥರ ಜಾಸ್ತಿ ಚೆನ್ನಾಗಿ ಟ್ರೈನಿಂಗ್ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಹಂಗೆ ಯಾತ್ರಾಗ ಹೋದಾಗ ತುಂಬಾ ಜಾಸ್ತಿ ಪ್ಯೂರಿಫಿಕೇಶನ್. ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಬಂದ್ರೆ, ಯಾರು ಆಚಾರ್ಯಸ್ ಬಂದಾಗ, ಗುರುಗಳು ಬಂದಾಗ ಅಲ್ವಾ, ಅವ್ರ ಹತ್ರ ಕೇಳಿದಾಗ ಅದು ತುಂಬಾ ಜಾಸ್ತಿ ಎಫೆಕ್ಟ್ ಇರುತ್ತೆ. ಧಾಮಕ್ಕೆ ಹೋದಾಗ ಸೊ ಇದೆಲ್ಲ ನಮ್ಗೆ ಆಡ್ ಆಗತ್ತೆ ನಮ್ಮ ಸಾಧನೆಗೆ, ರೈಟ್? ಅವಾಗ ನಮ್ಗೆ ಇನ್ನೂ ಚೆನ್ನಾಗಿ ಪ್ಯೂರಿಫಿಕೇಶನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಎಲ್ಲಿದ್ವಿ ನಾವು ಪಾಯಿಂಟ್ ದಟ್ ಈ ತರ ಇದೆ. ಎವ್ರಿ ಪರ್ಸನ್ ಎಲ್ಲರಿಗೂ ಎಲಿಜಿಬಿಲಿಟಿ ಕೃಷ್ಣ ಕೊಟ್ಟಿದ್ದಾನೆ. ನಮ್ಗೆ ಆ ವಾತಾವರಣ ನಾವು ಸೃಷ್ಟಿಸ್ಕೋಬೇಕು. ನಮ್ಮ ಸುತ್ತಲೂ ಕಂಡ್ಯೂಸಿವ್ ಆಗಿ ಮಾಡ್ಕೋಬೇಕು ನಾವು ಭಕ್ತಿ ಮಾಡೋದಕ್ಕೆ. ಅವಾಗ ಈಸಿಯಾಗಿ ನಾವು ಈ ತ್ರಿಗುಣಗಳನ್ನ ಎದುರಿಸಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಶ್ಲೋಕ ಹೋಗೋಣ. ಕಿಂ ಪುನರ್ ಬ್ರಹ್ಮಣ. 2 ಶ್ಲೋಕ ಓದ್ತೀರಾ ಮಾತಾಜಿ? ಶ್ಲೋಕ ಅನುವಾದ. ಒಳ್ಳೆ ಗುರುಜಿ. ಕಿಂ ಪುನಃ ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅನುವಾದ: ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತನಾಗು. ಧನ್ಯವಾದ ಗುರುಜಿ. ಎಸ್, ಥ್ಯಾಂಕ್ ಯು ಮಾತಾಜಿ. ಇದು ಭಾವಾರ್ಥನೂ ತುಂಬಾ ಬ್ಯೂಟಿಫುಲ್ ಆಗಿದೆ, ಓದ್ತೀರಾ ಮಾತಾಜಿ? 33. ಎಸ್ ಗುರುಜಿ. ಭಾವಾರ್ಥ: ಈ ಐಹಿಕ ಜಗತ್ತಿನಲ್ಲಿ ಜನರ ಬೇರೆ ಬೇರೆ ವರ್ಗಗಳುಂಟು. ಏನೇ ಆಗಲಿ, ಈ ಜಗತ್ತು ಯಾರಿಗೂ ಸುಖದ ತಾಣವಲ್ಲ. ಅನಿತ್ಯಂ ಅಸುಖಂ ಲೋಕಂ. ಈ ಲೋಕವು ಅಶಾಶ್ವತವಾಗಿದ್ದು ದುಃಖಗಳಿಂದ ತುಂಬಿ ಹೋಗಿದೆ. ಇದು ಯಾವುದೇ ವಿವೇಕಯುಕ್ತವಾದ ಯೋಗ್ಯ ಮನುಷ್ಯನು ವಾಸ ಮಾಡುವಂತಹ ಸ್ಥಳವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ದೇವೋತ್ತಮ ಪರಮ ಪುರುಷನು ಈ ಪ್ರಪಂಚವು ಅಶಾಶ್ವತ ಮತ್ತು ಇದು ದುಃಖಗಳಿಂದ ತುಂಬಿ ಹೋಗಿದೆ ಎಂದು ಹೇಳುತ್ತಾನೆ. ಕೆಲವರು ತತ್ವಶಾಸ್ತ್ರಜ್ಞರು, ಅದರಲ್ಲಿಯೂ ಮಾಯಾವಾದಿ ತತ್ವಶಾಸ್ತ್ರಜ್ಞರು, ಈ ಜಗತ್ತು ಮಿಥ್ಯೆ ಎಂದು ಹೇಳುತ್ತಾರೆ. ಆದರೆ ಭಗವದ್ಗೀತೆಯಿಂದ ನಾವು ಈ ಜಗತ್ತು ಮಿಥ್ಯೆ ಅಲ್ಲ, ಆದರೆ ಅಶಾಶ್ವತ ಎಂದು ತಿಳಿದುಕೊಳ್ಳಬಹುದು. ಅಶಾಶ್ವತೆಗೂ ಮಿಥ್ಯೆಗೂ ವ್ಯತ್ಯಾಸ ಉಂಟು. ಈ ಜಗತ್ತು ಅಶಾಶ್ವತ, ಆದರೆ ಇನ್ನೊಂದು ಜಗತ್ತಿದೆ, ಅದು ಶಾಶ್ವತ. ಈ ಜಗತ್ತು ದುಃಖಮಯ, ಆದರೆ ಇನ್ನೊಂದು ಜಗತ್ತು ಶಾಶ್ವತ ಆನಂದಮಯ. ಅರ್ಜುನನು ಒಂದು ಸಾಧು ಸ್ವಭಾವದ ರಾಜಕುಟುಂಬದಲ್ಲಿ ಹುಟ್ಟಿದವನು. ಅವನಿಗೂ ಪರಮ ಪ್ರಭುವು ನನ್ನ ಭಕ್ತಿ ಸೇವೆಯನ್ನು ತೆಗೆದುಕೋ ಮತ್ತು ಶೀಘ್ರವಾಗಿ ಭಗವದ್ಧಾಮಕ್ಕೆ ಬಂದು ಬಿಡು ಎಂದು ಹೇಳುತ್ತಾನೆ. ದುಃಖಗಳೇ ತುಂಬಿದ ಈ ಅಶಾಶ್ವತ ಜಗತ್ತಿನಲ್ಲಿ ಯಾರೂ ನಿಲ್ಲಬಾರದು. ಪ್ರತಿಯೊಬ್ಬನು ದೇವೋತ್ತಮ ಪರಮ ಪುರುಷನ ಹೃದಯಕ್ಕೆ ತನ್ನನ್ನು ಕೂಡಿಸಿಕೊಳ್ಳಬೇಕು. ಆಗ
ಆತನು ಶಾಶ್ವತವಾಗಿ ಸುಖಿಯಾಗಿರಬಹುದು. ಎಲ್ಲ ವರ್ಗಗಳ ಮನುಷ್ಯರ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಲ್ಲ ಒಂದೇ ಒಂದು ಪ್ರಕ್ರಿಯೆ ಎಂದರೆ ಪರಮ ಪ್ರಭುವಿನ ಭಕ್ತಿ ಸೇವೆ. ಆದುದರಿಂದ ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ತನ್ನ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕು. ಹರಿಕೃಷ್ಣ. ಥ್ಯಾಂಕ್ ಯು. ಓಕೆನಾ? ಕೃಷ್ಣ ಯಾರು ಕಷ್ಟಪಡಕ್ಕೆ ಇಷ್ಟಪಡೋದಿಲ್ಲ. ತಂದೆ ತಾಯಿ ಹೆಂಗೆ ನಾವು ಕಷ್ಟಪಡಕ್ಕೆ ಮಕ್ಕಳು ಕಷ್ಟಪಡೋದು ಇಷ್ಟಪಡಲ್ವೋ, ಕೃಷ್ಣನು ಇಲ್ಲಿಂದ ಬಂದ್ಬಿಡು ಅಂತ ಹೇಳ್ತಾರೆ. ಅರ್ಜುನನಿಗೆ ಹೇಳ್ತೀಯಾನೆ, ಅಷ್ಟು ದೊಡ್ಡ ಏನಪ್ಪ ರಾಜ ಕುಟುಂಬದಲ್ಲಿ ಹುಟ್ಟಿರುವಂತ ವ್ಯಕ್ತಿಗೆ. ನಾವ್ಯಾರು ರಾಜ ಕುಟುಂಬದಲ್ಲಿ ಇಲ್ವೇ? ನಾವೆಲ್ಲ ಎಷ್ಟು ಆರ್ಡಿನರಿ ಸಿಂಪಲ್ ಪೀಪಲ್. ನಮ್ಗೆ ಏನಿದೆ ಪವರು, ಎಷ್ಟಿದೆ ಶಕ್ತಿ, ಏನನ್ನ ಎದುರಿಸ್ಬೋದು ನಾವು? ಈ ಮಾಯ ಪ್ರಪಂಚನ ಹೆಂಗೆ ಎದುರಿಸ್ತೀವಿ ಅಲ್ವಾ? ಇದಕ್ಕೆ ಕೃಷ್ಣನ ಭಕ್ತಿ ಸಹಾಯದಿಂದ ನಾವು ಭಕ್ತಿ ಸೇವೆಯಿಂದ ಮಾರ್ಗದಿಂದ ಹೊರಗೆ ಬರ್ಬೋದು ಅಂತ. ಓಕೆನಾ? ಏನಾದ್ರು ಪ್ರಶ್ನೆ ಐತಾ ಈ ಶ್ಲೋಕದಲ್ಲಿ? ಏನು ಇಲ್ಲ ಅಂದ್ರೆ ಲಾಸ್ಟ್ ಶ್ಲೋಕ ಹೋಗೋಣ. ಬ್ಯೂಟಿಫುಲ್ ಶ್ಲೋಕ, ಬೆಸ್ಟ್ ಶ್ಲೋಕ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಯಾರು ಶ್ಲೋಕ ಓದ್ತೀರಾ? ಸುಷ್ಮಿತಾ ಮಾತಾಜಿ, ಪ್ರೇಮ ಮಾತಾಜಿ, ಲತಾ ಮಾತಾಜಿ, ವೈಜಯಂತಿ ಮಾತಾಜಿ. ಮನ್ಮನಾ ಭವ ಮದ್ಭಕ್ತೋ ಭವ ಭಕ್ತೋ ಮಾದಾಚಿ ಮಾಂ ನಮಸ್ಕುರು ಮಾಮೇ ವೈಷ್ಣಸಿ ಯುಕ್ತ ಮಾತ್ಮಾರಂ ಮತ ರಾಯಣಂ. ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಹಾ. ಮನ್ಮನಾ ಭವ ಮದ್ಭಕ್ತೋ ಮಚ್ಚಾಜಿ ಮಾಂ ನಮಸ್ಕುರು ಮಾಮೇ ವೈಷ್ಣವಿ ಯುಕ್ತ್ವೈವ ಆತ್ಮಾನಾಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಇನ್ಯಾರು ಓದ್ತೀರಾ? ಸುಷ್ಮಿತಾ ಮಾತಾಜಿ ಓದಿ. ಮನ್ಮನಾ ಭವ ಮದ್ಭಕ್ತೋ ಮದ್ಯಜಿ ಮಾಂ ನಮಸ್ಕುರು ಮಾಂ ಏವಶ್ಯಸಿ ಯುಕ್ತವೈವಂ ಆತ್ಮನಾ ಪರಾಯಣ. ಹರೇ ಕೃಷ್ಣ. ಅನುವಾದ ಓದ್ತೀರಾ? ಹರೇ ಕೃಷ್ಣ. ನಾವು ಹಾ. ಇನ್ಯಾರು? ಸುಮಾ ಮಾತಾಜಿ ಬೇಡ, ಇನ್ಯಾರು ಡಿವೋಟೀಸ್ ಯಾರು ಮಾತಾಡಿಲ್ವೋ? ನಾನು ಓದ್ತೀನಿ ಮಾತಾಜಿ. ಸುಮಂಗಳ ಮಾತಾಜಿ, ಸುಮಂಗಳ ಮಾತಾಜಿ ಓದ್ತೀರಾ? ಮಾತಾಜಿ ಬುಕ್ ತಂದಿಲ್ಲ ಮಾತಾಜಿ, ಬುಕ್ ತಂದಿಲ್ಲ, ಬುಕ್ ತಂದಿಲ್ಲ. ಬಳ್ಳಾರಿಯಾಗದನಿ. ಆಯ್ತು, ತೊಂದರೆ ಇಲ್ಲ. ಸುನೀತಾ ಬರಾಡೆ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಹಾ. ಸದಾ ನನ್ನಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನ್ನನ್ನು ನಮಸ್ಕರಿಸು ಮತ್ತು ನನ್ನನ್ನು ಆರಾಧಿಸು. ನನ್ನಲ್ಲೇ ಸಂಪೂರ್ಣವಾಗಿ ತಲ್ಲೀನನಾಗು, ನನ್ನಲ್ಲಿ ಭಕ್ತಿ ಉಳ್ಳವನಾಗು, ನೀನು ನನ್ನಲ್ಲಿಗೆ ಬರುವೆ. ಹರೇ ಜೈ. ಕೃಷ್ಣ. ದಂಡೋತ್ ಪ್ರಣಾಮ. ಇನ್ನ ಕೃಷ್ಣ ನೋಡಿ ಕ್ಲಿಯರ್ ಆಗಿ ಹೇಳ್ತಾನೆ ಕೃಷ್ಣ. ಹೌದಾ? ಈ ಭೌತಿಕ ಪ್ರಪಂಚದ ಕಲ್ಮಶದಿಂದ ಹೊರಗೆ ಬರ್ಲಿಕ್ಕೆ ಏನು ಮಾರ್ಗ? ಒಂದೇ ಒಂದು ಮಾರ್ಗ, ಭಗವಂತನ ಭಕ್ತಿ ಸೇವೆ. ಕೃಷ್ಣನ ನೋಡ್ಬೇಕು ಅಂದ್ರೆ ಪ್ರೀತಿ ಇರ್ಬೇಕು. ಅವಾಗ ನಮ್ಮ ಹೃದಯದಲ್ಲಿ ಪ್ರೀತಿ ಇರ್ಬೇಕು. ಅವಾಗಲೇ ಕೃಷ್ಣ ಕಾಣಿಸ್ಕೊಂತಾನೆ ನಮ್ಗೆ. ಹೌದಾ? ಪ್ರೀತಿ ಹೆಂಗ್ ಬರುತ್ತೆ? ಪ್ರೀತಿ ಅವನ್ ಸೇವೆ ಮಾಡೋದ್ರಿಂದ ಅಲ್ವಾ? ಭಕ್ತಿ ಅಂದ್ರೆ, ಪ್ರೀತಿ ಅಂದ್ರೆ ಒಂದ್ ಸೇವೆ, ಕೃಷ್ಣನ್ ಸೇವೆ, ಭಗವಂತನ ಭಕ್ತಿ ಸೇವೆ. ಭಗವಂತನ ಭಕ್ತಿ ಸೇವೆ ನವವಿಧ ರೂಪದಲ್ಲಿ ನಾವು ಮಾಡ್ಬೋದು ಅಲ್ವಾ? ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನ ಅಲ್ವಾ? ಅದರಲ್ಲಿ ಇಂಪಾರ್ಟೆಂಟ್ ಶ್ರವಣಂ, ಕೀರ್ತನಂ. ಮೋಸ್ಟ್ ಅಫ್ಕೋರ್ಸ್ ಅರ್ಚನಂ ಕೂಡ. 5 ಅಂಗಗಳು. ಭಗವಂತನ ಭಕ್ತಿದಲ್ಲಿ ಭಗವಂತನ ಪ್ರೇಮ ಲಭಿಸ್ಬೇಕು ಅಂದ್ರೆ 5 ಅಂಗಗಳು ತುಂಬಾ ಮುಖ್ಯ. 5 ಅಂಗಗಳನ್ನ ಹೇಳಿದ್ದೆ ಮುಂಚೆ, ಯಾರು ಜ್ಞಾಪಕ ಇದೆಯಾ? 5 ವಿಷಯ ಮಾಡೋದ್ರಿಂದ ನಮ್ಗೆ ಭಗವಂತನ ಭಕ್ತಿ ಸಿಗತ್ತೆ, ಪ್ರೇಮ ಭಕ್ತಿ ಸಿಗತ್ತೆ. ಜ್ಞಾಪಕ ಯಾರಿಗಾರು ಇಲ್ವಾ? ಫಸ್ಟ್ ಶ್ರವಣಂ ಸಾಧು ಸಂಘ. ಕೀರ್ತನ ಅಲ್ಲ, ಸಾಧು ಅದು ಸಂಘ. ನವವಿಧ ಭಕ್ತಿ. ನವವಿಧ ಭಕ್ತಿ ಅದು. ಅದ್ರಲ್ಲಿ 5 ಮುಖ್ಯವಾದಂಥದ್ದಿದೆ. ಏನಪ್ಪಾ 5? ಅದ್ರಲ್ಲಲ್ಲ, ಅದರಲ್ಲಿ ಬಂದ್ಬಿಟ್ಟು ಎಲ್ಲಾನು ಅದ್ರಲ್ಲಿ ಬಂದ್ಬಿಟ್ಟು ಶ್ರವಣಂ ಕೀರ್ತನ ತುಂಬಾ ಇಂಪಾರ್ಟೆಂಟ್. ಓಕೆನಾ?
5 ಭಕ್ತಿಯ ಅಂಗಗಳಂದ್ರೆ ಏನು? ಸಾಧು ಸಂಘ. ಒಂದು ಸಾಧು ಸಂಘ ತಗೊಳ್ಳೋದು. ಸಾಧು ಸಂಘ ಅಂದ್ರೆ ತುಂಬಾ ಹೈಲಿ ನಮ್ಗಿಂತ ಅಡ್ವಾನ್ಸ್ ಡಿವೋಟೀಸ್, ಎಂತೂಸಿಯಾಸ್ಟಿಕ್ ಡಿವೋಟೀಸ್, ಅಡ್ವಾನ್ಸ್ ಡಿವೋಟೀಸು, ಮುಂದುವರೆದಿರುವಂತವ್ರು, ಪ್ಯೂರ್ ಡಿವೋಟೀಸ್, ಗುರು ಅಂತ ವ್ಯಕ್ತಿಗಳ ಸಾಂಗತ್ಯ, ಅವರ ಚರಣ ಕಮಲಗಳ ಸ್ಪರ್ಶ ಸಿಗೋದು, ಅವರ ಭಾಷೆ ಕೇಳೋದು, ಅವರಿಂದ ಶ್ರವಣ ಮಾಡೋದು, ಇದೆಲ್ಲ ಸಾಧು ಸಂಘ ಬರುತ್ತೆ. ಸಾಧು ಸಂಘ ತುಂಬಾ ಪವರ್ಫುಲ್. ನಾಮಕೀರ್ತನ, ನಾವೇನ್ ಜಪ ಮಾಡ್ತೀವಲ್ವಾ, ಹರೇ ಕೃಷ್ಣ ಮಹಾಮಂತ್ರ, ಅದು ತುಂಬಾ ಪವರ್ಫುಲ್. ಆಮೇಲೆ ಭಾಗವತ ಶ್ರವಣ, ಶ್ರೀಮದ್ ಭಾಗವತ ಓದೋದು. ಓಕೆನಾ? ಯಾವ್ದಾದ್ರು ಒಂದಕ್ಕಾದ್ರೂ ನಮ್ಗೆ ಅಟ್ಯಾಚ್ಮೆಂಟ್ ಬಂತು ಅಂದ್ರೆ ಒಬ್ರು ಕೆಲವ್ರಿಗೆ ಒಂದು ತುಂಬಾ ಚೆನ್ನಾಗಿ ಇಟ್ಕೊಂಡ್ಬಿಡ್ತಾರೆ, 5 ಮಾಡಕ್ ಆಗದೆ ಹೋದ್ರು ಒಂದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದು ಪರವಾಗಿಲ್ಲ ಅಂತ ಕೃಷ್ಣ. ಈ 5ರಲ್ಲಿ ಒಂದು ಚೆನ್ನಾಗಿ ಮಾಡೋದು ಸಾಕು. ಸೊ ಒಂದು ಸಾಧು ಸಂಘ, ನಾಮಕೀರ್ತನ, ಭಾಗವತ ಶ್ರವಣ, ಮಥುರವಾಸ. ಮಥುರವಾಸ ಅಂದ್ರೆ ಧಾಮಕ್ಕೆ ಹೋಗೋದು, ಧಾಮದಲ್ಲಿರೋದು, ಧಾಮ ಸೇವೆ ಮಾಡೋದು, ಯಾತ್ರಾ ಮಾಡೋದು, ಮಥುರಾವಾಸ. ಓಕೆ. ಆಮೇಲೆ 5ನೇದು ಬಂದ್ಬಿಟ್ಟು ಶ್ರೀಮೂರ್ತಿ ವಿಗ್ರಹ ಸೇವೆ ಮಾಡೋದು, ಭಗವಂತನ ವಿಗ್ರಹ ಸೇವೆ, ಅರ್ಚನಾ ವಿಧಿ ಫಾಲೋ ಮಾಡೋದು. ಅದಕ್ಕೆ ಈ ಅರ್ಚನಾ ಪ್ರೋಗ್ರಾಮ್ ಏನ್ ನಡೀತಿಲ್ಲ, ಅರ್ಚನಾ ಕೋರ್ಸ್ ನಮ್ಗೆ ಬೆಳಿಗ್ಗೆ ಎವ್ರಿ ಫ್ರೈಡೇ ಇರುತ್ತೆ, ಅದನ್ನ ಅಟೆಂಡ್ ಮಾಡಿ ಎಲ್ಲರೂ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಎಷ್ಟು ಅರ್ಥ ಆಗುತ್ತೆ ನಿಮ್ಗೆ, ಹಿಂದಿ ಅರ್ಥ ಆಗಲಿ ಪರವಾಗಿಲ್ಲ, ಸಮ್ವಾಟ್ ಅಟೆಂಡ್ ಮಾಡಿ. ಸೊ ಈ 5 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಸಾಧು ಸಂಘ, ಏನದು ನಾಮಕೀರ್ತನ, ಭಾಗವತ ಶ್ರವಣ, ಯಾತ್ರಾ ಮಾಡೋದು. ವರ್ಷಕ್ಕೊಂದಾದ್ರೂ ಯಾತ್ರಾ ಮಾಡ್ಬೇಕು, ವರ್ಷಕ್ಕೊಂದಾದ್ರೂ ಡಿವೋಟೀಸ್ ಜೊತೆ ಯಾತ್ರಾ ಕಂಪಲ್ಸರಿ ಹೋಗ್ಬೇಕು. ಅದು ನಮ್ಮ ಭಕ್ತಿದಲ್ಲಿ ತುಂಬಾ ಮುಂದೆ ಕಳ್ಕೊಂಡು ಹೋಗುತ್ತೆ ಯಾತ್ರಾ ಮಾಡೋದ್ರಿಂದ. ಅದೊಂದು ತಪಸ್ಯ ಅದು, ಹೌದಾ? ಶ್ರೀಮೂರ್ತಿ ಸೇವಾ, ವಿಗ್ರಹ ಸೇವಾ ಮಾಡೋದು. ಸೊ ಇದೆಲ್ಲ ತುಂಬಾ ಪವರ್ಫುಲ್. 5 ತುಂಬಾ ಇಂಪಾರ್ಟೆಂಟ್, ಈ 5. ಓಕೆನಾ? ಸೊ ಯಾತಕ್ಕೆ ಬಂತು ಅಂದ್ರೆ ಕೃಷ್ಣ ಏನ್ ಹೇಳ್ತಾನಲ್ಲಿ, ಈ ಭೌತಿಕ ಪ್ರಪಂಚದಿಂದ ಹೊರಗೆ ಬರ್ಲಿಕ್ಕೆ ಏನೇನ್ ಮಾಡಕಂತ ಕೃಷ್ಣ, ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಮ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ಮನಸ್ಸು ಅಲ್ವಾ? ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಹೌದಾ? ಮನಸ್ಸಿನ ಕಾರಣದಿಂದಾನೇ ನಾವು ಬಂಧನಕ್ಕೊಳಗಾಗ್ತೀವಿ, ಇಲ್ಲ ಮೋಕ್ಷಾರು ಪಡ್ಕೋತೀವಿ. ಓನ್ಲಿ ನಮ್ಮ ಮನ್ಸಿಂದಾನೆ. ನಮ್ಮ ಮನ್ಸೇನತ್ತೆ, ಇವತ್ತು ಹೇಳ್ಬೇಡ, ಇವತ್ತು ಕ್ಲಾಸ್ ಬೇಡ, ಇವತ್ತು ಜಪ ಬೇಡ, ಅದು ಬೇಡ, ಇದು ಇವತ್ತೊಂದಿನ ಪ್ರಸಾದ ಇಲ್ಲೇನೆ ಹಂಗೆ ತಿನ್ಬೋಣ. ಹೌದಾ? ಇದೆಲ್ಲ 108 ಹೇಳೋದು ನಮ್ಮ ಮನಸ್ಸೇ. ಮನ ಏವ ಮನುಷ್ಯನ ಕಾರಣಂ ಬಂದ ಮೋಕ್ಷ. ಆ ಮನಸ್ಸಿಂದನೇ ನಾವೆಲ್ಲ ಹಾಳಾಗೋದು. ಹೌದಾ? ಆ ಮನಸ್ಸನ್ನು ಕೃಷ್ಣ ಏನಂತಾನೆ, ನನಗೆ ಕೊಡು. ಎಲ್ಲ ಕೆಟ್ಟದೇ ಹೇಳತ್ತೆ ಮತ್ತೆ ಮನ್ಸು. ನಾವ್ ಇಷ್ಟು ಭಕ್ತಿಗ್ ಬಂದ್ರು ಕೂಡ ಒಂದೊಂದ್ಸತಿ ಎಷ್ಟು ಕೆಟ್ಟದಾರ ಹೇಳುತ್ತೆ ಗೊತ್ತಾ? ಅದನ್ನ ನಾವು ನಿಂತ್ಕೋಬೇಕು. ಅದಿಲ್ಲೂ ಬಿಡಲ್ಲ ಮಾತೈತಿ. ನಾವು ಭಕ್ತರಾದ್ರೂ ಕೂಡ ಅದು ಒಂದೊಂದ್ಸತಿ ನಮ್ಗೆ ತಪ್ಪಾಗೆ ದಾರಿ ತೋರ್ಸಕ್ ಹೋಗುತ್ತೆ. ಹೌದು, ತಪ್ಪೇ ದಾರಿ. ಕೆಟ್ಟದನ್ನೇ ನಾಪ್ಸತ್ತೆ, ಯಾರಾದ್ರೂ ಅಂದಿರೋದನ್ನ ನಾಪ್ಸತ್ತೆ, ನಮ್ನ ಇನ್ನೂ ವೀಕ್ ಮಾಡತ್ತದು. ಎಸ್ಪೆಷಲಿ ನಾವು ಸ್ವಲ್ಪ ಮೃದು ಹೃದಯದವ್ರು ಆಗ್ಬಿಟ್ರೆ, ಯಾರು ಏನಾರು ಅಂದಿದ್ರೆ ಅದನ್ನ ಮತ್ತೆ 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 ನಾಪ್ಸತ್ತ. ಅದೇನೋ ಅದೇ ಹೇಳ್ತೀರಂತಾರ, ನಮ್ಮ ಮನ್ಸೇ ನಮ್ಗೆ ಶತ್ರು ಆಕ್ಚುಲಿ, ಅಲ್ವಾ? ನಮ್ಮ ಮನಸ್ಸೇ ನಮ್ಗೆ ಶತ್ರು. ಕೃಷ್ಣ ಅದು ಹೇಳಿದಾನಲ್ವಾ, ನಮ್ಮ ಮನಸ್ಸೇ ನಮಗ್ ಶತ್ರು. ಅದು ಕಂಟ್ರೋಲ್ ಇದ್ರೆ ಆ ಮನ್ಸಿಗೆ ಪರವಾಗಿಲ್ಲ, ಕಂಟ್ರೋಲ್ ಇಲ್ಲ ಅಂದ್ರೆ ಆ ಮನ್ಸು ನಮ್ಮ ಬೈರಿನೇ. ಅದು ಅದ್ರಲ್ಲಿ ಡೌಟೇ ಇಲ್ಲ. ಅದರಿಂದನೇ ನಾವ್ ಇಷ್ಟು ಜನ್ಮ ತಾಳ್ತಾ ಇರೋದು, ಇನ್ಯಾರ ಕಾರಣದಿಂದ ನಾವು ತಾಳ್ತಾ ಇರೋದು, ಅಲ್ವಾ? ಅದಕ್ಕೆ ಆ ಮನಸ್ಸಿಗೆ ಟ್ರೈನಿಂಗ್ ಬೇಕು. ಅದು 6ನೇ ಅಧ್ಯಾಯ ಧ್ಯಾನ ಯೋಗ, ಅದ್ರಲ್ಲಿ ಎಲ್ಲ ಅದೇ ಹೇಳೋದು ಕೃಷ್ಣ. ಆ ಮನಸ್ಸಿಗೆ ಟ್ರೈನಿಂಗ್ ಕೊಟ್ರೇನೆ ಆ ಮನಸ್ಸು ಒಂದು ಕಂಟ್ರೋಲಿಗೆ ಬರುತ್ತೆ. ಅದಕ್ಕೆ ಟ್ರೈನಿಂಗೇ ಇದು ಸಾಧನ ಭಕ್ತಿ. ಬೆಳಿಗ್ಗೆ ಏಳೋದು ತಪಸ್ಯ, ಕಷ್ಟ, ಇಷ್ಟ ಇಲ್ಲ ಆದ್ರೂ ಮಾಡ್ಬೇಕು. ನಮ್ಗೆ ಇಷ್ಟ ಇರೋದು, ಈಗ ಎಲ್ಲ ಇಷ್ಟವಾಗಿರುತ್ತೆ, ಸಿಹಿಯಾಗಿದ್ರೆ ತಪಸ್ಯ ಅಂತಾರ. ಅದನ್ನ ಯಾವ್ದಾದ್ ಮುಂದಿನ ಅಧ್ಯಾಯದಲ್ಲಿ ಬರುತ್ತಲ್ಲ, ಯಾವ್ದದು ಸಂತೋಷದಲ್ಲಿ 3 ತರ ಇರುತ್ತೆ ಅಂತ, ಸತ್ವ ರಜಸ್ ತಮೋಸ್. ಶುರುದಲ್ಲೇ ಸುಖವಾಗಿದ್ರೆ ಅದಕ್ಕೆ ಏನಂತಾರೆ, ಕೊನೆಗೆ ಅದು ಕಹಿ ಆಗಿದ್ರೆ ಅದು ತಮಸ್, ಅದು ಅಲ್ವಾ? ಶುರುದಲ್ಲಿ ಕಹಿ, ಆಮೇಲೆ ಸುಖ ಅಂದ್ರೆ ಅದು ಸತ್ವ, ಅಲ್ವಾ? ಅಷ್ಟು ಕಷ್ಟ ಅನ್ಸತ್ತೆ, ಆದ್ರೆ ಆಮೇಲೆ ಸುಖ ಅನ್ಸತ್ತೆ. ಅದನ್ನ ನಾವು ಚೂಸ್ ಮಾಡ್ಬೇಕು. ಎಕ್ಸಾಮ್ಗೆ ಓದದೇ ಇರೋದು ತುಂಬಾ ಸುಲಭ, ಟಿವಿ ಹಾಕೊಂಡು ನಾವು ಎಕ್ಸಾಮ್ ಮಾಡೋದು ತುಂಬಾ ಸುಲಭ. ಆದ್ರೆ ಮಾರ್ಕ್ಸ್ ಎಕ್ಸಾಮಲ್ಲಿ ಸರಿಯಾಗಿ ಬರದೇ ಹೋದ್ರೆ, ಅಲ್ವಾ, ಮಾರ್ಕ್ಸು ಹೊಡ್ತಾ ಎಲ್ಲ ಸಿಗತ್ತಲ್ವಾ, ಅವಾಗ ಎಷ್ಟು ಬೇಜಾರಾಗತ್ತೆ. ಅದೇ ತರ ಕೃಷ್ಣನ ಅದೇ ಹೇಳ್ತಿರೋದು, ಇವಾಗ ಸ್ವಲ್ಪ ಕಷ್ಟ ಪಡ್ಬೇಕು. ಏನ್ ವಿಪರೀತ ಕಷ್ಟ ಅಲ್ಲ, ಸ್ವಲ್ಪ ಕಷ್ಟ. ಇವಾಗ ವೃಂದಾವನ್ ಹೋಗಿದ್ದಾನೆ ನನ್ನ ಮಗ,
ಪ್ರತಿದಿನ ಎಬ್ಬಿಸ್ತಾ ಇದಾರೆ ನಮ್ಮ ಮನೆಯವ್ರಿಗೆ. ಈಗ 4 ದಿವಸದಲ್ಲಿ 3 ದಿವಸ ಮಂಗಳಾರತಿ ಹೋಗಿದ್ದ ನಾನು. ಒಂದ್ ದಿವಸ ತುಂಬಾ ಕಷ್ಟ ಅಂತ ಹೇಳಕ್ಕಾಗ್ಲಿಲ್ಲ ಅಂದ್ರು. ಸೊ ಅವನು ಮನೆಗ್ ಬಂದ್ಮೇಲೆ ಹಂಗೆ ಕಂಟಿನ್ಯೂ ಮಾಡ್ತಾನ ಅಂತ ನಾನು ಕೇಳ್ತಿದ್ದೆ. ಮಾಡ್ತೀನಿ ಅಂತ ಹೇಳಿದ್ದೆ. ನೋಡ್ಬೇಕು ಇವಾಗ ಬಂದ್ಮೇಲೆ ಇಟ್ಕೋಬೇಕು ನಾನು. ಸ್ವಲ್ಪ ಕಷ್ಟಪಟ್ಟಾಗ ತುಂಬಾ ಸುಲಭ ಆಗತ್ತೆ. ಆಮೇಲೆ ಇದನ್ನ 4 ಗಂಟೆಗೆ ಏನು ಹೇಳ್ಬೇಕಾಗಿಲ್ಲ. ಅಟ್ಲೀಸ್ಟ್ ಅವನು 5:30 6 ಗಂಟೆಗೆ ಎದ್ದು ಮಾಡಿದ್ರು ಆರತಿ ಮಾಡ್ದಂಗೆ ಅಲ್ವಾ. ಕೃಷ್ಣ ಅದನ್ನ ಮಾಡು ಅಂತ ಹೇಳ್ತಾನೆ. ಸ್ವಲ್ಪ ಸ್ಟ್ರೆಚ್ ಮಾಡು ಅಂತಾನೆ. ಸೊ ಅದಕ್ಕೆ ಏನಂತಾನೆ ಕೃಷ್ಣ, ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ಅದು ಹೇಗೆ ಸಾಧ್ಯ? ಸಾಧನಾ ಭಕ್ತಿಯಿಂದ, ಜಪ ಮಾಡೋದ್ರಿಂದ ಅಲ್ವಾ. ಜಪ ಮಂತ್ರ ತ್ರಾಯತೇತಿ ಮಂತ್ರ. ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಮಂತ್ರನೇ ಬೇಕು. ಹರಿಕೃಷ್ಣ ಮಹಾಮಂತ್ರ. ಮತ್ತೆ ನನ್ನ ಭಕ್ತನಾಗು. ಕೃಷ್ಣನ್ ಭಕ್ತನಾಗೋದಕ್ಕೆ ಹೇಗೆ ಭಕ್ತನಾಗ್ಬೋದು ನಾವೆಲ್ಲ? ನೀವೆಲ್ಲ ಹೇಗೆ ಭಕ್ತರಾಗಿರೋದು? ಸತ್ಸಂಗದಿಂದ ಮಾತಾಜಿ. ಆನಂತರ ಅಲ್ಲಿ ಕೇಳತಕ್ಕಂತ ಹಿತನುಡಿಗಳು, ಕೃಷ್ಣನ ಬಗ್ಗೆ ಇರತಕ್ಕಂತ ನುಡಿಗಳಿಂದ ನಮಗೆ ಮನಸ್ಸು ಇದಾಗಿ ನಾವು ಕೃಷ್ಣನ ಭಕ್ತರಾದ್ವಿ. ಗುರು ಗುರು ಒಳ್ಳೆ ಗುರು ಸಿಕ್ಕಿದ್ರೆ ನಾವು ಭಕ್ತರಾಗ್ತೀವಿ. ಒಳ್ಳೆ ಮೆಂಟರ್, ಒಳ್ಳೆ ಅಲ್ವಾ, ಒಳ್ಳೆ ಮೆಂಟರ್ಸ್, ಒಳ್ಳೆ ಅಸೋಸಿಯೇಷನ್ ಸಿಕ್ಕಿದ್ರೆ ಒಳ್ಳೆ ಡಿವೋಷನ್ ಬರ್ತೀವಿ ನಾವು. ಎಲ್ಲ ಭಕ್ತಿ ಮಾಡ್ಬೇಕನ್ಸುತ್ತೆ, ಭಕ್ತರಾಗ್ಬೇಕು ಅನ್ಸುತ್ತೆ. ಭಕ್ತರು ನೋಡಿದ್ರೆ ಭಕ್ತರಾಗ್ಬೇಕನ್ಸುತ್ತೆ ಅಲ್ವಾ. ಭಕ್ತರ ಜೊತೆ ಇದ್ರೆ ಒಬ್ರು ರೀಸೆಂಟ್ ಆಗಿ ನಾವು ಚೆನ್ನೈಗೆ ಹೋಗ್ಬೇಕಾದ್ರೆ ಹಂಗೆ ನಮ್ಮ ಮತ್ತೆ ಅವರು ಒಬ್ಬ ಯೋಗ ಟೀಚರ್ ಒಬ್ರು ಇದ್ರು. ಅವರ ಪಕ್ಕದಲ್ಲ ಸೀಟಲ್ಲಿ ಯಂಗ್ ಪರ್ಸನ್. ಆ ವ್ಯಕ್ತಿನ ಇಟ್ಕೊಂಡು ಸ್ವಲ್ಪ ಹಂಗೆ ಮಾತಾಡ್ಸ್ತಾ ಇದ್ರು. ಹಂಗೆ ಸ್ವಲ್ಪ ಟೀಚಿಂಗ್ ಮಾಡಕ್ ಶುರು ಮಾಡಿದ್ರು. ಅವ್ನು ಏನೂ ಪ್ರಶ್ನೆ ಮಾಡ್ತಾ ಇಲ್ಲ, ಜಸ್ಟ್ ಕೇಳ್ತಾ ಹೋಗ್ತಿದ್ದಾನಷ್ಟೇ. ಆಮೇಲೆ 2 ಅವರ್ ಆದ್ಮೇಲೆ ಮತ್ತೆ ಸ್ವಲ್ಪ ಆದ್ಮೇಲೆ ಬಂದ್ರು, ಈ ಕಡೆ ನಮ್ಮ ಸೀಟ್ ಹತ್ರ ಬಂದ್ರು, ಕುತ್ಕೊಂಡ್ರು ನಮ್ಮ ಜೊತೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಮತ್ತೆ ಅವ್ನು ಎದ್ಬಿಟ್ಟು ಬಂದು ನಮ್ಮ ಪಕ್ಕ ಮತ್ತೆ ನಮ್ಮ ಆ ಕಡೆ ಸೀಟ್ ಎಲ್ಲ ದೊಡ್ಡವರೆಲ್ಲ ಕೂತಿದ್ರು. ಅದು ಬಂದು ಮತ್ತೆ ಕೂತ್ಕೊಂಡು ಮತ್ತೆ ಇನ್ನೊಂದು ಮಾತಾಜಿ ಅವ್ರ ಹತ್ರ ಮಾತಾಡ್ಸ್ತಾ ಇದ್ರು, ನಿರ್ಮೋಹ ಗಂಗಾ ಮಾತಾಜಿ ಅವ್ರ ಹತ್ರ ಮಾತಾಡ್ಸ್ತಾ ಇದ್ರು. ಅವ್ರು ಕೊಟ್ಟಿರೋ ಕ್ಲಾಸ್ನ 1 ಗಂಟೆ ಕೇಳಿಸ್ಕೊಂಡೆ. ಕೊನೆಗೆ ಫೋನ್ ನಂಬರ್ ಕೊಟ್ಟ. ಆಮೇಲೆ ನಂಗೇನು ಮದುವೆ ಆಗಿಲ್ಲ ಅಂತ ಕೇಳಿದಾಗ ಸರಿ ನಮ್ಮ ಕಮ್ಯುನಿಟಿದಲ್ಲಿ ಯಾರಾದ್ರೂ ಹುಡುಕ್ಬಿಟ್ಟು ನೀವು ಮದುವೆ ಮಾಡಿಸ್ತೀವಿ ಅಂತ ಹೇಳಿದ್ರು ಎಲ್ಲರೂ. ಆಮೇಲೆ ನಮ್ಮ ಅಪ್ಪ ಅಮ್ಮ ಏನಂತಾರೋ ಅಂತ ಅವ್ನು ಹೇಳ್ದ. ಏನ್ ಹೆದರ್ಕೋಬೇಡ, ಒಳ್ಳೆ ಹುಡುಗಿ ಹುಡುಕ್ತೀವಿ ನಾವೆಲ್ಲ ಅಂತ ಜಪ್ ಮಾಡ್ತಾ ಇದ್ರು ಎಲ್ಲರೂ. ಆಮೇಲೆ ಪಾಪ ಅವನು ಹೋದ. ಆತರ ಮತ್ತೆ 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 ಹುಡ್ಕೊಂಡ್ ಬರ್ತಿದ್ದ ಅವನು ಕೂತ್ಕೊಳ್ಳೋಕೆ. ಅಷ್ಟು ಕಿವಿಗೇನೋ ಅವನಿಗೆ ಅಮೃತ ಸುರಿಸ್ದಂಗೆ ಇತ್ತನೋ ಕಿವಿ. ಆತರ ವೈಷ್ಣವಸ್ನ ನೋಡಿದ್ರೆ ಬರ್ಬೇಕನ್ಸುತ್ತಲ್ವಾ, ಕೇಳ್ಬೇಕನ್ಸುತ್ತೆ. ನನ್ಗೂ ವೈಷ್ಣವಸೇ ಅಟ್ರಾಕ್ಟ್ ಆಗಿದ್ದು ಭಕ್ತರು ಬರೋದಿಕ್ಕೆ. ನಿಮ್ ಕ್ಲಾಸ್ ಕೇಳ್ತಾ ಇನ್ನು ಮತ್ತಿಟ ಇದಾಗ್ಯಾವ ನೋಡ್ರಿ ಮಾತಾಜಿ. ನಾವು ಇನ್ನಿ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದೆ, ನೀವು ಹಾಕಿದಿರಲ್ಲ ಕೇಳಿದೆ ಅದನ್ನ ಮಧ್ಯಾಹ್ನ. ಹೇಳಿದ್ರ? ಥ್ಯಾಂಕ್ ಯು ಮಾತಾಜಿ. ಹೋದ್ರಿ ಮಾತಾಜಿ. ನಾವೀಗ ರೀಸೆಂಟ್ ಆಗಿ ಪಂಡ್ರಾಪುರಕ್ಕೆ ಹೋದಾಗ್ಲೂ ಅಷ್ಟೇ ಗುರುಜಿ, ಎಲ್ಲಾ ಬೋಗಿನಲ್ಲೂ ಸ್ಪ್ರೆಡ್ ಆಗಿದ್ವಿ ಅಲ್ಲ ನಾವು. ಒಂದ್ 2 ಬಂದ್ರು, ಅಯ್ಯೋ ಐ ಆಮ್ ಸೀಯಿಂಗ್ ಯು ಪೀಪಲ್ ದೇರ್ ಆಲ್ಸೋ ಹಿಯರ್ ಆಲ್ಸೋ. ದೇರ್ ಆಲ್ಸೋ ಹಿಯರ್ ಆಲ್ಸೋ, ವಿ ಆರ್ ಆಲ್ ಡಿಫ್ರೆಂಟ್ ಬಟ್ ವಿ ಬಿಲಾಂಗ್ ಟು ದ ಸೇಮ್ ಗ್ರೂಪ್ ಅಂತ ಹೇಳಿ ಎಲ್ಲಾರು ಜಪಮಾಲೆ ಇಟ್ಕೊಂಡ್ ಕೂತ್ಕೊಂಡಿದೀವಿ, ಎಲ್ಲಾರು ಇದ್ ಮಾಡ್ತಾ ಇದೀವಿ, ಕೃಷ್ಣಂದು ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ಆಲ್ ಆಫ್ ಯು ಆರ್ ಫ್ರಮ್ ದ ಸೇಮ್ ಕಮ್ಯುನಿಟಿ ಇಸ್ ಇಟ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹಾಗೆ ಎಸ್ ಸರಿ. ಸೊ ಕೃಷ್ಣನ್ ಅಂತಾನೆ ನನ್ನ ಭಕ್ತನಾಗು ಅಂತಾನೆ. ಆಮೇಲೆ ನನಗೆ ನಮಸ್ಕಾರ ಮಾಡು. ಕೃಷ್ಣನಿಗೆ ಒಂದು ನಮಸ್ಕಾರ ಮಾಡಿದ್ರು ಕೂಡ, ಅಂದ್ರೆ ಸಾಷ್ಟಾಂಗ ಅಲ್ಲ, ಹೆಂಗಸ್ರಿಗೆ ಸಾಷ್ಟಾಂಗ ಅಲ್ಲ, ನಾವೇನ್ ಮಾಡ್ತೀವಿ ಪಂಚಾಂಗ ನಮಸ್ಕಾರ ಮಾಡ್ತೀವಲ್ವಾ, ಯಾವಾಗ ನಾವ್ ಹಿಂಗೆ ಮಾಡ್ತೀವೋ ಅದೇ ತರ ಜಸ್ಟ್ ಒಂದು ನಮಸ್ಕಾರ ಮಾಡೋದ್ರಿಂದ ಕೃಷ್ಣನಿಗೆ ಎಷ್ಟು ಪಾಪಗಳಿಂದ ಹೊರಗಾಗ್ತೀನೋ ಹೋಗತ್ತೆ, ಎಲ್ಲಾ ಪಾಪಗಳು ಹೋಗತ್ತೆ. ಸೊ ಒಂದು ನಮಸ್ಕಾರ ಸಲ್ಲಿಸೋದ್ರಿಂದ ಕೂಡ ನಮ್ಗೆ ತುಂಬಾ ಫಲಿತಾ ಇದೆ. ನನಗೆ ಪೂಜೆ ಮಾಡು, ನನ್ನನ್ನು ಪೂಜಿಸು. ನನ್ನ ಕೃಷ್ಣ ಭಗವಂತನ ಪೂಜಿಸೋದು, ಭಗವಂತನ ಆರಾಧನೆ ಮಾಡೋದು, ಭಗವಂತನಿಗೆ ಆರತಿ ಮಾಡೋದು. ಪೂಜೆ ಮಾಡೋದು ಅಂದ್ರೆ ಏನರ್ಥ? ಪೂಜೆ ಅಂದ್ರೆ ಆರತಿ ಮಾಡೋದು ಅಲ್ವಾ. ನನ್ನ ಹೆಸರು ಪೂಜಾ. ಸೊ ನನ್ನ ಸ್ಕೂಲಲ್ಲೆಲ್ಲ ಪೂಜಾ ಭಟ್ ಅಂತ ನಂಗೆ ರೇಗಿಸ್ತಿದ್ರು. ಆಮೇಲೆ ಏನಪ್ಪ ಈ ಹೆಸರು ಇಟ್ಟಿದ್ದಾರೆ ಈ ತರ ಅಂತ ನಾನು ಯಾವಾಗಲೂ ಬೇಜಾರು ಮಾಡ್ಕೊತಿದ್ದೆ ಮನ್ಸಲ್ಲಿ. ಯಾಕೋ ಈ ಹೆಸರು ನಂಗೆ ಅಷ್ಟು ಇಷ್ಟ ಇಲ್ಲ ಅನ್ಕೋತಿದ್ದೆ ಯಾವಾಗ್ಲೂ. ಆಮೇಲೆ ನಮ್ ಗುರುಗಳ ಇನಿಷಿಯೇಷನ್ ಕೊಟ್ಟಾಗ ಇದು ಚೇಂಜ್ ಆಗತ್ತೆ ನಂಗೆ ಇವಾಗ ಹೆಸರು ಅಂತ ತುಂಬಾ ಖುಷಿ ಪಡ್ತಿದ್ದೆ. ಏನ್ ಕೊಡ್ತಾರೋ ಸರ್ಪ್ರೈಸ್ ಆಗಿತ್ತು. ನೋಡಿದ್ರೆ ಅದೇ ಪೂಜಾನೇ ಇಟ್ಬಿಟ್ಟು ಕೊನೆಗೆ ಪ್ರೇಮಮಯಿ ಪೂಜೆ ಮಾಡಿದ್ರು. ಆಮೇಲೆ ನಮ್ ಪ್ರಭು ಹೇಳ್ತಾ ಇದ್ರು, ಪೂಜಾ ಅಂದ್ರೆ ಪೂಜೆ ಮಾಡೋದಲ್ವಾ, ನೀನ್ ಅಲ್ಲಿ ಸ್ಪಿರಿಚುವಲ್ ವರ್ಲ್ಡ್ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತೀನಿ ಕೃಷ್ಣನ್ ಚೆನ್ನಾಗಿ. ಯಾಕಂದ್ರೆ ನಂಗೆ ಪೂಜೆ ಮಾಡೋದು ತುಂಬಾ ಇಷ್ಟ, ದೇವ್ರ ಪೂಜೆ ಮಾಡೋದು ನಂಗೆ ತುಂಬಾ ಇಷ್ಟ, ಅರ್ಚನಾ ತುಂಬಾ ಇಷ್ಟ ನಂಗೆ. ಹಾಗಾಗಿ ಪ್ರೇಮಮಯಿ ಪೂಜಾ ಅಂತ ಕೊಟ್ಟಿದ್ದಾರೆ ಗುರುಗಳು. ಆತರ ಈವನ್ ಡಿವೋಟೀಸಲ್ಲೂ ಅಷ್ಟೇ, ಅವರಲ್ಲಿ ಏನ್ ಗುಣ ಇದೆ ನೋಡ್ಕೊಂಡು ಅವ್ರು ಕೊಡ್ತಾರೆ. ಅವ್ರಿಗೆ ಏನು, ಅವ್ರು ಯಾವ ಭಕ್ತಿದಲ್ಲಿ ಎಲ್ಲಿ ಸ್ಟ್ರಾಂಗ್ ಇದ್ದಾರೆ,
ಯಾವ್ದ್ರಲ್ಲಿ ಅವರ ಮನಸ್ಥಿತಿ ಇದೆ ಅಂತ ನೋಡ್ಕೊಂಡು ಕೊಡ್ತಾರೆ ಆ ಹೆಸರನ್ನ ಕೂಡ, ಇನಿಷಿಯೇಷನ್ ಹೆಸರು. ಆ ರೀತಿ ಪ್ರೇಮಮಯ ಪೂಜೆ ಅಂತ ಬಂತು. ಪ್ರೇಮದಿಂದ ಪೂಜೆ ಮಾಡ್ಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಕೃಷ್ಣನಂತಾನೆ ನನಗೆ ಪೂಜಿಸು ಅಂತಾನೆ. ಓಕೆನಾ? ಸೊ ಅದು ನೋಡ್ಬೇಕು, ಕೃಷ್ಣನ್ ಮಸಿಯಿಂದ ನಾನು ಸ್ಪಿರಿಚುವಲ್ ವರ್ಲ್ಡ್ ಹೋಗಂಗಾದ್ರೆ ಅವಾಗ ಭಗವಂತನ ಪೂಜೆ ಸಲ್ಲಿಸ್ಬೋದು. ಅಫ್ಕೋರ್ಸ್ ಇಲ್ಲೂ ಮಾಡ್ಬೋದು. ಅಲ್ಲ, ಇವತ್ತು ಅದೇ ಹೇಳ್ತಾ ಇದ್ರು ಪ್ರಭುಜಿರು, ಅರ್ಚನಾ ನಾವೆಲ್ಲರೂ ಭಗವಂತನ ಧಾಮಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಇವಾಗ್ಲೂ ಸಾಧ್ಯ ಇಲ್ಲ. ಅಲ್ಲಿ ಹೋದ್ಮೇಲೆ ಮಾಡ್ಬೋದು, ಬಟ್ ಅಲ್ಲಿವರೆಗೂ ನಾವ್ ಇಲ್ಲಿ ಮಾಡ್ಬೇಕಲ್ಲ, ಹೌದಲ್ವಾ? ಇಲ್ಲಿ ಮಾಡಿದ್ರೆ ನಾವ್ ಅಲ್ಲಿ ಹೋಗಿ ಮಾಡ್ಬೋದು, ಕರೆಕ್ಟಾ? ಸೊ ಇಲ್ಲಿ ಮಾಡಿದ್ರು ಅದೇ ಸೇಮ್ ಕೃಷ್ಣನೇ ಅಲ್ವಾ? ಅವನ ವಿಗ್ರಹ ರೂಪದಲ್ಲಿ ಬಂದಿರೋಂಥ ರೂಪಕ್ಕೆ ನಾವು ಸೇವೆ ಸಲ್ಲಿಸೋದು. ಸೊ ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರು. ಕೊನೆಗೆ ಗೋಲ್ ಏನು, ಗುರಿ ಏನು, ಯಾವಾಗಲೂ ನಮ್ಮ ಪ್ರಜ್ಞೆ ಕೃಷ್ಣನ್ ಮೇಲೆ ಇರೋದು ಅಲ್ವಾ? ಕೃಷ್ಣನ್ ಮೇಲೆ ನಾವು ಫಾರ್ ಎಕ್ಸಾಂಪಲ್ ತನ್ನ ಮಗನಿಗೆ ಊಟ ತಿನ್ಸ್ಬೇಕಾದ್ರೆ ಅಲ್ಲಿ ಪಕ್ಷಿ ಏನೋ ಶಬ್ದ ಮಾಡ್ತಾ ಇತ್ತು. ಓಕೆ, ಅವಾಗ ಅವ್ನಿಗೆ ಹೇಳ್ತದೆ, ನೋಡು ಪಕ್ಷಿನೇನೋ ಮಾತಾಡ್ತಾ ಇದೆ ಕಣೋ, ಪಕ್ಷಿನೇನೋ ಮಾತಾಡ್ತಾ ಇದೆ, ಆದ್ರೆ ಅದ್ರ ಭಾಷೆ ನಮಗೆ ಅರ್ಥ ಆಗಲ್ಲ ಅಲ್ವಾ? ಅದೇನೋ ಚುಟ್ಟು 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 ಸೌಂಡ್ ಮಾಡೋದು. ಬಟ್ ಕೃಷ್ಣಂಗೆಲ್ಲ ಸೌಂಡ್ ಅರ್ಥ ಆಗಲ್ಲ ಅಲ್ವಾ? ಅದ್ರಲ್ಲೂ ಪರಮಾತ್ಮ ಇದ್ದಾನೆ, ಕೃಷ್ಣನ ಆ ಪಕ್ಷಿ ಜೊತೆ ಮಾತಾಡ್ತಾನೆ ಅಲ್ವಾ? ಪ್ರತಿಯೊಂದು ಜೀವಿರಾಶಿಯು ಕೃಷ್ಣನ ಜೊತೆ ಸಂಪರ್ಕದಲ್ಲಿರುತ್ತೆ. ಸೊ ಹೆಂಗೆ ಪ್ರತಿಯೊಂದು ಜೀವಿರಾಶಿ ಕೃಷ್ಣನ ಸಂಬಂಧ ಇದೆಯಲ್ಲ ಅಂತ ಒಂದು ಇಷ್ಟು ವಿಚಿತ್ರ ಅನ್ಸುತ್ತೆ. ಕೃಷ್ಣ ಪ್ರಜ್ಞೆ ಬರೋಕ್ಕಿಂತ ಮುಂಚೆ ನಮ್ಗೇನೋದು ಅರ್ಥ ಆಗಲ್ಲ, ಇಷ್ಟು ಸೂಕ್ಷ್ಮತೆ ನಮ್ಮಲ್ಲಿರಲ್ಲ. ಬಟ್ ಇವಾಗ ನಮ್ಗೆ ಸೂಕ್ಷ್ಮವಾಗಿ ನಮ್ಗೆ ನೋಡಕ್ಕಾಗತ್ತೆ. ಒಂದೊಂದು ವಿಷಯನ ಒಂದೊಂದನ್ನು ಬಗದ್ರೆ ಅಲ್ಲಿ ಮತ್ತೆ ಕೃಷ್ಣನೇ ಸಿಗ್ತಾನೆ ಅಲ್ವಾ? ಸೊ ಕೃಷ್ಣ ಏನ್ ಹೇಳ್ತಾನೆ, ಈ ರೀತಿಯಲ್ಲಿ ನಾವು ಎಲ್ಲ ಮಾಡೋದ್ರಿಂದ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಂ ನಮಸ್ಕರು ಮಾಮೇ ವೈಶಿ ಯುಕ್ತ. ಯುಕ್ತ ಅಂದ್ರೆ ತುಂಬಾ ಮುಖ್ಯವಾದ ವರ್ಡ್, ಯುಕ್ತ. ಯುಕ್ತನೇ ನಾವು ನೋಡಿದ್ವಲ್ಲ, ಯುಕ್ತ ವೈರಾಗ್ಯ ಅಂತ ಹೇಳಿದೆ ನಾನು. ನಾಪ್ಕ ಎಲ್ರಿಗೂ ಯುಕ್ತ ಅಂದ್ರೆ ಏನು? ಡಿವೋಟೀಸ್ ಮಾಡೋ ಕೆಲಸ ಯುಕ್ತ ವೈರಾಗ್ಯ ಅಂತ ಕರೀತಾರೆ. ಅಂದ್ರೆ ಕೃಷ್ಣನ ಸಂಬಂಧದಲ್ಲಿ ಮಾಡೋದು, ಕೃಷ್ಣನ್ ಕನೆಕ್ಷನ್ ಅಲ್ಲಿ ಮಾಡೋದು. ಕೃಷ್ಣನ್ ಕನೆಕ್ಷನ್ ಅಂದ್ರೆ ಏನೇ ಮಾಡಿದ್ರು ಅದು ಕರೆಕ್ಟ್, ಯುಕ್ತ ವೈರಾಗ್ಯ ಅಂತ ಕರೀತಾರೆ. ನಾವು ಯುಕ್ತ ವೈರಾಗ್ಯದಲ್ಲಿ, ಅದಕ್ಕೆ ನಾವು ಕೆಲ್ಸಕ್ಕೆ ಹೋದ್ರು, ಆಫೀಸ್ಗೆ ಹೋದ್ರು, IT ಕೆಲ್ಸಕ್ಕೆ ಹೋದ್ರು, ಮನೆ ಕಟ್ಕೊಂಡ್ರು, ಮದ್ವೆ ಮಾಡ್ಕೊಂಡ್ರು, ಮಕ್ಳು ಮಾಡ್ಕೊಂಡ್ರು, ಇದೆಲ್ಲ ಯುಕ್ತ ವೈರಾಗ್ಯ. ಬಿಕಾಸ್ ನಾವೆಲ್ಲ ಕೃಷ್ಣನಿಗೋಸ್ಕರ ಮಾಡ್ತಾ ಇರೋದು, ಕೃಷ್ಣನ್ಗೆ ಅರ್ಪಿಸ್ತೀವಿ ಅಲ್ವಾ? ಭಕ್ತಿ ಮಾಡ್ತೀವಿ ನಾವು, ಮಕ್ಕಳನ್ನ ಭಕ್ತಿ ಮಾರ್ಗದಲ್ಲಿ ಇಡಿಸ್ತೀವಿ ನಾವು, ಮನೆಯಲ್ಲಿ ಭಕ್ತಿ ಮಾಡ್ತೀವಿ, ಮನೆಯಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅಲ್ವಾ? ಆರತಿ ನಡೆಯುತ್ತೆ, ಅರ್ಚನೆ ನಡೆಯುತ್ತೆ, ಎಲ್ಲ ನಡೆಯುತ್ತೆ, ಪ್ರಸಾದ ಸೇವನೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಅದು ಯುಕ್ತ ವೈರಾಗ್ಯನೇ. ಆ ಮನೆ ಅವ್ರಿಗೆ ಸೇರಿದ್ದೆ ಅಲ್ಲ. ಅದನ್ನ ಹೇಳ್ತಾನೆ ನಮ್ಮ ಡಿವೋಟೀಸ್, ನಮ್ಮ ಸೀನಿಯರ್ ಡಿವೋಟೀಸ್ ಹೇಳ್ತಾರೆ, ಇದು ಜಗನ್ನಾಥ का घर है, आप हमेशा आ सकते हैं, कभी भी आ सकते हैं, ಜಗನ್ನಾಥ का घर है ಅಂತ ಹೇಳ್ತಾರೆ. ದೇವ್ರ ಮನೆ ಇದು, ನಮ್ದು ಮನೆ ಅಲ್ಲ. ನಾವೇನ್ ಹಾಕೋತೀವಿ, ನಮ್ಮ ಮನೆ ಮುಂದೆ ನಮ್ಮ ಬೋರ್ಡ್ ಹಾಕೋತೀವಿ, ನನ್ನ ಹೆಸರು ಅಂತ ಅಲ್ವಾ? ಬಟ್ ಆಕ್ಚುಲಿ ಇನ್ ದ ಸೆನ್ಸ್ ನಮ್ದಲ್ಲ ಅದು ಅಲ್ವಾ? ಕೃಷ್ಣಂದೇ ಮನೆ ಅದು. ಸೊ ಈ ಭಾಗವತದಲ್ಲೂ ಕೆಲವೊಂದು ಕೃಷ್ಣ ಏನ್ ಹೇಳ್ತಾನೆ, ಮಾಯಾವಾದಿಗಳು ಏನಂತಾರೆ, ಮಾಯಾವಾದಿಗಳು ನಾನು ಅಂದ್ರೆ ನಾನು ಅಲ್ಲ, ಹೌದಾ? ಕೃಷ್ಣನ ಮೈಂಡು, ಕೃಷ್ಣ ಬೇರೆ, ಇದೆಲ್ಲ ವ್ಯತ್ಯಾಸ ನೋಡ್ತಾರೆ. ಕೃಷ್ಣನ ಮೈಂಡು, ಕೃಷ್ಣನ ಆತ್ಮ, ಕೃಷ್ಣನ ಹೃದಯ ಯಾವುದು ಬೇರೆ ಅಲ್ಲ, ಎಲ್ಲಾನು ಒಂದು ಭೌತಿಕ ಅಲ್ಲ, ಅವನ್ನೆಲ್ಲ ಸಚ್ಚಿದಾನಂದ, ಎವ್ರಿಥಿಂಗ್ ಇಸ್ ಸ್ಪಿರಿಚುವಲ್. ನಮ್ ರೀತಿ ಅಲ್ಲ, ಒಂದು ಬೇರೆ ಬೇರೆ ಅಲ್ಲ ಒಂದು. ಹಾಗಾಗಿ ಕೃಷ್ಣನ್ಗೆ ನಾವು ವ್ಯತ್ಯಾಸ ನೋಡ್ಬಾರ್ದು, ಅವನು ಆಬ್ಸಲ್ಯೂಟ್ ಅಂತ, ಪರಾತ್ಪರ. ಇದು ಅರ್ಥ ಆಗದೇನೆ ಅವ್ರಿಗೆ ಅದಕ್ಕೆ ಅವ್ರು ಕೃಷ್ಣನ್ ಧಾಮಕ್ಕೆ ಬರೋಕೆ ಆಗಲ್ಲ. ಅವರೆಲ್ಲ ಅಫೆಂಡರ್ಸ್ ಆಫ್ ಕೃಷ್ಣ. ಮಾಯಾವಾದಿಗಳಂದ್ರೆ ಅವ್ರು ಸುಮ್ಮನೆ ಮಾಯವಾದದಿಂದ ಅವರು ದೂಷಿಸ್ತಾ ಇರ್ತಾರೆ, ವೈಷ್ಣವರನ್ನ ದೂಷಿಸ್ತಾರೆ, ಭಗವಂತನ ನಿಂದನೆ ಮಾಡ್ತಿರ್ತಾರೆ ಅಲ್ಲ. ಫಸ್ಟ್ ನಾಮಾಪರಾಧದಲ್ಲಿ ಫಸ್ಟ್ ನಾಮಾಪರಾಧ ಏನು ಮಾತಾಜಿ, ಯಾರು ಹೇಳ್ತೀರಾ? ಫಸ್ಟ್ ನಾಮಾಪರಾಧ ಬ್ಲಾಸ್ಫೇಮ್ ದ ಡಿವೋಟೀಸ್ ಅಲ್ವಾ? ಭಗವಂತನ ಪವಿತ್ರ ನಾಮವನ್ನು ಪ್ರಸಾರ ಮಾಡಲೆಂದೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ಭಕ್ತರನ್ನು ನಿಂದಿಸುವುದು. ಜೀವನವನ್ನು ಮುಡಿಪಾಗಿಟ್ಟಿರೋ ಭಕ್ತರ ನೆನೆಸೋದಂದ್ರೆ ಏನು? ಇಸ್ಕಾನ್ನ ನಿಂದನೆ ಮಾಡೋದು, ಪ್ರಭುಪಾದನ ನಿಂದನೆ ಮಾಡೋದು, ಆಚಾರ್ಯನ ನಿಂದನೆ ಮಾಡೋದು, ಭಕ್ತರನ್ನ ನಿಂದನೆ ಡಿವೋಟೀಸ್ ನಿಂದನೆ ಮಾಡಿದ್ರೆ ಅವ್ರು ಎಲ್ಲೂ ಹೋಗಲ್ಲ. ದೇ ಕೆನಾಟ್ ಸೇಮ್ ಥಿಂಗ್ ಗುರುಜಿ. ಅಗೇನ್ ಇವತ್ತು ದಕ್ಷಿಣದ ಓದಿದ್ರಲ್ಲಿ ಪ್ರಭುಪಾದ್ರ ಹೇಳ್ತಾರೆ, ನಾರದನಿಗೆ ಹೆಂಗೆ ದಕ್ಷ ಶಾಪ ಕೊಟ್ರೋ, ನನ್ ಪೇರೆಂಟ್ಸ್, ನಂದು ಯುವಕರು ಇದ್ದಾರಲ್ಲ, ಅವ್ರ ಪೇರೆಂಟ್ಸ್ ನನಗ್ ಶಾಪ ಕೊಟ್ಬಿಟ್ಟಿದಾರೆ, ಅದಕ್ಕೆ ನಾನು ಊರೂರು ಸುತ್ತಾನೆ ಇದ್ದೀನಿ, ಒಂದ್ ಕಡೆ ಇಲ್ಲ ನಾನು ಅಂತ ಹೇಳ್ಬಿಟ್ಟು ಅವ್ರ ಅದನ್ನೇ ಹೇಳ್ತಾರೆ. ನಾರದನ್ಗೆ ಶಾಪ ಕೊಟ್ಬಿಡ್ತಾರೆ, ನಿನ್ಗೆ ನೆಲೆನೇ ಇಲ್ದೇ ಇರೋಂಗ್ ಇರ್ಲಿ ಅಂತ ಹೇಳ್ಬಿಟ್ಟು ದಕ್ಷ ಶಾಪ ಕೊಡ್ತಾನೆ. ಸೊ ಹಾಗಾಗಿ ಅದೇ ತರ ಪ್ರಭುಪಾದ್ರು ತನ್ನ ರೆಫರ್ ಮಾಡ್ಕೊಳ್ತಾರೆ. ನನ್ಗೂ ಅಷ್ಟೇ, ನನ್ನ ಯುವ ಪೀಳಿಗೆರ ತಂದೆ ತಾಯಿಗಳು
ನನ್ ಮಕ್ಕಳನ್ನ ಕರ್ಕೊಂಡ್ಬಿಟ್ರು ಇಸ್ಕಾನ್ಗೆ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟಿರೋದ್ರಿಂದ ನಾನು ಇವಾಗ ಸುತ್ತಾನೇ ಇದೀನಿ, ಎಲ್ಲೂ ನಿಂತಿಲ್ಲ ನಾನು ಅಂತ ಹೇಳಿ ಅವರು ಬೇಡಿಕೆ ಆಗಿ ಪ್ರಭುಪಾದ್ ಎಲ್ಲೇ ಸುತ್ತಿದ್ರು, ಇವ್ರು ನೋಡಿ ವೈಷ್ಣವರು ಎಲ್ಲೇ ತಿರುಗಾಡಿದ್ರು ಅದು ತೀರ್ಥ ಸ್ಥಳ ಆಗತ್ತೆ. ತೀರ್ಥ, ಅವ್ರು ನಡೆಯೋ ತೀರ್ಥ ಅಂತೆ. ಶಾಸ್ತ್ರ ಪದ್ಮಪುರಾಣ ನಮ್ಮ ಪ್ರಭು ಒಂದ್ಸರಿ ಹೇಳ್ತಾ ಇದ್ರು, ವೈಷ್ಣವಸ್ ನಡೆದ್ರೆ ಅದು ತೀರ್ಥ ಅಂತೆ. ಅವ್ರು ಎಲ್ಲೇ ಹೋದ್ರು ಅದೊಂದು ತೀರ್ಥ ಸ್ಥಳ ಆಗತ್ತೆ. ಅವ್ರ ಸಾಂಗತ್ಯಕ್ಕೆ ಬಂದ್ರೆ ಆ ಜೀವಿಯ ಕಲ್ಯಾಣ ಆಗತ್ತೆ. ಅದಕ್ಕೆ ಅವ್ರ ವೈಷ್ಣವಾಸ್ ಅಂದ್ರೆ ತುಂಬಾ ಪವರ್ಫುಲ್. ಅವ್ರು ಗಂಗಾಕ್ಕಂತ ಪವರ್ಫುಲ್. ಅವರು ಗಂಗಾನೂ ಏನೂ ಇಲ್ಲ, ಪರಿಶುದ್ಧಗೊಳಿಸಿದ್ ನಮ್ಮ ಪಾಪನ ವಿಮೋಚನೆ ಮಾಡ್ಕೊಳಕ್ಕೆ ನಾವು ಗಂಗಾ ಸ್ನಾನ ಮಾಡಿದ್ರು ಅದು ಇಮಿಡಿಯೇಟ್ ಆಗಲ್ಲ, ಎಷ್ಟೋ ಕಾಲ ಆದ್ಮೇಲೆ ಆಗತ್ತೆ. ಬಟ್ ಒಂದು ವೈಷ್ಣವನ ಒಂದು ನಜರ್ ಸಾಕು, ಒಂದು ದೃಷ್ಟಿಕೋನ ಸಾಕು ನಮ್ಮೇಲೆ ಬಿದ್ರೆ. ಅದಕ್ಕೆ ಓಡ್ಕೊಂಡು ಹೋಗ್ತಾರೆ ಗುರುಗಳ ಆಶೀರ್ವಾದ ತಗೊಳಕ್ಕೆ, ಓಡ್ಕೊಂಡು. ಸೊ ಹಂಗಾಗಿ ಸೊ ಇಲ್ಲಿ ಹಾಗಾಗಿ ಅದೇ ಹೇಳ್ತಾನೆ ಕೃಷ್ಣ, and there is no difference between Krishna's body and Krishna's ಇದು ಅಂತ. ಓಕೆ, ಸಚ್ಚಿದಾನಂದ ವಿಗ್ರಹ. ಅಂಡ್ ಜೊತೆಗೆ ಯಾವ ರೀತಿ ನೆನ್ಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನೋಡಿ. ಕಂಸಂತರ ನಾವು ನೆನ್ಸ್ಕೋಬಾರ್ದು, ಅಸೂಯೆಯಿಂದ, ಕೋಪದಿಂದ, ಹೌದಾ, ಭಯದಿಂದ ಎಲ್ಲ ನೆನ್ಸ್ಕೊಳ್ಳೋದು. ಕೃಷ್ಣನ ಪ್ರೀತಿಯಿಂದ ಅಲ್ವಾ, ಸೇವೆಯಿಂದ ಅಲ್ವಾ, ಆ ರೀತಿದಲ್ಲಿ ನೆನ್ಸ್ಕೊಂಡ್ರೆ ಅದು ಭಕ್ತಿ ಅಂತ ಅನ್ಸ್ಕೊಳತ್ತೆ. ಇಲ್ಲಾಂದ್ರೆ ಭಕ್ತಿ ಹೆಂಗಾಗತ್ತೆ? ಭಕ್ತಿನೇ ಆಗಲ್ಲ ಅದು. ನೋಡಿ, ಕೃಷ್ಣನ ವಿಷಯವಾಗಿ ಭಕ್ತಿಪೂರ್ವಕ ಪ್ರೀತಿಯಿಂದ ಯೋಚಿಸುತ್ತಿರಬೇಕು, ಅದೇ ಭಕ್ತಿ. ಕೃಷ್ಣ ಪ್ರಜ್ಞೆಯನ್ನು ಸದಾ ಬೆಳೆಸಿಕೊಳ್ಳುತ್ತಿರಬೇಕು. ಆ ಅನುಕೂಲಕರ ಬೆಳವಣಿಗೆಯ ಮಾರ್ಗವೇನು? ಅದನ್ನು ಒಬ್ಬ ಅರ್ಹ ಗುರುವಿನಿಂದ ಕಲಿಯಬೇಕು. ಕೃಷ್ಣನು ದೇವೋತ್ತಮ ಪರಮಪುರುಷನು, ಆತನ ದೇಹವು ಜಡವಸ್ತುವಿನಿಂದ ಆದದ್ದಲ್ಲ, ಅದು ನಿತ್ಯ ಜ್ಞಾನಾನಂದ ಎಂದು ಹಲವು ಬಾರಿ ವಿವರಿಸಿದ್ದೇವೆ. ಕೃಷ್ಣನನ್ನು ಕುರಿತ ಇಂತಹ ಮಾತು ಮನುಷ್ಯನ ಭಕ್ತನಾಗಲು ನೆರವಾಗುತ್ತದೆ. ತಪ್ಪು ಮೂಲದಿಂದ ಕೃಷ್ಣನನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ವ್ಯರ್ಥ. ಕೃಷ್ಣನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಅವ್ರ ಹಾದಿ ತಪ್ಪದಂಗೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸರಿಯಾದ ಗುರು ಬೇಕು, ಬೋನಫೈಡ್ ಗುರು ಬೇಕು, ಪರಂಪರೆಯಲ್ಲಿ ಬರ್ತಿರೋಂಥ ಗುರು ಬೇಕು, ಆಚಾರ್ಯ ಸರಿಯಾಗಿ ಹೇಳೋರು ಬೇಕು ಅರ್ಥನ. ಅಲ್ವಾ, ನಮ್ಮ ಬುದ್ಧಿಯಿಂದ ನಮ್ಗೆ ಅರ್ಥ ಆಗಲ್ಲ. ನಮ್ದು ಲಿಮಿಟೆಡ್ ನಾಲೆಜ್ ನಮ್ದು ಅಲ್ವಾ, ನಮ್ಮ ಇಂಟೆಲಿಜೆನ್ಸ್ಗೆ ಒಂದು ಲಿಮಿಟ್ ಇದೆ. ನಾವು ಬಿಯಾಂಡ್ ಲಿಮಿಟ್ ನಮ್ಗೆ ಅರ್ಥ ಆಗಲ್ಲ, ಅಷ್ಟೊಂದು ಕನ್ಸೀವ್ ಆಗಲ್ಲ ನಮ್ಗೆ. ಕೃಷ್ಣ ಸ್ಪಿರಿಚುವಲ್ ಅಲ್ವಾ, ಅವನು ಪ್ಯೂರ್. ಅವನು ನಮ್ಮ ಕಂಟಾಮಿನೇಟೆಡ್ ಮೈಂಡ್ಗೆ, ನಮಗೆ ಇಷ್ಟು ಧೂಳು ತುಂಬಿರುವಂತ ನಮ್ಮ ಮನಸ್ಸು ಬುದ್ಧಿಗೆ ಅರ್ಥ ಆಗಲ್ಲ ಕೃಷ್ಣನ ಒಂದು ಪೊಸಿಷನ್ ಅರ್ಥ ಆಗಲ್ಲ. ಅದಕ್ಕೆ ಯಾರು ಪ್ಯೂರ್ ವ್ಯಕ್ತಿ ಬೇಕು. ಪ್ಯೂರ್ ವ್ಯಕ್ತಿ ಬಗ್ಗೆ ಹೇಳಕ್ಕೆ ಪ್ಯೂರ್ ವ್ಯಕ್ತಿ, ಇನ್ನೊಬ್ಬ ಪ್ಯೂರ್ ವ್ಯಕ್ತಿ ಬೇಕು, ಅವಾಗ ನಮ್ಗೆ ಅರ್ಥ ಆಗತ್ತೆ. ಅವ್ರು ನಮ್ಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಅದಕ್ಕೆ ಸ್ಪಿರಿಚುವಲ್ ಮಾಸ್ಟರ್ ಇಸ್ ಸೋ ಪವರ್ಫುಲ್. ಜಸ್ಟ್ ಒಂದು ಗುರುವಿಂದ ಕೃಷ್ಣನಿಗೂ ಮುಟ್ಬೋದು ಅಂದ್ರೆ ಯೋಚನೆ ಮಾಡಿ ಎಷ್ಟು ಪವರ್ಫುಲ್ ಗುರು ಅಂದ್ರೆ ಅಲ್ವಾ. ಕೃಷ್ಣನಿಗೂ ಕರ್ಕೊಂಡು ಹೋಗ್ತಾರೆ ಅವರು. ಓಕೆ, ಇನ್ನೇನಿತ್ತು ಇಂಪಾರ್ಟೆಂಟ್ ವಿಷಯ ಅಲ್ಲಿ? ಶ್ಲೋಕದಲ್ಲಿ ಅಬೌವ್ ಅಂತ ಬರ್ಕೊಂಡಿದ್ದೀನಿ, ಬಟ್ ಐ ಹ್ಯಾವ್ ನಾಟ್ ರಿಟರ್ನ್ ದ ಡೀಟೇಲ್ಸ್. ಅದು ಏನಂತ ಏನಾಗ್ತದೆ ಸ್ವಲ್ಪ. ಬೌ BOW bow your head. ಅದೇನಾ? ಅಥವಾ ಅಷ್ಟೇ ಬರ್ಕೊಂಡಿದ್ದೀನಿ ಇನ್ವರ್ಟೆಡ್ ಕಾಮರ್ಸ್ ನಲ್ಲಿ. ಬೌ ಅಂತ ಹೇಳ್ಬಿಟ್ಟು ಬರ್ತಿದ್ದೀನಿ. ಬೌ ಅಂದ್ರೆ ನಾನು ಈ ಬಿಲ್ಲು ಬಾಣದ ಅದು ಅನ್ಕೊಂಡೆ ನಾನು. ಅದಕ್ಕೆ ಸಂಬಂಧಪಟ್ಟಿದ್ದ ಸಂಬಂಧ ಇಲ್ಲ ಇಲ್ವಾ? ಓಕೆ, ಸೊ ಈ ತರ ಇಲ್ಲೇನು ಆತರ ಏನು ಬಂದಿಲ್ಲ ನೋಡಿ. ಓಕೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಆದುದರಿಂದ ಯಾರೇ ಆದರೂ ಕೃಷ್ಣನ ನಿತ್ಯ ರೂಪದಲ್ಲಿ, ಯಾರು ಓದ್ತೀರಾ ಈ ಪ್ಯಾರನ? ಆದುದರಿಂದ ಯಾರೇ ಆದರೂ, ನೀವು ಯಾರು ಓದ್ತೀರಾ? ಓದ್ಲಾ ಮಾತಾಜಿ? ಅರುಣ ಮಾತಾಜಿ ಓದಿ. ಹರೇ ಕೃಷ್ಣ. ಆದುದರಿಂದ ಯಾರೇ ಆದರೂ ಕೃಷ್ಣನ ನಿತ್ಯ ರೂಪದಲ್ಲಿ, ಮೂಲ ರೂಪದಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸಬೇಕು. ಕೃಷ್ಣನೇ ಪರಮ ಪುರುಷನೆಂಬ ನಿಶ್ಚಲ ನಂಬಿಕೆಯಿಂದ ಅವನ ಪೂಜೆಯಲ್ಲಿ ತೊಡಗಬೇಕು. ಕೃಷ್ಣನ ಪೂಜೆ ಮಾಡಬೇಕೆಂದರೆ ಭಾರತದಲ್ಲಿ ಲಕ್ಷಾಂತರ ದೇವಾಲಯಗಳಿವೆ. ಇವುಗಳಲ್ಲಿ ಭಕ್ತಿ ಸೇವೆಯೂ ನಡೆಯುತ್ತದೆ. ಇಂತಹ ಸೇವೆಯು ನಡೆಯುವಾಗ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು. ವಿಗ್ರಹದ ಮುಂದೆ ತಲೆಬಾಗಿ ಕಾಯ ವಾಚ ಮನಸ ಎಲ್ಲವನ್ನೂ ನಿರತಗೊಳಿಸಬೇಕು. ಇದರಿಂದ ಮನುಷ್ಯನು ವಿಚಲಿತನಾಗದೆ ಕೃಷ್ಣನಲ್ಲಿ ತನ್ಮಯನಾಗುತ್ತಾನೆ. ಇದರಿಂದ ಅವನು ಕೃಷ್ಣ ಲೋಕಕ್ಕೆ ಹೋಗಲು ನೆರವಾಗುತ್ತದೆ. ನೈತಿಕ ಅಳುಕಿಲ್ಲದ ವ್ಯಾಖ್ಯಾನಕಾರರು ದಾರಿ ತಪ್ಪಿಸಲು ಅವಕಾಶ ನೀಡಬಾರದು.
ಕೃಷ್ಣನ ವಿಷಯ ಶ್ರವಣ ಮತ್ತು ಸಂಕೀರ್ತನಗಳಿಂದ ಪ್ರಾರಂಭಿಸಿ ಭಕ್ತಿ ಸೇವೆಯ 9 ವಿಧಗಳಲ್ಲಿ ತೊಡಗಬೇಕು. ಪರಿಶುದ್ಧ ಭಕ್ತಿ ಸೇವೆಯು ಮಾನವ ಸಮಾಜದ ಅತ್ಯುನ್ನತ ಸಾಧನೆ. ಜೈ. ಹರೇ ಕೃಷ್ಣ ಮಾತಾ. ಥ್ಯಾಂಕ್ ಯು ಮಾತಾಜಿ. ಅತ್ಯುನ್ನತ ಸಾಧನೆ ಇದು, ಪರ್ಫೆಕ್ಷನ್ ಇದು. ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಟಾಪ್ ಸರ್ವಿಸ್ ಮಾಡ್ತಾ ಇರೋದಂತ ಅರ್ಥ. ಇದರಷ್ಟು ಶ್ರೇಷ್ಠವಾದಂತ ಕಾರ್ಯ ಇನ್ನೇನು ಇಲ್ಲವೇ ಇಲ್ಲ. ಬಾಕಿ ಎಲ್ಲಾ ಕಾರ್ಯ ಪಕ್ಕಕ್ಕಿಟ್ರು ಪರವಾಗಿಲ್ಲ, ನಮ್ಮ ವರ್ಣಾಶ್ರಮ ಡ್ಯೂಟೀಸು ಪಕ್ಕಕ್ಕಿಟ್ರು ಪರವಾಗಿಲ್ಲ, ಅವಶ್ಯಕತೆ ಇದ್ರೆ ಇದನ್ನ ಮಾತ್ರ ಕಂಪಲ್ಸರಿ ಕೊಡ್ಲೇಬೇಕು. ಈಗ ಒಂದಿಷ್ಟು ಟೈಮ್ ಕೊಡೋದು, ನಮ್ಮ ಸಾಧನೆ ಟೈಮ್ ಕೊಡೋದು, ಇದ್ರಲ್ಲಿ ಏನು ತಪ್ಪಿಲ್ಲ. ಇದರಿಂದ ಇನ್ನೂ ಬೆನಿಫಿಟೇ ಇದೆ ಫ್ಯಾಮಿಲಿ. ನೆಕ್ಸ್ಟ್ ಪ್ಯಾರದಲ್ಲಿ ನೋಡಿ ಕೃಷ್ಣ ಏನ್ ಹೇಳ್ತಾನೆ, ಕೆಲವು ವ್ಯಕ್ತಿಗಳು ನೋಡಿ ಕೆಲವು ವ್ಯಕ್ತಿಗಳು ಏನಾಗ್ತಾರೆ, ಆಕ್ಚುಲಿ ಪರಿಶುದ್ಧ ಭಕ್ತನು ಮಾತ್ರ ಪರಮ ಪ್ರಭುವಿನ ಸೇವೆಯನ್ನು ನೇರವಾಗಿ ಆರಿಸಿಕೊಳ್ಳುತ್ತಾನೆ. ಬಟ್ ಆದ್ರೆ ಯಾರಲ್ಲಿ ಪೂರ್ತಿಯಾಗಿ ಅವನು ಇದಾಗಿಲ್ವೋ, ಕಂಟಾಮಿನೇಷನ್ ಹೋಗಿಲ್ವೋ, ಪರಮ ಪ್ರಭುವಿನ ನಿರಾಕಾರ ಬ್ರಹ್ಮಜ್ಯೋತಿ ಮತ್ತು ಅಂತರ್ಯಾಮಿ ಪರಮಾತ್ಮ ಇಂಥ ವಿವಿಧ ಲಕ್ಷಣಗಳು ಸಂಪೂರ್ಣವಾಗಿ ಪರಿಶುದ್ಧರಾಗದವರನ್ನು ಆಕರ್ಷಿಸಬಹುದು. ಪೂರ್ತಿಯಾಗಿ ನಮ್ಮ ಹೃದಯ ಕ್ಲೀನ್ ಆಗಿಲ್ಲ ಅನ್ಕೊಳ್ಳೋಣ, ಅಂತ ವ್ಯಕ್ತಿಗಳು ಭಗವಂತನ ನಿರಾಕಾರ ರೂಪನ ಪೂಜಿಸ್ತಾರೆ, ಇಲ್ಲ ಭಗವಂತನ ಪರಮಾತ್ಮ ರೂಪನ ಪೂಜಿಸ್ತಾರೆ. ಪರಮಾತ್ಮ ರೂಪ ಪೂಜಿಸೋದಂದ್ರೆ ಯಾರು? ಧ್ಯಾನಿಗಳು. ಧ್ಯಾನ ಮಾಡ್ತಾರೆ ನೋಡಿ, ಪರಮಾತ್ಮನ ಮೇಲೆ ಅವರೆಲ್ಲ ಧ್ಯಾನ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಹೌದಾ? ಅವರು ಒಂದು ಕ್ಯಾಟಗರಿ ಆಫ್ ಪೀಪಲ್. ಇನ್ನೊಬ್ಬರು ನಿರಾಕಾರವಾದಿಗಳು, ಭಗವಂತನಿಗೆ ರೂಪ ಇಲ್ಲ, ಗುಣ ಇಲ್ಲ, ಲೀಲೆ ಇಲ್ಲ ಅಂತ ಭಾವಿಸೋರು. ಸೊ ಆ ವ್ಯಕ್ತಿಗಳು ಬ್ರಹ್ಮನ್ ಪೂಜಿಸ್ತಾರೆ. ಸೊ ಇಂಥ ವ್ಯಕ್ತಿಗಳಲ್ಲಿ ಕೃಷ್ಣ ಹೇಳ್ತಿರೋದೇನು, ಅಂಥವರು ಸಂಪೂರ್ಣವಾಗಿ ಪರಿಶುದ್ಧರಾಗದವರನ್ನು ಆಕರ್ಷಿಸಬಹುದು. ಆದರೆ ಪರಿಶುದ್ಧ ಭಕ್ತನು ಪರಮಪ್ರಭುವಿನ ಸೇವೆಯನ್ನು ನೇರವಾಗಿ ಆರಿಸಿಕೊಳ್ಳುತ್ತಾನೆ. ಒಂದು ಡೈರೆಕ್ಟ್ ಭಗವಾನ್ ಸರ್ವಿಸ್. ಭಗವಂತನ ಸೇವೆ ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ, ಇದೆ ಡೈರೆಕ್ಟ್ ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಂದ್ರೆ ಇದೆ. ದಿಸ್ ಇಸ್ ವಾಟ್ ಡಿವೋಟೀಸ್ ಡು. ಓಕೆ, ಲಾಸ್ಟ್ ಪ್ಯಾರ ಯಾರು ಓದಿ ಹರೇ ಕೃಷ್ಣ. ಮಾತಾಜಿ ಯಾರು ಓದ್ತೀರಾ? ಲಾಸ್ಟ್ ಕೊನೆ ಪ್ಯಾರ 8:45 ಯಾರು ಓದ್ತೀರಾ ಮಾತಾಜಿ? ಯಾರು ಓದ್ಲಿಲ್ಲ ಅಂದ್ರೆ ಮಾತಾಜಿ ನಾವು ಓದ್ಲಿರಿ ಮಾತಾಜಿ. ಓದ್ರಿ ಮಾತಾಜಿ. ದೇವತೆಗಳು ಅಲ್ಲಿಂದ ಅಲ್ರಿ ಮಾತಾಜಿ? ದೇವತೆಗಳ ಪೂಜೆಯಲ್ಲಿ, ಹೌದು. ದೇವತೆಗಳು ಪೂಜೆಯಲ್ಲಿ ತೊಡಗಿರುವ ಮನುಷ್ಯನು ಅತ್ಯುತ್ತಮ ಅವಿವೇಕಿ, ಅತ್ಯಂತ ಅವಿವೇಕಿ. ಆತನು ಕೃಷ್ಣನ ಪರಮ ವರವನ್ನು ಎಂದು ಪಡೆದುಕೊಳ್ಳಲಾರ ಎಂದು ಕಷ್ಟವಾಗಿ ಹೇಳುವ ಒಂದು ಸುಂದರ ಕವನವಿದೆ. ಪ್ರಾರಂಭದಲ್ಲಿ ಕೆಲವೊಮ್ಮೆ ಭಕ್ತನು ಇರಬೇಕಾದ ಪ್ರಾಮಾಣಿಕ ಮಟ್ಟದಿಂದ ಇರಬಹುದು. ಆದರೂ ಅವನು ಎಲ್ಲ ಶಾಸ್ತ್ರಜ್ಞರಿಗಿಂತ ಮತ್ತು ಯೋಗಿಗಳಿಗಿಂತ ಶ್ರೇಷ್ಠ ಎಂದು ಭಾವಿಸಬೇಕು. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರಂತನಾಗಿರುವವನು ಪರಿಪೂರ್ಣ ಸಾಧು ಎಂದು ತಿಳಿಯಬೇಕು. ಆತನು ಆಕಸ್ಮಿಕವಾಗಿ ಕೈಗೊಳ್ಳುವ ಭಕ್ತಿರಹಿತ ಚಟುವಟಿಕೆಗಳನ್ನು ಕಡಿಮೆಯಾಗುತ್ತವೆ. ಆತನು ಶೀಘ್ರವಾಗಿ ನಿಸ್ಸಂದೇಹವಾಗಿ ಸಂಪೂರ್ಣ ಪರಿಪೂರ್ಣತೆಯಲ್ಲಿ ನೆಲೆಸುತ್ತಾನೆ. ಪರಿಶುದ್ಧ ಭಕ್ತನು ವಾಸ್ತವವಾಗಿ ಪತನಗೊಳ್ಳುವ ಅವಕಾಶವೇ ಇಲ್ಲ, ಏಕೆಂದರೆ ಪರಮ ಪ್ರಭುವು ಭಗವಂತನ ಪರಿಶುದ್ಧ ಭಕ್ತರ ಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಆದ್ದರಿಂದ ವಿವೇಕಿಯಾದವನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ಹೀಗೆ ಮಾಡಿ ಈ ಐಹಿಕ ಜಗತ್ತಿನಲ್ಲಿ ಸುಖವಾಗಿ ಬಾಳಬೇಕು. ಕಡೆಗೆ ಅವನು ಪರಮ ವರವಾದ ಕೃಷ್ಣನನ್ನು ಪಡೆಯುವನು. ಜೈ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ನೋಡೋದಲ್ಲ, ನಾವು ಭಗವಂತನ ಭಕ್ತಿ ಬಿಟ್ಟು ಯಾರು ದೇವತೆಗಳ ಪೂಜೆ ಮಾಡಕ್ ಹೋಗ್ತಾರೋ ಅವರು ಅತ್ಯಂತ ಬುದ್ಧಿವಂತರಲ್ಲ.
ಅವ್ರಿಗೆ ಅವಿವೇಕಿ ಅಂತ ಕರೀತಾನೆ ಕೃಷ್ಣ. ಜೊತೆಗೆ ಅವರಿಗೆ ಸಿಗುವಂತ ಸುಪ್ರೀಂ ಅವಾರ್ಡ್ ಅಂದ್ರೆ ಬೆಸ್ಟ್ ರಿಸಲ್ಟ್. ಹೌದಾ, ಅದು ಸಿಗೋದೇ ಇಲ್ಲ ನೋಡಿ ಅವರು. ಹೌದಾ, ಅವ್ರಿಗೆ ಸಿಗ್ಬೇಕಾಗಿರೋಂಥದ್ದು ಸಿಗದೇ ಇಲ್ಲ ಕೊನೆಗೆ ಅವರಿಗೆ ಏನೋ ಒಂದು ಸಿಗತ್ತಷ್ಟೇ. ಏನೋ ಒಂದು ಭೌತಿಕ ವರ ಕೊಟ್ಟು ನಡಿ ಮುಂದಡಿ ಅಂತ ಕಳಿಸ್ತಾರಷ್ಟೆ. ಕೊನೆಗೆ ಸಿಗ್ಬೇಕಾಗಿರೋದು ಏನು? ನಮ್ಗೆ ಪ್ರೇಮ ಅಲ್ವಾ? ಕೃಷ್ಣ ಪ್ರೇಮಾನಂದ ಸಿಗ್ಬೇಕು ನಾವು. ಅದು ಪ್ರೇಮಾನಂದ ಸಿಕ್ಕಿದ್ರೆ ನಾವು ಎಂಜಾಯ್ ಮಾಡ್ಬೋದು. ನಾವು ಎಂಜಾಯ್ ಸಂತೋಷವಾಗಿರೋದೇ ನಮ್ಗೆಲ್ರಿಗೂ ಬೇಕಾಗಿರೋದು. ಆ ಸಂತೋಷನೇ ಕೃಷ್ಣ ಕೊಟ್ಮೇಲೆ ಇನ್ನೇನಿದೆ, ನಮ್ ಕೋರಿಕೆನೇ ಉಳ್ಕೊಳ್ಳಲ್ಲ ಅಲ್ವಾ? ಅದು ಕೊಡೋದು ಒಂದೇ ಕೃಷ್ಣ ಮಾತ್ರ. ಕೃಷ್ಣನ್ ಬಿಟ್ಟು ಬಾಕಿ ಇನ್ಯಾರನ್ನ ಹಿಡಿದ್ರೆ ಅವನೇನ್ ಕೊಡ್ತಾನೆ? ಅವನೇ ಬಡವ, ಅವನಿಗೆ ಗತಿ ಇಲ್ಲ ಅಲ್ವಾ? ಹಾಗಾಗಿ ಕೃಷ್ಣನ ಹಿಡಿದೇ ಇರೋರಿಗೆ ಎಲ್ಲ ಸಿಗತ್ತೆ ಅಂತಾರೆ ನೋಡಿ. ಜೊತೆಗೆ ಈ ಭಕ್ತಿ ಮಾರ್ಗದಲ್ಲಿ ಬಂದಿರೋಂಥ ಶುರುದಲ್ಲಿರೋ ವ್ಯಕ್ತಿಗಳು ಕೂಡ, ಜಸ್ಟ್ ಬಿಗಿನಿಂಗ್ ಅಲ್ಲಿರೋರು ಕೂಡ ದೊಡ್ಡ ದೊಡ್ಡ ಯೋಗಿಗಳಕ್ಕಿಂತ ಸುಪೀರಿಯರ್ ಪೊಸಿಷನ್ ಇದ್ದಾರೆ, ಶ್ರೇಷ್ಠ ಪೊಸಿಷನ್ ಇದ್ದಾರೆ ಅಂತ. ಸೊ ಅದಕ್ಕೆ ಡಿವೋಟೀಸು ಬಿಗಿನಿಂಗ್ ಡಿವೋಟೀಸ್ ಅಲ್ಲಿ ಇದ್ರು ಕೂಡ ಆ ಡಿವೋಷನ್ ಮಾಡ್ತಾರಲ್ಲ, ಅವರು ಭಕ್ತಿ ಮಾಡ್ತಾ ಇರೋದ್ರಿಂದ ತುಂಬಾ ಗ್ರೇಟ್ ಅವರು. ಬಿಕಾಸ್ ಅವ್ರಿಗೆ ಎಲ್ಲ ಅರ್ಥ ಆದಂಗೆ, ಎಲ್ಲ ತತ್ವ ಅರ್ಥ ಆದಂಗೆ ಲೆಕ್ಕ. ಹೌದಾ? ಅಂಡ್ ಅಂತ ವ್ಯಕ್ತಿನ ನಾವು ಸಾಧು ಅಂತ ಕರಿಬೇಕು ಅಂತ ಕೃಷ್ಣ. ಹೌದಾ? ನೆಕ್ಸ್ಟ್, ಅವಾಗವಾಗ ಅವ್ರು ಏನಾರು ಭಕ್ತಿ ಇಲ್ದರ ಕೆಲಸಗಳು ಮಾಡ್ಬೋದು. ಆಕಸ್ಮಿಕವಾಗಿ ಭಕ್ತಿ ರಹಿತ ಚಟುವಟಿಕೆಗಳು ಕಡಿಮೆ ಆಗುತ್ತದೆ. ಅವ್ರು ಮಾಡ್ಬೋದು, ಅವಾಗವಾಗ ಏನಾರು ಟಿವಿ ನೋಡ್ಬೋದು, ಅವಾಗವಾಗ ಏನಾರು ಇನ್ನೇನಾರು ಕಾರ್ಯಗಳು ಮಾಡ್ಬೋದು. ಬಟ್ ಅದೆಲ್ಲ ಗ್ರಾಜುಯಲಿ ಕಮ್ಮಿ ಆಗುತ್ತೆ. ಬಿಕಾಸ್ ಕೃಷ್ಣನ ಏನಂತಾರೆ ಅಸೋಸಿಯೇಷನ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ, ಪವರ್ಫುಲ್ ಆಗಿರೋದ್ರಿಂದ ಎಲ್ಲ ನಿಧಾನ ಕಮ್ಮಿ ಆಗ್ಬಿಡುತ್ತೆ. ಅವರಲ್ಲಿ ಏನೇ ಅನರ್ಥಗಳಿರ್ಬೋದು, ಕೋಪ ತಾಪ, ಹೌದಾ, ಬೈಯೋದು ಅನ್ನೋದು ಏನೇ ಇರ್ಬೋದು, ಕಲ್ಮಶಗಳು ನಮ್ಮಲ್ಲಿ ಎಲ್ಲ ಹೋಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ಸಪ್ರೇಟ್ ಆಗಿ ಅದಕ್ಕೆ ನಾವು ಓದಾಡ್ಬೇಕಾಗಿಲ್ಲ, ಅದಕ್ಕೇನು ಸಪ್ರೇಟ್ ಕ್ಲಾಸ್ ತಗೋಬೇಕಾಗಿಲ್ಲ ನಾವು. ಹೌದಾ? ಮೋಟಿವೇಶನ್ ಕ್ಲಾಸು 108 ಇರುತ್ತಲ್ಲ ಯೂಟ್ಯೂಬಲ್ಲಿ, ಏನೂ ಬೇಕಾಗಿಲ್ಲ. ಜಸ್ಟ್ ಕೃಷ್ಣ ಭಕ್ತಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ, ಸಿನ್ಸಿಯರ್ ಆಗಿ, ಈಸಿಯಾಗಿ. ಅದ್ರಲ್ಲೂ ಪ್ರೀಚಿಂಗಲ್ಲಿ ಇದ್ಕೊಂಡು ಟೀಚಿಂಗ್ ಮಾಡ್ಕೊಂಡು ಇವಾಗೆಲ್ಲ ನೆಕ್ಸ್ಟ್ ಇಯರ್ ನಿಮ್ಗೆಲ್ಲ ಗುಡ್ ನ್ಯೂಸ್ ಇದೆ. ಪ್ರಭುಪಾದ ಆಶ್ರಯ ಅಂಡ್ ಅಬೌಟ್ ಡಿವೋಟೀಸ್ಗೆ ನ್ಯೂ ಇಯರ್ ಅಲ್ಲಿ ನಾವೊಂದು ನ್ಯೂ ಟೀಚರ್ಸ್ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನೀವೆಲ್ಲರೂ ಟ್ರೈನ್ ಆಗ್ಬಿಟ್ಟು ನೀವೆಲ್ಲ ಒಂದು ಬ್ಯಾಚ್ ಹ್ಯಾಂಡಲ್ ಮಾಡಂಗೆ ಆಗ್ಬೇಕು ಅಂತ. ಬಿಕಾಸ್ ಗೀತಾಗೆ ಇನ್ನೂ ದೊಡ್ಡದಾಗಿ ಬೆಳಿಬೇಕಿದು, ಇಷ್ಟೇ ಸಾಕಾಗಲ್ಲ ಅಲ್ವಾ? ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಎಷ್ಟೋ ಜನ ಡಿವೋಟೀಸ್ ಬರಬೇಕು. ನಾವು ಎಷ್ಟು ಇದನ್ನ ಎಂಜಾಯ್ ಮಾಡ್ಬೋದು ಇದನ್ನ ಕೃಷ್ಣ ಭಕ್ತಿದಲ್ಲಿ. ಇಲ್ಲಿ ಇಲ್ಲೆಲ್ಲ ನೀವು ನಮಗೆ ಟ್ರೈನಿಂಗ್ ಕೊಟ್ರೆ ಅಟ್ಲೀಸ್ಟ್ ಒಂದ್ ಇಬ್ಬರನ್ನಾದ್ರೂ ನಾವು ಇಲ್ಲಿ ಭಕ್ತರನ್ನಾಗ ಮಾಡಿದ್ರೆ ಅದು ಸ್ಯಾಟಿಸ್ಫೈಡ್ ಆಗುತ್ತೆ ಮಾತಾಜಿ. ಮಾಡ್ತೀವಿ ನಾವು. ನೀವು ಮುಂದ್ ಬಂದ್ರೆ ನಾವು ಮಾಡೇ ಮಾಡ್ತೀವಿ. ಮಾಡೋಣ, ಪ್ರೇಯರ್ ಮಾಡಿ ಮಾತಾಜಿ, ಆಗ್ಲಿ ಎಲ್ರು ಡಿವೋಟೀಸ್ ಆದ್ರೆ ಇರುತ್ತೆ. ಎಸ್, ಗುರುವಾಶ್ರಯ ನಭೋ ಅಂತ ಅನ್ಕೊಂಡಿದೀವಿ ನಾವು. ಸೊ ಅವಾಗೆಲ್ಲ ಡಿವೋಟೀಸ್ ಯಾರು ಗುರುವಾಶ್ರಯ ಹೋಗ್ತಿದಾರೋ ಎಲ್ಲ ರೆಡಿಯಾಗಿ. ಓಕೆ, ಸೊ ಅದೇ ಕೃಷ್ಣ ಹೇಳ್ತಾರೆ ನೋಡಿ. ಆ್ಯಂಡ್ ಜೊತೆಗೆ ಏನಂತ ಕೃಷ್ಣ ಇಂಥವ್ರ ಬಗ್ಗೆ ಇಂಥವ್ರದೆಲ್ಲ ಕಾರ್ಯಗಳು ಈಸಿಯಾಗಿ ಕೆಲಸಗಳು ಕಮ್ಮಿ ಆಗ್ಬಿಟ್ಟು ಅವರು ಪರ್ಫೆಕ್ಟ್ ಸ್ಟೇಟಿಗೆ ಬಂದೇ ಬರ್ತಾರೆ. ಅವರಲ್ಲಿ ಏನು ಫಾಲ್ಟ್ ಅಂದಿರಲ್ಲ. ಅದನ್ನು ಸುಪ್ರೀಂ ಪರ್ಸನ್ ಗಾಟ್ ಟೇಕ್ಸ್ ಕೇರ್ ಆಫ್. ಅದೇನಲ್ಲ ಕೃಷ್ಣ ಅನನ್ಯ ಚಿಂತ ಎಂತೋ ಮಾಮ್, ನನ್ನ ಭಕ್ತನ ನಾನು ಅವನ ಕಾಳಜಿ ನಾನೇ ವಹಿಸ್ತೀನಿ ಅಂತ. ಇನ್ನೇನ್ ಬೇಕು ನಮ್ಗೆ? ಗ್ಯಾರಂಟಿ ಕೊಡ್ತಾನೆ ಕೃಷ್ಣ. ಹೌದಾ? ಹಾಗಾಗಿ ವಿವೇಕಿ ಆದವನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ಹೀಗೆ ಮಾಡಿ ಈ ಐಕ ಜಗತ್ತಿನಲ್ಲಿ ಸುಖವಾಗಿ ಬಾಳಬೇಕು ಅಂತ ಕೃಷ್ಣ. ಇಲ್ಲಿ ಸುಖವಾಗಿ ಇರುವಂತ ನಮ್ಗೆಲ್ರಿಗೂ ಆಶೀರ್ವಾದ ಮಾಡ್ತೀಯಾನೆ ಕೃಷ್ಣ. ಹೌದಾ? ಇವರೆಲ್ಲ ಬಾಕಿಯವರೆಲ್ಲ ದುಃಖ ಪಡ್ತೀಯಾರೆ, ಅಯ್ಯೋ ಅದಾಯ್ತು ಇದಾಯ್ತು ಅಂತ ಗೋಳ್ ಹೇಳ್ಕೊತಾರೆ ಫೋನ್ ಮಾಡಿದ್ರೆ. ಕೃಷ್ಣ ನಮ್ಗೇನು ಆಶೀರ್ವಾದ ಮಾಡ್ತೀಯಾನೆ? ಈ ಭೌತಿಕ ಪ್ರಪಂಚದಲ್ಲೂ ಕೂಡ ನೀನು ಐಕ ಜಗತ್ತಿನಲ್ಲಿ ಸುಖವಾಗಿ ಬಾಳಬೇಕು. ನನ್ನ ಫೋನು ರಿಂಗ್ ಆಗ್ತದೆ, ರೈಟ್? ಅಂಡ್ ಕಡೆಗೆ ಅವನು ಪರವಾದ ಕೃಷ್ಣನನ್ನು ಪಡೆಯುತ್ತಾನೆ. ಇನ್ನೇನ್ ಬೇಕು? ಇಲ್ಲಿದ್ದಾಗ್ಲೂ ನಮ್ ಕೃಷ್ಣ ಇದ್ದಾನೆ, ಏನ ಬಿಟ್ಟು ಹೋಗ್ಬೇಕಾದ್ರು ಕೃಷ್ಣ, ಅಂಡ್ ಕೊನೆಗೆ ಕೃಷ್ಣನ್ ಧಾಮಕ್ಕೆ ಸೇರ್ತೀವಿ ಅಲ್ವಾ? ನೋಡಿ, ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದು ಕೃಷ್ಣನಿಗೆ ಎಲ್ಲ ಗೊತ್ತು. ನಮ್ಗೇನ್ ಇಷ್ಟ, ಹೌದಾ? ಯಾವ ತರ ತಿಂಡಿ ಇಷ್ಟ, ಯಾವ ರೀತಿ ಮಾತುಗಳಿಷ್ಟ, ಯಾವ ರೀತಿ ಜನರಿಷ್ಟ, ಅಂಥವ್ರೆ ನಮ್ಗೆ ಸಿಗ್ತಾರೆ. ಲೈಕ್ ಮೈಂಡೆಡ್ ಅಲ್ವಾ? ನಮ್ಗೆ ಅಂಥವ್ರೆ ಇಷ್ಟ ಆಗ್ತಾರೆ, ನಾವು ಅಂಥವ್ರ ಸಂಘದಲ್ಲೇ ಇರ್ತೀವಿ. ಕೃಷ್ಣ ಅಂಥವ್ರದ್ದೇ ನಮ್ಗೆ ಅಸೋಸಿಯೇಷನ್ ಸಿಗಂಗ್ ಮಾಡ್ತಾನೆ. ಫ್ರೆಂಡ್ಸ್, ನಮ್ ಗುರು ಮಹಾರಾಜರು ಅಷ್ಟೇ. ಐ ಮೀನ್ ತುಂಬಾ ಕನ್ವೆನ್ಷನಲ್ ಬ್ಯಾಕ್ಗ್ರೌಂಡ್ ಅಲ್ಲ ನಂದು. ಹಾಗಾಗಿ ನಮ್ ಗುರು ಮಹಾರಾಜರು ಅಷ್ಟೇ ಎಷ್ಟು ಲಿಬರ್ಟಿ ಕೊಡ್ತಾರೆ. ಎಲ್ಲಾ ಮಾತಾಜಿ ಸ್ಪೀಚ್ ಮಾಡ್ಬೇಕು ಅಂತಾರೆ, ಎವ್ರಿಬಡಿ ಶುಡ್ ಪ್ರೀಚ್ ಅಂತಾರೆ. ಇನ್ನು ಮಾತಾಜಿ ತುಂಬಾ ಚೆನ್ನಾಗಿ ಪ್ರೀಚ್ ಮಾಡ್ತಾರೆ ಅಂತ ಹೇಳಿದಾರೆ ಅವರು. ಮಾತಾಜಿ ಸ್ಪೀಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ತುಂಬಾ ಚೆನ್ನಾಗಿ ಭಕ್ತಿದಲ್ಲಿ ಬರ್ತಾರೆ ಅಂತ ಯಾವಾಗ್ಲೂ ಎನ್ಕರೇಜ್ ಮಾಡ್ತಾರೆ. ಸೊ ಎಷ್ಟು ಒಳ್ಳೆ ಎನ್ಕರೇಜ್ಮೆಂಟ್ ಇದೆ ನಿಮ್ಮೆಲ್ರಿಗೂ, ಹೌದಾ ಅಲ್ವಾ? ಸೊ ನೀವೆಲ್ಲರೂ ರೆಡಿ ಆಗ್ಬೇಕು ಮತ್ತೆ ಪ್ರೀಚ್ ಮಾಡೋದಿಕ್ಕೆ, ಪ್ರಚಾರ ಮಾಡೋದಿಕ್ಕೆ, ಭಕ್ತಿ ಇನ್ನೂ ಚೆನ್ನಾಗಿ ತಗೊಂಡೋಗೋದಿಕ್ಕೆ ಅಲ್ವಾ? ನಾವೆಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟು ಭಕ್ತಿದಲ್ಲಿ ಇನ್ನೂ ಎಷ್ಟೋ ಜನ ಭಕ್ತಿ ಮಾರ್ಗದಲ್ಲಿ ತಗೊಂಡ್ಬಂದ್ರೆ ಏನಿದೆ ಅದ್ರಲ್ಲಿ ಮಜಾ.
ಅದ್ರಲ್ಲಿರೋದು ಮಜಾ ಆಕ್ಚುಲಿ. ಇಲ್ಲಾಂದ್ರೆ ನಮ್ ಗುರು ಮಹಾರಾಜಿಗೆ ಇಲ್ಲಾಂದ್ರೆ ಹೆಂಗ್ ಸುಖ ಸಿಗ್ತದೆ ನೋಡಿ. ಅವ್ರ ಬಾಡಿ, ಅವ್ರ ದೇಹ ಎಷ್ಟೆಲ್ಲ ತೊಂದರೆ ತಾಪತ್ರದಿಂದ ಬಳಲ್ತಾ ಇದೆ, ಆದ್ರೆ ಅವ್ರ ಸ್ಪಿರಿಟ್ ಕಮ್ಮಿ ಆಗಲ್ಲ. ಬಿಕಾಸ್ ನಾವು ಕೊಡೋ ರಿಪೋರ್ಟ್, ನಾವೇನು ಮಂತ್ಲಿ ರಿಪೋರ್ಟ್ ಕಳಿಸ್ತೀವಿ, ಕ್ವಾರ್ಟರ್ಲಿ ರಿಪೋರ್ಟ್ ಕಳಿಸ್ತೀವಿ, ಇಷ್ಟು ಜನ ಶಿಕ್ಷಾ ತಗೊಂಡ್ರು, ಈ ಮಾತಾಜಿ ಎಲ್ಲ ಈ ಶ್ರದ್ಧಾವನ್ ತಗೊಂಡ್ರು, ಸೇವಕ ತಗೊಂಡ್ರು, ಸಾಧಕ ತಗೊಂಡ್ರು, ಇದೆಲ್ಲ ನೋಡ್ತಾರ ಅವರು. ಅವ್ರಿಗೆ ತುಂಬಾ ಖುಷಿ ಆಗತ್ತೆ, ಅವ್ರಿಗೆ ನಾವು ಸೇವೆ ಸಲ್ಲಿಸ್ತಿದೀವಿ ಅಲ್ವಾ. ಅವ್ರನ್ನ ಖುಷಿ ಪಡಿಸಿದ್ರೆ ಕೃಷ್ಣ ಎಷ್ಟು ಖುಷಿ ಪಡ್ತಾನೆ ಅಲ್ವಾ. ಈ ಭೌತಿಕ ಪ್ರಪಂಚಕ್ಕೆ ಬಂದು ಅವರು ಎಷ್ಟೆಲ್ಲ ಕಷ್ಟಗಳು ತಗೊಂಡು ಅಲ್ವಾ, ಎಲ್ಲ ಅವರ ಶಿಷ್ಯರ ಕರ್ಮ ತಗೊಂಡವರು ಇಷ್ಟೆಲ್ಲ ದೊಡ್ಡ ಗುರಿ ಸಾಧಿಸ್ತಾ ಇದ್ದಾರೆ ಅವರು ಭಕ್ತಿ ಪ್ರಚಾರದಲ್ಲಿ. ಸೊ ಅವ್ರು ಸೇವೆ ಮಾಡಿದ್ರೆ ನಾವು ಕೃಷ್ಣನ್ ಸೇವೆ ಮಾಡ್ದಂಗೆ. ಸೊ ನೀವೆಲ್ಲರೂ ಚೆನ್ನಾಗಿ ಎಂಪವರ್ ಆಗ್ಬಿಟ್ಟು ಭಕ್ತಿ ಸೇವೆದಲ್ಲಿ ಮುಂದುವರೆದು ಭಕ್ತಿ ಸ್ಟೆಪ್ಸ್ ಚೆನ್ನಾಗಿ ತಗೊಂಡು ಪ್ರಚಾರ ಮಾಡಂಗಾದ್ರೆ, ಎಲ್ರನ್ನು ಭಕ್ತರು ಮಾಡಂಗಾದ್ರೆ, ನಮ್ಗೆ ಕೃಷ್ಣ ನಮ್ಮ ಜೊತೆನೇ ಇರ್ತಾನೆ. ಆಕ್ಚುಲಿ ಇನ್ನು ತುಂಬಾ ಚೆನ್ನಾಗಿ ನಾವು ಕೃಷ್ಣ ಕಾನ್ಶಿಯಸ್ ಆಗಿರ್ಬೋದು. ಪ್ರಭುಪಾದ ಹೇಳಿದ್ದಾರೆ ಎಷ್ಟೊಂದ್ಸರಿ, ಎಟ್ DT ಸರ್ವಿಸ್ ಮಾಡೋದಕ್ಕಿಂತ ತುಂಬಾ ಪವರ್ಫುಲ್ ಪ್ರೀಚಿಂಗ್ ಅಂತ. ಪ್ರೀಚರ್ಸ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅಂತ. ದೇ ಆರ್ ವೆರಿ ಇದು ಅಂತ, ಪವರ್ಫುಲ್ ಅಂತ. ಪ್ರೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಮ್ಮ ಮೂವ್ಮೆಂಟು ಅದೇ, ಪ್ರಹ್ಲಾದ್ ಮಹಾರಾಜ್ ಹೇಳೋದೇ ಅದು. ನಾವೆಲ್ಲ ಗೋಷ್ಠಿಯಾನಂದಿ ಇನ್ನೊಬ್ಬರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ನಾವು ದಯೆ ತೋರಿಸ್ತೀವಿ. ಅದು ನಮ್ಮ ಸ್ಪಿರಿಟ್. ನಾಟ್ ದಟ್ ನಾನ್ ಮಾಡ್ದೆ, ನನ್ನ ಸ್ವಂತ ನನ್ನ ರೂಮಲ್ಲಿ ನನ್ನ ಮನೇಲಿ ನಾನು ಮಾಡ್ಕೊಂಡೆ ಮುಗೀತು. ಅದೆಲ್ಲ ನಮ್ಮ ಜೀವನ. ನಾವು ಸೆಲ್ಫಿಶ್ ಪೀಪಲ್ ಅಲ್ಲ, ಅದೇ ನಮ್ಮ ಗುರಿನೇ ಅಲ್ಲ. ಯಾವಾಗ್ಲೂ ಇನ್ನೊಬ್ರಿಗೆ ಸಹಾಯ ಮಾಡೋಣ, ಇನ್ನೊಬ್ರಿಗೆ ಬುಕ್ ಕೊಡೋಣ, ಇನ್ನೊಬ್ರನ್ನ ಮನೆ ಕರೆದು ಪ್ರಚಾರ ಅಥವಾ ಭಕ್ತಿ ಮಾಡಿಸೋಣ, ಅವ್ರಿಗೆಲ್ಲ ಪ್ರಸಾದ ಕೊಡೋಣ, ಏನಾದ್ರು ಯಾವ ರೀತಿಯಲ್ಲಿ ಏನತೇನ ಪ್ರಕಾರೇನ ಯಾವ ಕೃಷ್ಣ ನಿವೇಶತೆ, ಹಿಂಗಾರು ಕೃಷ್ಣನ್ ಕೊಡಿ ಅಷ್ಟೇ. ವಿಲ್ ಬಿಕಮ್ ವೆರಿ ಹ್ಯಾಪಿ. ನಾವೆಲ್ಲ ಹಿಂಗೆ ಹ್ಯಾಪಿ ಆಗಿಲ್ವಾ? ನಮ್ಮನ್ನ ಯಾರೋ ಈ ಮಾರ್ಗ ತಗೊಂಡ್ಬಂದಿರೋದ್ರಿಂದ, ಅದೇ ರೀತಿ ನಾವು ಇನ್ನೊಬ್ರಿಗೆ ಮಾರ್ಗ ತೋರಿಸೋದ್ರಿಂದ. ಅವ್ರು ಮಾತಾಜಿ ಬರ್ತಾರೆ ನಮ್ಮ ಮನೆ, ಸುನೀತಾ ಮಾತಾಜಿ ಅಂತ. ನಮ್ಮ ಮನೆ ಆಪೋಸಿಟೇ ಇದ್ರು ಅವ್ರು. ಆಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ, ಎಷ್ಟೋ ವರ್ಷ ಹಿಂದಿ ಟ್ಯೂಷನ್ ಹೇಳ್ಕೊಡ್ತಾರೆ ಅವರು. ನಮ್ಮ ಅತ್ತೆಯವರ ಪರಿಚಯ ಆದ್ರು, ಅವ್ರಿಗೆ ಪರಿಚಯ ಆದ್ರಿಂದ ಅವ್ರ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ರು ಅವ್ರು. ಆಮೇಲೆ ಅವರು ಎಷ್ಟು ಚೆನ್ನಾಗಿ ತಗೊಂಡ್ರು. ಶಿ ವಾಂಟೆಡ್ ಕೃಷ್ಣ. ಆಕ್ಚುಲಿ ಹುಡುಕ್ತಾ ಇದ್ರು ಅವರು, ಎಲ್ಲಿ ಸಿಗ್ತಾರೆ ನನಗೆ ಎಲ್ಲಿ ನನ್ನ ಜೀವನದ ಪರಿಹಾರ ಎಲ್ಲಿ ಸಿಗತ್ತೆ ಅಂತ. ನಾನಿಷ್ಟು ಅವರೊಬ್ಬರೇ ಇರ್ತಿದ್ರು, ಮಕ್ಕಳೆಲ್ಲ ಸೆಟ್ಲ್ ಆಗಿದ್ದಾರೆ, ಎಲ್ಲೋ ಬೇರೆ ಬೇರೆ ದೇಶದಲ್ಲಿದ್ದಾರೆ. ಎಷ್ಟು ಬೇಜಾರು ಪಡ್ಕೋತಾ ಇದ್ರು ಅವ್ರು, ನನಗೆ ಎಲ್ಲೋ ನಂಗೇನೋ ಸಿಗ್ತಾ ಇಲ್ಲ ಅಂತ. ರೈಟ್ ಟೈಮಲ್ಲಿ ಸಿಕ್ತು ಅವರಿಗೆ. ಭಾಗವತ ಸಿಕ್ತು, ಡಿವೋಟಿ ಅಸೋಸಿಯೇಷನ್ ಸಿಕ್ತು. ಅಂಡ್ ಇವತ್ತು ಅವ್ರಿಗೆ ಇನಿಷಿಯೇಷನ್ಗೋಸ್ಕರ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಇವಾಗ ಕೃಷ್ಣ ಸಾಧಕ ಲೆವೆಲ್ ಇದ್ದಾರೆ. ಮೊನ್ನೆ ತಗೊಂಡ್ರು ಅವರು, ನಟ್ಟ ಸುನೀತಾ ಅಂತ ಹೆಸರು. ಎಷ್ಟು ಹ್ಯಾಪಿ ಆದ. ಅವ್ರು 3:30 ಹೇಳ್ತಾರೆ ಬೆಳಿಗ್ಗೆ ಪ್ರತಿದಿನ ಎದ್ದವರು. ಎಷ್ಟು ಚೆನ್ನಾಗಿ ಅವ್ರು ಡಿವೋಷನ್ ಮಾಡ್ಕೊಳ್ತಾರೆ. ಮುಜಿತು ಬಹುತ್ ಅಚ್ಚ. ಅವ್ರು ಹಿಂದಿ ಟೀಚರ್ ಅಲ್ವಾ, ಸೊ ಹಿಂದಿದಲ್ಲಿ ಅವಾಗ ಮಾತಾಡ್ತಾರೆ. ನಾನು ಒಂದ್ಸರಿ ಸ್ವಲ್ಪ ತೆಲುಗು ಚೆನ್ನಾಗಿ ಮಾತಾಡದೆ ಹೋದ್ರೆ ಅವರು ನಂತರ ಹಿಂದಿದಲ್ಲಿ ಮಾತಾಡ್ತಾರೆ. ಮುಜಿತು ಇತ್ನಾ ಅಚ್ಚಾ ಲಗ್ತಾ ಹೈ ಮಾತಾಜಿ ಅಂತ ಹೇಳ್ತಾರೆ. ಒಂದು ಕೃಷ್ಣ ಮತ್ಲಬ್ ಮುಜೆ ಮೈ ಪಾಗಲ್ ಹೋ ಜಾತಿ ಹೂಂ ಅಂತ ಹೇಳ್ತಾರೆ. ಆ ಥರ ಕೃಷ್ಣನ ಸಂಘ ಅಂದ್ರೆ ಒಂಥರ ಇನ್ಫೆಕ್ಷಿಯಸ್ ಇದ್ದಂಗೆ, ಒಂಥರ ಒಂದು ಕಾಯಿಲೆ ಹೆಂಗೆ ಹತ್ಕೊಂಡ್ಬಿಡುತ್ತೆ ನೋಡಿ. ಕೋವಿಡ್ ಟೈಮಲ್ಲಿ ನೋಡ್ತಿದ್ವಲ್ಲ, ಹತ್ರ ಬಂದ್ರೆ ನಮಗೆ ಬಂದ್ಬಿಡುತ್ತೆ ಇನ್ಫೆಕ್ಷನ್ ಅಂತ. ಹಂಗೆ ಇದು ಒಳ್ಳೆ ಇನ್ಫೆಕ್ಷನ್, ಇದು ಕೃಷ್ಣನ್ ಪ್ರೇಮ ಸಿಗೋದು. ಓಕೆ, ಸರಿ ಸ್ಟಾಪ್ ಮಾಡೋಣ. ಪ್ರಶ್ನೆ ಇಲ್ಲ ಅಂದ್ರೆ ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णववृंद की जय, जगत श्रील प्रभुपाद की जय, ग्रंथराज श्रीमद् भगवद गीता की जय. हरे कृष्ण. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. यस ಮಾತಾಜಿ, ಧನ್ಯವಾದ ಮಾತಾಜಿ. ಬರ್ಷಿ. ಮಾತಾಜಿ, ಇದು ಅವ್ ಬುಕ್ ಕೊಟ್ರೇನ್ರಿ ಮಾತಾಜಿ? ಮಾತಾಜಿ ಭಾಗವತ ಬುಕ್ ತಗೊಂಡ್ರಿ ಅವ್ರು? ಇನ್ನೂ ತಗೊಂಡಿಲ್ಲ ರೀ ಮಾತಾಜಿ. ಅದು ಸ್ಟಾಕ್ ಇಲ್ಲ, ಒಂದ್ ವಾರದಲ್ಲಿ ಬರುತ್ತೆ ಕನ್ನಡ ಸ್ಟಾಕ್. ಯಾಕೆ ಹೇಳಿ? ಅಂದ್ರೆ ಕನ್ನಡ ಸ್ಟಾಕ್ ಆತ ಅಲ್ಲಿ ಯಾವ್ದೋ ಒಂದ್ ಐತ್ ಅಂತಂದ್ರಲ್ಲ ಒಂದ್ ಸೆಟ್, ಅದನ್ನ ಕೇಳಿದೆ.